ಸಮೇತ ಹೇಳ್ತಾ ಇದ್ದಾರೆ. ಇದು ಈ ಗಣದ ಒಂದು ವಿಶೇಷತೆ ಅಂತ ಹೇಳ್ಬೋದು. ಶಾಂತ್ಯಸ್ತಕ ಸ್ತೋತ್ರದ ಸ್ವಾಧ್ಯಾಯ ನಡೆದಿದೆ. ಹಾಗೆ ಜಿನಸೇನಾಚಾರ್ಯರಿಂದ ರಚಿತವಾದಂತಹ ಮಹಾಪುರಾಣದಲ್ಲಿ ಆಯ್ದ ಭಾಗವಾದಂತಹ ಶಾಂತಿ ತೀರ್ಥಂಕರ ಪುರಾಣವನ್ನು ಸುಮಾರು 2.5 ತಿಂಗಳು ಸಮಯದಲ್ಲಿ ಪೂರ್ಣಗೊಳಿಸಿದ್ದೇವೆ. ಇಷ್ಟು ಆಚಾರ ಪ್ರೇರಿತ ಗ್ರಂಥಗಳ ಸ್ವಾಧ್ಯಾಯ ಆಗಿದೆ. ಹಾಗೆ ನಿಮ್ಗೆಲ್ಲ ಗೊತ್ತಿದೆ, ಶ್ರೀಯುತ ನವೀನ್ ಪ್ರಸಾದ್ ಜಾಂಬ್ಳೆ ಅವರು ಮೂಲತಃ ನಮ್ಮ ಸಂಸೆ ಕಲಶ ಕ್ಷೇತ್ರದವರಾದ್ರೂ ಸಮೇತ ಈಗ ಅವರ ವೃತ್ತಿಯ ನಿಮಿತ್ತದಿಂದಾಗಿ ಅವರು ಮುಂಬೈಯಲ್ಲಿ ವಾಸವಾಗಿದ್ದಾರೆ. ಆದ್ರೂ ಮುಂಬೈಯಲ್ಲಿ ಇದ್ರೂ ಸಮೇತ ನಮ್ಮ ಕರ್ನಾಟಕದ ಅನೇಕ ಭವ್ಯ ಜೀವಿಗಳಿಗೆ ಅಲ್ಲಿಂದ ಆನ್ಲೈನ್ ಮುಖಾಂತರ ರತ್ನಾಕರ ಶತಕ ಮತ್ತು ಅಪರಾಜಿತ ಶತಕದ ಗ್ರಂಥಗಳ ಸ್ವಾಧ್ಯಾಯವನ್ನು ಸಮೇತ ಮಾಡಿಸಿದ್ದಾರೆ. ಅವರಿಗೂ ನಮ್ಮ ಈ ಎಲ್ಲ ಗಣದ ಸದಸ್ಯರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಬಹಳ ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ಶ್ರೀಮತಿ ಸುಮನ್ ಪತ್ರಾವಳಿಯವರು ಬೆಳಗಾಂ ಮೂಲತಃ ಇವರು ಜನ್ಮ ಪೂನಾದಲ್ಲಿ ಆಗಿತ್ತು. ಬಹುಶಃ ಇವ್ರದ್ದು ಜೀವನ ಹಿಸ್ಟ್ರಿ ಕೇಳಿದ್ರೆ ಇವರು ಮದುವೆ ಆಗೋ ಸಮಯದಲ್ಲಿ ಇವರಿಗೆ ಧರ್ಮದ ಏನು ಗಂಧಗಾಳಿ ಗೊತ್ತಿರ್ಲಿಲ್ಲ. ಆಮೇಲೆ ಏನಾಯ್ತು, ಮದುವೆ ಆದ್ಮೇಲೆ ಅತ್ತೆ ಮನೆಗೆ ಬಂದಾಗ, ಅತ್ತೆಯ ಸಂಪರ್ಕದಲ್ಲಿ ಬಂದಾಗ ಅವ್ರಿಗೆ ಅವರ ಅತ್ತೆಯವರು ಬಹಳ ಧಾರ್ಮಿಕರಿದ್ರು. ಅವರ ಸಂಪರ್ಕ ಬಂದಾಗ ಧರ್ಮದಲ್ಲಿ ರುಚಿ ಹುಟ್ಟಿತು. ಆಮೇಲೆ ಕ್ರಮೇಣ ಬರಬರ್ತಾ ಅವರು ಚಿಕ್ಕ ಮಕ್ಕಳಿಗೆ ಬಾಲಬೋಧಗಳನ್ನು ಅಧ್ಯಯನ ಮಾಡಿಸ್ತಾ ಈಗಲೂ ಸಮೇತ ಬೆಳಗಾವಿನ ಮಹಾವೀರ್ ಭವನದಲ್ಲಿ ಅನೇಕ ಮಕ್ಕಳಿಗೆ ಸ್ವಾಧ್ಯಾಯವನ್ನು ಕಲಿಸ್ತಾ ಇದ್ದಾರೆ, ಪಾಠವನ್ನು ಮಾಡ್ತಾ ಇದ್ದಾರೆ. ಸುಮಾರು 28 ವರ್ಷಗಳಿಂದ ಈಗ ಈ ಧರ್ಮ ಪ್ರಚಾರವನ್ನು ಸ್ವಾಧ್ಯಾಯನ ಮಾಡಿಸುವಂತ ಶುಭ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರು ಸಮೇತ ಈ ನಮ್ಮ ಸಾವಕಾಚಾರ ಗಣದಲ್ಲಿ ಜೈನ ಸಿದ್ಧಾಂತ ಪ್ರವೇಶಿಕ ಅಂತ ಹೇಳುವಂತ ಗ್ರಂಥದ ಸ್ವಾಧ್ಯಾಯವನ್ನು ನಮ್ಮೆಲ್ಲರಿಗೆ ಮನಮುಟ್ಟುವ ರೀತಿಯಲ್ಲಿ ಸ್ವಾಧ್ಯಾಯವನ್ನು ಹೇಳ್ಕೊಟ್ಟಿದ್ದಾರೆ ಮಧ್ಯಾಹ್ನದ ಸಮಯದಲ್ಲಿ. ಹಾಗೆ ಅವರೀಗ ಸದ್ಯ ನಿಮ್ಮೆಲ್ಲರಿಗೂ ಗೊತ್ತಿದೆ, ಜಿನ ಸರಸ್ವತಿ ಪೂಜ್ಯ ಪ್ರಶಾಂತ್ ಸಾಗರ್ ಮುನಿಮಾರ ವಿದ್ಯಾಸಾಗರ ಸಂಘದ ಶಿಕ್ಷಕರಾದಂತ ಪ್ರಶಾಂತ್ ಸಾಗರರಿಂದ ರಚನೆಯಾದಂತ ಜಿನ ಸರಸ್ವತಿ ಶಾಸ್ತ್ರದ ಸ್ವಾಧ್ಯಾಯವನ್ನು ಮಾಡಿಸ್ತಾ ಇದ್ದಾರೆ. ಹೀಗೆ ಅವರಿಂದಲೂ ಸಮೇತ 2 ಗ್ರಂಥಗಳ ಸ್ವಾಧ್ಯಾಯದ ಲಾಭವನ್ನು ನಾವೆಲ್ಲ ಪಡ್ಕೊಂಡಿದ್ದಾರೆ. ಶ್ರೀಮತಿ ಸುಮನ್ ಪತ್ರಾವಳಿ ಅವರಿಗೂ ಈ ಗಣದ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೆ ಇನ್ನೊಬ್ರು ನಮ್ಮ ಕರ್ನಾಟಕದವರೇ ಆದಂತಹ ಸುಷ್ಮಾ ಗಣಿಯವರು, ನಿಮ್ಗೆಲ್ರಿಗೂ ಗೊತ್ತಿದೆ, ಅವರು ಸಮೇತ ಸ್ವಾಧ್ಯಾಯದಲ್ಲಿ ರುಚಿಯನ್ನು ಹೊಂದಿದ್ದು ಅನೇಕ ಗ್ರಂಥಗಳ ಸ್ವಾಧ್ಯಾಯವನ್ನು ಮಾಡ್ತಾ ಇದ್ರು. ಹೀಗೆ ಒಂದು ಸಲ ಅವರಲ್ಲಿ ಸಮೇತ ನಾವು ನಿವೇದನೆ ಮಾಡಿದಾಗ ಈ ಇಷ್ಟೋಪದೇಶದ ಗ್ರಂಥದ ಸ್ವಾಧ್ಯಾಯವನ್ನು ನಮ್ಮ ಗಣದ ಸದಸ್ಯರಿಗೆ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡಾಗ ಅವರು ಸಮೇತ ಸಂತೋಷದಿಂದ ಒಪ್ಪಿಕೊಂಡು ನಮ್ಮ ಗಣದ ಸ್ವಾಧ್ಯಾಯ ಪ್ರೇಮಿಗಳಿಗೆ ಇಷ್ಟೋಪದೇಶ ಗ್ರಂಥದ ಸ್ವಾಧ್ಯಾಯವನ್ನು ಮಾಡಿಸಿದ್ದಾರೆ. ಅವರಿಗೂ ಸಮೇತ ನಮ್ಮ ಗಣದ ಸದಸ್ಯರ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಗಣದಲ್ಲಿ ಸ್ವಾಧ್ಯಾಯವನ್ನು ಕೇಳುತ್ತಾ ಜ್ಞಾನಾವರಣೆ ಕರ್ಮದ ತೀವ್ರ ಕ್ಷೇಮದಿಂದಾಗಿ ನಿಮ್ಮೆಲ್ಲರಿಗೂ ಮನಸ್ಸಿನಲ್ಲಿರುವಂತಹ ಡಾಕ್ಟರ್ ಸುಮಾರಾಣಿಯವರು, ಮೂಲತಃ ಇವರು ದಕ್ಷಿಣ ಕನ್ನಡದವರು. ಮೊದಲು ಇವ್ರಿಗೂ ಅಷ್ಟೇ ನಮ್ಮ ಈ ಗಣ ಪ್ರಾರಂಭ ಆಗೋ ಮುಂಚೆ ಬಸದಿಗೆ ಹೋಗ್ತಾ ಇದ್ರು, ಬಿಟ್ರೆ ಧರ್ಮದಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ. ಬಹುಶಃ ಸ್ವಾಧ್ಯಾಯವನ್ನು ಮೂಲತಃ ಇವರು ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ರು ಸಮೇತ ಸ್ವಾಧ್ಯಾಯವನ್ನು ಕೇಳಿದ ಮೇಲೆ ಇವರಿಂದಲೂ ಸಹ ನಾವೆಲ್ಲ ಈ ಮಹಾವೀರಷ್ಟಕ ಸ್ತೋತ್ರದ ಅರ್ಥವನ್ನು ತಿಳ್ಕೊಂಡ್ವಿ.
ಸ್ವಾಧ್ಯಾಯವನ್ನು ಮಾಡಿಸಿದ್ದಾರೆ. ಅನೇಕ ಜನ ಮಹಾವೀರಾಷ್ಟಕ ಸ್ತೋತ್ರವನ್ನು ಕಂಠಸ್ಥ ಮಾಡಿದವರು ಇದ್ದಾರೆ. ಈ ಸ್ವಾಧ್ಯಾಯವನ್ನು ಮಾಡಿಸಿದಂತ ಡಾಕ್ಟರ್ ಸುಮಾರಾಣಿಯವರಿಗೂ ಈ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಇನ್ನೊಬ್ರು ಶ್ರೀಮತಿ ಶ್ಯಾಮಲಾ ದೀಪಕ್ ಜೈನ್, ಇವರಿಂದಲೂ ಸಹ ಈ ಗಣದಲ್ಲಿ ಬಾಲಬೋಧದ ಭಾಗ 1 ಭಾಗ 2 ಈ 2 ಗ್ರಂಥಗಳ ಸ್ವಾಧ್ಯಾಯವನ್ನು ಮಾಡಿ ನಮ್ಮ ಎಲ್ಲ ಸದಸ್ಯರಿಗೆ ಮನಮುಟ್ಟುವ ರೀತಿಯಲ್ಲಿ ಅರ್ಥೈಸುವ ಹಾಗೆ ಹೇಳಿದ್ದಾರೆ. ಅವರಿಗೂ ಸಮೇತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಈ 9 ತಿಂಗಳ ಈ ಲಾಕ್ಡೌನ್ ಪೀರಿಯಡ್ ಅಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಬಹುಶಃ ಮನೆಯಿಂದ ಹೊರಗಡೆ ಬರದೇ ಇರುವಂತಹ ಪರಿಸ್ಥಿತಿ ಇದ್ದಾಗಲೂ ಸಮೇತ ಎಲ್ರಿಗೂ ಗೊತ್ತಿದೆ, ಈ ವರ್ಷ ನಾವು ಆಷಾಢ ಮಾಸದಲ್ಲಿ ಸಿದ್ಧಕ್ಷೇತ್ರದಲ್ಲಿ ಶಿಖರಜಿಯಲ್ಲಿ ಸಿದ್ಧ ಚಕ್ರಾರಾಧನೆ ಮಾಡ್ಬೇಕಂತೇಳಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು ಸಮೇತ ಕರ್ಮದ ತೀವ್ರ ಉದಯದಿಂದಾಗಿ ಅಲ್ಲಿಗೆ ಹೋಗ್ಲಿಕ್ಕೆ ಆಗಿಲ್ಲ. ಹಾಗೆ ಇಲ್ಲಿ ನಾವು ಆನ್ಲೈನ್ ಮುಖಾಂತರವಾಗಿ ಅಷ್ಟಾನಿಕದಲ್ಲಿ 2 ಅಷ್ಟಾನಿಕಗಳಲ್ಲಿ ಸಮೇತ, ಒಂದು ಆಷಾಢ ಮಾಸ ಮತ್ತು ಕಾರ್ತಿಕ್ ಮಾಸದ 2 ಅಷ್ಟಾನಿಕಗಳಲ್ಲಿ ಈ ಲಘು ಸಿದ್ಧ ಚಕ್ರ ಜಾಪ್ಯ ಮಂತ್ರವನ್ನು ಪಠನೆ ಮಾಡಿದಿವಿ. ಹಾಗೆ ದಶಲಕ್ಷಣ, ಷೋಡಶ ಭಾವನೆ ಪೂಜೆ, ಆಮೇಲೆ ಭಕ್ತಾಮರ, ಕಲ್ಯಾಣ ಮಂದಿರ ವಿಧಾನ, ನಂದೀಶ್ವರ ವಿಧಾನ, ಹಾಗೆ ಅಕ್ಟೋಬರ್ ತಿಂಗಳಲ್ಲಿ ಶಾಂತಿ ಪುರಾಣದ ಸ್ವಾಧ್ಯಾಯ ಮುಕ್ತಾಯವಾದ ಸವಿ ನೆನಪಿಗೋಸ್ಕರವಾಗಿ 2 ದಿವಸದ ಈ ಸಮೋಷಣ ವಿಧಾನವನ್ನು ಬಹಳ ಅದ್ಭುತವಾಗಿ ವೈಭವಪೇತವಾಗಿ ಆನ್ಲೈನ್ ಮುಖಾಂತರ ನಡೆಸಿಕೊಟ್ಟಿದ್ದೇವೆ. ಗಣದ ಎಲ್ಲ ಸದಸ್ಯರಿಗೂ ಈ ಪೂಜೆಯಲ್ಲಿ ಭಾಗವಹಿಸಿದ ಸಹಕರಿಸಿದಂತ ಎಲ್ಲ ಸದಸ್ಯರಿಗೂ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಇತ್ತೀಚೆಗೆ ನಾವು 16 ದಿವಸದಿಂದ ಈ ಗಣದಲ್ಲಿ ಬೃಹತ್ ಶಾಂತಿ ವಿಧಾನವನ್ನು ಹಮ್ಮಿಕೊಂಡಿದ್ದು, ನಿರಂತರವಾಗಿ ಸುಮಾರು 250 ಜನ ನಿರಂತರವಾಗಿ ಪ್ರತಿ ದಿವಸ ಮನೆಯಲ್ಲಿ ಕೂತ್ಕೊಂಡು ಪೂಜೆಯನ್ನು ಮಾಡ್ತಾ ಇದ್ರು. ಬಹುಶಃ ನಮ್ಗೆ 250 ಜನ ಅಂತ ದೃಷ್ಟಿಗೋಚರ ಆದ್ರೂ ಸಮೇತ ಈ ಪೂಜೆಯಲ್ಲಿ ಬಹುಶಃ ಸುಮಾರು ಒಂದು ಮನೆಯಿಂದ 2 ಜನ 3 ಜನ ಹಾಗೆ ಭಾಗವಹಿಸಿ ಪೂಜೆ ಇವತ್ತು ಅದರ ಉದ್ಯಾಪನಾ ಕಾರ್ಯಕ್ರಮವನ್ನು ಮಾಡಿ ಮಂಡಲದ ವಿಸರ್ಜನೆಯನ್ನು ಮಾಡಿದ್ವಿ. ಈ 16 ದಿವಸದ ಕಾರ್ಯಕ್ರಮವು ಯಶಸ್ವಿಯಾಗಿ ನಡಿಬೇಕಾದ್ರೆ ಒಬ್ಬರಿಂದ ಅಥವಾ ಇಬ್ಬರಿಂದ ಸಾಧ್ಯ ಇಲ್ಲ. ಈ 16 ದಿವಸ 16 ಜನ ವಿಶೇಷವಾಗಿ ಒಂದೊಂದು ದಿವಸ ಒಬ್ಬೊಬ್ರು ಈ ಶಾಂತಿ ವಿಧಾನದ ಸಂಗೀತ ರೂಪದಲ್ಲಿ ವಿಧಾನವನ್ನು ಹೇಳಿ ಎಲ್ರಿಗೆ ಮನ ಮುಟ್ಟುವ ಹಾಗೆ, ಮನಸ್ಸಿಗೆ ಆನಂದ ಆಗುವ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ, ಈ ನಮ್ಮ ಗಣದಲ್ಲಿ ಯಾವಾಗ ಬೇಕಾದ್ರೂ ಕರೆದ್ರು ಸಂಗೀತ ಮತ್ತು ಪೂಜೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದ ಕಾಣಿಸ್ಕೊಟ್ಟಂತ ವಿಶೇಷ ವ್ಯಕ್ತಿ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ, ಶ್ರೀಯುತ ನಿತ್ಯಸೇನ್ ಜೈನ್ ಹಳದಂಗಡಿ. ಇವರಿಗೆ ವಿಶೇಷವಾಗಿ ನಮ್ಮ ಈ ಶಾಂತಿ ವಿಧಾನದಲ್ಲಿ ಶ್ರೀಮತಿ ಜಯಶ್ರೀ ಡಿ ಜೈನ್ ಹೊರನಾಡು, ಇವರ ಪರಿಚಯ ನಾವು ಜಾಸ್ತಿ ಹೇಳಬೇಕಾಗಿಲ್ಲ. ಬಹುಶಃ ಇವರು ಅನೇಕ ಗಣಗಳಲ್ಲಿ, ಅನೇಕ ಕ್ಷೇತ್ರಗಳಲ್ಲಿ, ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ವಿಧಾನ ಇರ್ಬೋದು ಅಥವಾ ಜಿನಭಜನೆ ಕಾರ್ಯಕ್ರಮ ಇರ್ಬೋದು ಎಲ್ಲವನ್ನು ಚಂದ ಮಾಡಿಕೊಟ್ಟಿದ್ದಾರೆ. ನಮ್ಮ ಗಣದಲ್ಲಿಯೂ ಸಮೇತ 2 ದಿವಸ ಈ ಶಾಂತಿ ವಿಧಾನವನ್ನು ಸಂಗೀತ ರೂಪದಲ್ಲಿ ಹಾಡಿ ನಮ್ಮೆಲ್ಲರಿಗೂ ಮನಸ್ಸಿಗೆ ಆನಂದ ಆಗುವ ಹಾಗೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದಗಳನ್ನು ನಾವು ಅರ್ಪಿಸ್ತೇವೆ. ಹಾಗೆ ಸುಮಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಅವರ ಹೆಸರನ್ನು ಹೇಳ್ತೇವೆ. ಅವರೆಲ್ಲರಿಗೂ ನಾವು ಧನ್ಯವಾದವನ್ನು ಅರ್ಪಿಸ್ತೇವೆ. ಆಮೇಲೆ ಶ್ರೀಮತಿ ನಿರೀಕ್ಷಾ ಜೈನ್ ಹೊಸ್ಮಾರ್, ಇವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಸಂಗೀತ ಹೇಳಲಿಕ್ಕೆ ಭಾಗವಹಿಸಿದ್ದಾರೆ.
ಶ್ರೀಯುತ ಮಹಾವೀರ್ ಪ್ರಸಾದ್ ಹೊರನಾಡು, ನವೀನ್ ಪ್ರಸಾದ್ ಜಾಂಬ್ಳೆ ಮುಂಬೈ. ಮೂಲತಃ ಇವರು ಜಾಂಬ್ಳೆಯವರಾದ್ರೂ ಈಗ ಸದ್ಯ ಮುಂಬೈಯಲ್ಲಿ ಕಾರ್ಯನಿಮಿತ್ತವಾಗಿ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಆದ್ರೂ ಅಲ್ಲಿಂದಲೂ ಸಮೇತ ಈ ಶಾಂತಿ ವಿಧಾನದ ಸಂಗೀತ ರೂಪದಲ್ಲಿ ಹಾಡಿ ನಮ್ಮೆಲ್ಲರನ್ನು ಆನಂದ ಪಡಿಸಿದ್ದಾರೆ. ಹಾಗೂ ಶ್ರೀಮತಿ ಪ್ರಣಮ್ಯ ಜೈನ್ ಕಾರ್ಕಳ, ಶ್ರೀಮತಿ ಸೌಮ್ಯ ಅಜ್ರಿ ಕಾರ್ಕಳ, ವಸಂತ್ ಕುಮಾರ್ ಭಂಗ ಕಾರ್ಕಳ, ಶ್ರೀಮತಿ ವಾಗೀಶ್ವರಿ ಪ್ರಕಾಶ್ ಮೈಸೂರು, ಹಾಗೆ ಡಾಕ್ಟರ್ ಸುಮಾ ರಾಣಿ. ಇವರು ಬಹುಶಃ ನಮ್ಮ ಬೆಳಗಿನ ಪೂಜಾ ಕಾರ್ಯಕ್ರಮದಲ್ಲಿ, ಮಧ್ಯಾಹ್ನ ಮೇಲೆ ನಡೆಯುವಂತ ಸ್ವಾಧ್ಯಾಯದಲ್ಲಿ, ಸಾಯಂಕಾಲ ಪುನಃ ಆರತಿ ಭಕ್ತಿ ಕಾರ್ಯಕ್ರಮದಲ್ಲಿ ಪ್ರತಿ ದಿವಸ ವಿಶೇಷವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಕಾಣಿಸಿಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ಶ್ರೀಮತಿ ಜಯಮಾಲ ಅವರು ಉಜಿರೆಯವರು, ಹಾಗೆ ಶ್ರೀಮತಿ ಪದ್ಮಿನಿ ರವೀಂದ್ರನಾಥ್ ಬೆಂಗಳೂರು, ಶ್ರೀಮತಿ ಸುಧಾ ಸುರೇಶ್ ಬೆಂಗಳೂರು, ಶ್ರೀಮತಿ ಪರಂಜ್ಯೋತಿ ಬೆಂಗಳೂರು, ಶ್ರೀಮತಿ ಶ್ಯಾಮಲಾ ದೀಪಕ್ ಜೈನ್ ಪಾಣೆ ಮಂಗಳೂರು. ಇವರೆಲ್ಲ ಈ ನಮ್ಮ ಶಾಂತಿ ವಿಧಾನದ ಪೂಜಾ ಮಹೋತ್ಸವದಲ್ಲಿ ಇಷ್ಟೊಂದು ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಇವರೆಲ್ಲರಿಗೂ ನಾನು ಇನ್ನೊಂದು ಸಲ ಗಣದ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಬಹುಶಃ ಇನ್ನೊಬ್ರು ವ್ಯಕ್ತಿಯ ಹೆಸರನ್ನು ಹೇಳಲಿಲ್ಲ ಅಂದ್ರೆ ಇಲ್ಲಿ ತಪ್ಪಾಗ್ತದೆ. ಯಾಕಂದ್ರೆ ಶ್ರೀಯುತ ನಿರಂಜನ್ ಜೈನ್ ಕುದ್ಯಾಡಿ, ಇವರು ಯಾವುದೇ ಕಾರ್ಯಕ್ರಮವನ್ನು ನಮ್ಗೆ ಮಾಡ್ಬೇಕಾದ್ರೆ ಮೊದಲು ನಮ್ಮ ಸಜೆಷನ್ ಯಾರ ಹತ್ರ ಕೇಳೋದು ಅಂತ ಹೇಳಿದ್ರೆ ನಿರಂಜನ್ ಜೈನ್ ಅವರು ಏನೇ ಕಾರ್ಯಕ್ರಮ ಮಾಡೋದಾದ್ರೂ ನಿರಾಪೇಕ್ಷ ಭಾವದಿಂದ, ನಿಷ್ಕಲ್ಮಶ ಭಾವದಿಂದ ಎಲ್ರಿಗೂ ಒಂದು ಸಜೆಷನ್ ಕೊಡ್ತಾರೆ. ಹಾಗೆ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾರನ್ನು ಭೇಟಿ ಮಾಡಬೇಕು, ಯಾರನ್ನು ಮಾತಾಡ್ಬೇಕು, ಹೀಗೆ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಬೇಕು ಅಂತ ಹೇಳುವಂಥದ್ದು ಒಂಥರ ಅವರು ನಮ್ಗೆ ಮಾರ್ಗದರ್ಶಕರು ಅಂತ ಹೇಳ್ಬೋದು. ಇಷ್ಟೆಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗ್ಲಿಕ್ಕೆ ಶ್ರೀಯುತ ನಿರಂಜನ್ ಜೈನ್ ಕುದ್ಯಾಡಿ ಇವರ ಸಹಕಾರ ನಮ್ಗೆ ಬಹಳ ಇತ್ತು. ಒಂದು ಪತ್ರಿಕೆ ಮಾಡುವುದಾಗ್ಲಿ, ಅಥವಾ ಆನ್ಲೈನ್ಗೆ ಲೈವ್ ಕೊಡುವುದಾಗ್ಲಿ, ಅಥವಾ ಜನರನ್ನು ಸಂಪರ್ಕ ಮಾಡುವುದಾಗ್ಲಿ, ನಮ್ಮ ಗಣಕ್ಕೆ ಅನೇಕ ಜನರು ಪ್ರಚಾರ ಪ್ರಸಾರ ಮಾಡೋದಾಗ್ಲಿ, ನಮ್ಮ ಕಾರ್ಯಕ್ರಮದ ಯಾವುದೇ ಪ್ರಚಾರ ಪ್ರಸಾರ ಮಾಡೋದಾಗ್ಲಿ ಇವರು ಬಹು ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ಅವರಿಗೂ ಸಮೇತ ನಮ್ಮ ಎಲ್ಲ ಗಣದ ಸದಸ್ಯರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೆ ಈ ಕಾರ್ಯಕ್ರಮವು ಯಶಸ್ವಿ ಆಗ್ಲಿಕ್ಕೆ ಕಾರ್ಯಕ್ರಮ ಮಾಡುವುದೇ ಒಂದಲ್ಲ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಸದಸ್ಯರಿಗೂ ಸಮೇತ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇಷ್ಟು ಹೇಳಿ ನಮ್ಮ ಈ ಎರಡು ಮಾತುಗಳನ್ನು ಮುಗಿಸ್ತೇವೆ. ಹಾಗೆ ಇನ್ನೇನಾದ್ರೂ ಯಾರ್ದಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ಅನ್ಯಥಾ ತಾವು ತಪ್ಪು ತಿಳಿಬಾರದು. ಪೂಜಾ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ಮಾಡಿದಂತ ಹಾಗೂ ಭಾಗವಹಿಸಿದಂತಹ ಅಥವಾ ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ ಬಂದಂತಹ ಎಲ್ಲ ಸಹಧರ್ಮಿ ಬಂಧುಗಳಿಗೆ ಪುನೊಂದು ಸಲ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಈ ಎರಡು ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಜಿನೇಂದ್ರ. ಈಗ ಧನ್ಯವಾದಗಳು ಜಿನೇಂದ್ರ ಸರ್ ಅವ್ರಿಗೆ. ಈಗ ನಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಿರುವಂತಹ, ಎಲ್ಲರೂ ಸಂತೋಷಿಸುವಂತಹ ಒಂದು ವಿಶೇಷ ಸಂದರ್ಭ ಒಂದು ಜರುಗಲಿದೆ. ಎಲ್ಲರೂ ತಪ್ಪದೆ ಭಾಗವಹಿಸಿ ಅನುಮೋದಿಸಿ ಅಂತ ನಾವೆಲ್ಲರೂ ಕೂಡ ನೋಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ನೀವೆಲ್ಲ ಕಾತುರದಿಂದ ಕಾದಿದ್ದೀರಾ. ಹಾಗಾಗಿ ಈಗ ಅದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಈ ವಿಶೇಷವಾದ ಕಾರ್ಯಕ್ರಮದ ಪ್ರಸ್ತಾವನಾ ನುಡಿಯನ್ನ ಶ್ರೀಯುತ ಮಿತ್ರಸೇನ್ ಜೈನ್ ರವರು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತೀನಿ. ಸರ್ವರಿಗೂ ಜೈ ಜಿನೇಂದ್ರಗಳು. ನಮಃ ಶ್ರೀ ವರ್ಧಮಾನಾಯ ನಿರ್ಧೂತ ಕಲಿಲಾತ್ಮನೆ ತಾಲೋಕಾನಾಂ ತ್ರಿಲೋಕಾನಾಂ ಯದ್ವಿದ್ಯಾದರ್ಪಣಾಯತೆ ಷೋಡಶಂ ತೀರ್ಥನಾಥಾನಾಂ ಪಂಚಮಂ ಚಕ್ರವರ್ತಿನಃ ಅಗಣ್ಯ ಪುಣ್ಯ ಶಾಂತಿಶ್ಚಂ
ವಂದೇ ತಂ ಅಘ ಶಾಂತಯೇ ವಂದೇ ತಂ ಮಮ ಶಾಂತಯೇ. ಸದ್ಧರ್ಮ ಸಮ್ಯಸ್ತ ಬಂಧುಗಳೇ, ಬಹುಶಃ ಇದೊಂದು ಕಾರ್ಯಕ್ರಮದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ದೊರೆತದ್ದು ನನ್ನ ಜನ್ಮಾಂತರದ ಪುಣ್ಯ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ, ಪ್ರಪ್ರಥಮವಾಗಿ ನಾನೊಂದು ಮಾತು ಹೇಳ್ಬೇಕು. ಯಾಕಂತ ಹೇಳಿದ್ರೆ, ನಮ್ಮ ಜಿನೇಂದ್ರ ಬಂಗ ಸರ್ ಬಗ್ಗೆ ನಾವೆರಡು ಮಾತಾಡದಿದ್ರೆ ಎಷ್ಟೋ ಋಣದಲ್ಲಿ ಬೀಳ್ತೇವೆ. ಯಾಕಂತ ಹೇಳಿದ್ರೆ, ಎಲ್ರಿಗೂ ಕೂಡ ಬಹುಶಃ ಧರ್ಮ ಏನು ಅಂತ ಹೇಳುವ ಬಗ್ಗೆ, ಅದರಲ್ಲಿ ಏನು ಮಾಡಬೇಕು ಎಂಬ ಬಗ್ಗೆ ಅಕಾರದಿಂದ ಅಂದ್ರೆ ಆಯಿಂದ ಕಲಿಸಿದವರು, ಕೈ ಹಿಡಿದು ಬರೆಸಿದವರು ಜಿನೇಂದ್ರ ಬಂಗ. ಯಾಕಂತ ಹೇಳಿ ವಿಶೇಷವಾಗಿ ನಮ್ಮ ರತ್ನಕರ್ಣಕ ಶಾವಕಾಚಾರ ಗಣದ ಎಲ್ಲರೂ ಕೂಡ ಅದರಲ್ಲಿ ಯಾರು ಕೂಡ ಅಲ್ಲ ಅಂತ ಹೇಳುವಂತಹ ಸಂದರ್ಭ ಪ್ರಶ್ನೆ ಇಲ್ಲ. ಪ್ರಪ್ರಥಮವಾಗಿ ಅವರಿಗೆ ಜನ್ಮ ನೀಡಿದಂತಹ ಸ್ವರ್ಗೀಯ ರವಿರಾಜ ಬಂಗ ಹಾಗೂ ಮಾತೃಶ್ರೀಯವರಾದ ಶ್ರೀಮತಿ ಸುಮನಾಜಿ ಅಮ್ಮನವರ ಚರಣಾರವಿಂದಗಳಿಗೆ ಅನಂತಾನಂತ ವಂದಗಳನ್ನು ನಾವು ಸಲ್ಲಿಸಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ, ಆ ಪುಣ್ಯ ಗರ್ಭೆ ಸುಮನಾಜಿ ಅಮ್ಮನವರ ಪುಣ್ಯ ಗರ್ಭದಲ್ಲಿ ಜನ್ಮವನ್ನು ಪಡೆದಂತಹ ಶ್ರೀ ಜಿನೇಂದ್ರ ಬಂಗರು ಬಹುಶಃ ಧರ್ಮ ಪ್ರಭಾವನೆಯಲ್ಲಿ ಎಲ್ಲಿಯೂ ಕೂಡ ತಮ್ಮ ಚಾನ್ಸ್ ಅಂದ್ರೆ ಯಾವುದೇ ಇದನ್ನು ಬಿಟ್ಟು ಕೊಟ್ಟವರಲ್ಲ. ನಾನು ರತ್ನಾಕರ ವರ್ಣಿಯ ಒಂದು ಮಾತನ್ನು ಉದ್ಧರಿಸಲಿಕ್ಕೆ ತುಂಬಾ ಸಂತೋಷ ಪಡುತ್ತೇನೆ. ತನುವಂ ಸಂಘದ ಸೇವೆಯವಳು, ಧನಮಂ ದಾನ ಸುಪೂಜೆಯವಳು, ಮನಮಂ ಆತ್ಮ ಧ್ಯಾನದ ಅಭ್ಯಾಸದೋಳು, ದಿನಮ ಅರ್ಹತ್ ಧರ್ಮ ಕಾರ್ಯ ಪ್ರವರ್ತನೆಯವಳು, ತೀರ್ಥುವ ಸದ್ಗ್ರಹಸ್ಥನ ಅನಘಂ ರತ್ನಾಕರ ಅಧೀಶರ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಧನಮಂ ದಾನ ಸುಪೂಜೆಯವಳು, ದಿನಮಂ ಸದ್ಧರ್ಮ ಕಾರ್ಯ ಪ್ರವರ್ತನೆಯವಳು, ಮನಮಂ ಆತ್ಮ ಧ್ಯಾನದ ಅಭ್ಯಾಸದವಳು. ಅಂದ್ರೆ ಹಣ ಏನಿರ್ಬೋದು, ದಿನ ಏನಿರ್ಬೋದು, ಅವನ ಕ್ಷಣ ಕ್ಷಣವನ್ನು ಕೂಡ ಧರ್ಮಕ್ಕಾಗಿ ಯಾರು ವ್ಯಯಿಸ್ತಾನೋ, ಯಾರು ಅದಕ್ಕೆ ಮುಡಿಪಾಗಿಡ್ತಾನ, ಅವನ ರತ್ನಾಕರ ಅಂದ್ರೆ ತೀರ್ಥ ಸದ್ಗೃಹಸ್ಥನ ಅನಘಂ ರತ್ನಾಕರಾಧೀಶರ ಎಂಬುದಾಗಿ ಹೇಳ್ತಾನೆ. ಅಂತಹ ಸದ್ಗೃಹಸ್ಥನ ಅನಘ ಅಂದ್ರೆ ಅನರ್ಘ್ಯ ರತ್ನವ ಎಂಬುದಾಗಿ ಇಲ್ಲಿ ರತ್ನಾಕರ ವರ್ಣಿ ಹೇಳ್ತಾನೆ. ಯಾಕೆಂತ ಹೇಳಿದ್ರೆ, ಜಿನೇಂದ್ರ ಬಂಗರು ಹಿಂದೆಯಿಂದಲೂ ನಮ್ಗೆ ಪರಿಚಯಿಸಿದರು. ನಾವು ಅವರ ತಂದೆ ತಾಯಿಯವರನ್ನು ಕೂಡ ಬಲ್ಲವರು. ವಿಶೇಷವಾಗಿ ನಾನು ಅವರ ಅಜ್ಜಿಯನ್ನು ಕೂಡ ತುಂಬಾ ಹತ್ತಿರದಿಂದ ಬಲ್ಲವ. ಯಾಕೆಂತ ಹೇಳಿದ್ರೆ, ನಾವು ಈಗೆಲ್ಲ ಒಂದು ದಿನ ಜಿನೇಂದ್ರ ಒಂದು ಸಹವಾಸದಲ್ಲಿ ಬಂದು ಅಷ್ಟಮಿ ಚತುರ್ದಶಿಯನ್ನು ನಾವು ಈಗ ಪಾಲನೆ ಮಾಡ್ತಾ ಇದ್ದೇವೆ. ನಾವು ಸಣ್ಣದಿರ್ಬೇಕಾದ್ರೆ, ಬಹುಶಃ ನಾವು ಒಂದು 7-8-10 ವರ್ಷ ಪ್ರಾಯದ ಮಕ್ಕಳಿರ್ಬೇಕಾದ್ರೆ ಅವರ ಅಜ್ಜಿಯವರು ಅಷ್ಟಮಿ ಚತುರ್ದಶಿಯನ್ನು ಹೇಗೆ ಪಾಲನೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಇಲ್ಲಿ ಹತ್ತಿರದಲ್ಲಿ ಒಂದು ಬೆಟ್ಟದ ಬಸದಿ ಇತ್ತು, ಪಂಚನಾಥ ಸ್ವಾಮಿಯ ಸನ್ನಿಧಿ, ಅಲ್ಲಿ ಬ್ರಹ್ಮದೇವರ ಅಕ್ಷಯ ಕ್ಷೇತ್ರ ಅದು. ಅವರು ಅಷ್ಟಮಿಯ ಮೊದಲನೇ ದಿನ ಮಧ್ಯಾಹ್ನ 11 ಗಂಟೆಗೆ ತಮ್ಮ ಆಹಾರವನ್ನು ಮುಗಿಸಿ ಹೋಗಿ ಅಲ್ಲಿ ಕೂತ್ರೆ, ಆ ದಿನ ರಾತ್ರಿ, ಮರುದಿನ ಇಡೀ ದಿನ, ಮಾರನೇ ದಿನ ಅಂದ್ರೆ 3ನೇ ದಿನ ಬಂದು ಅವರು ಆಹಾರ ಸ್ವೀಕರಿಸಿದ್ದು ನನಗೆ ತುಂಬಾ, ನಾನು ಪ್ರತ್ಯಕ್ಷ ದರ್ಶಿಯಾಗಿ ಕಂಡವ. ಅಂತಹ ತುಂಬಾ ಹೆಮ್ಮೆ ಅಂತ ಅನಿಸ್ತದೆ. ಹಾಗಾಗಿ ನಾವು ಹಲವಾರು ಆರಾಧನೆಗಳಲ್ಲಿ ಅವರೊಂದಿಗೆ ಭಾಗವಹಿಸಿದ್ದೇವೆ. ನಾವು ಆಗ ಕೇವಲ ಒಬ್ಬ ಪೂಜಾರ್ಥಿಯಾಗಿ ನಾನು ಅಲ್ಲಿ ಭಾಗವಹಿಸಿದ್ದುಂಟು. ಆದ್ರೆ ಅವರ ಪ್ರವಚನಗಳನ್ನು ಕೇಳುತ್ತಾ ನಾನು ಅವರ ತುಂಬಾ ನಿಕಟವರ್ತಿ ಆದದ್ದು ನನ್ನ ಸೌಭಾಗ್ಯವೇ ಸರಿ ಅಂತ ಹೇಳಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಹಾಗೆ ಈಗ ಮೊನ್ನೆ ಈ ಲಾಕ್ಡೌನ್ ಆದಾಗ ನನಗೊಂದು ಮಾತು ನೆನಪಡ್ತದೆ. ಯಾಕಂತ ಹೇಳಿದ್ರೆ, ದಶರಥ ಮಹಾರಾಜ ಒಮ್ಮೆ ಬೇಟೆಗೆ ಹೋಗಿರ್ತಾನಂತೆ. ಬೇಟೆಗೆ ಹೋಗಿದ್ದಾಗ ಅಲ್ಲಿ ಅವನಿಗೆ ಶಬ್ದವೇದಿ ವಿದ್ಯೆ ಗೊತ್ತಿತ್ತು. ಶಬ್ದ ಕೇಳಿದಲ್ಲಿ ಅವ ಬಾಣ ಹೊಡೆದು ಆ ಪ್ರಾಣಿಯನ್ನು ಕೊಲ್ಲುವುದು ಅಥವಾ ಪ್ರಾಣಿಯನ್ನು ಇದು ಮಾಡುವಂತಹವನ್ನಲ್ಲಿ ವಿದ್ಯೆ ಇತ್ತು. ಅವನು ತೆಗೆದು ಶಬ್ದದ ಇದರಲ್ಲಿ ಅವನು ಹೊಡೆದು ಬಿಡ್ತಾನೆ. ಹೊಡೆದಾಗ ಹತ್ತಿರ ಹೋಗಿ ನೋಡ್ತಾನೆ, ಯಾವುದೋ ಪ್ರಾಣಿ ಬಲಿಯಾಗಿದೆ ಅಂತ. ಆದ್ರೆ ಹತ್ತಿರ ಹೋದಾಗ ಅಲ್ಲಿ ಶ್ರವಣಕುಮಾರ ಮತ್ತು ಅವನ ತಂದೆ ತಾಯಿಯನ್ನು ಹೆಗಲಲ್ಲಿ ಹೊತ್ತು ತೀರ್ಥಯಾತ್ರೆ ಮಾಡಿಸ್ತಾ ಇದ್ದ. ಆಗ ಶ್ರವಣಕುಮಾರನಿಗೆ ಇವನು ದಶರಥ ಹೊಡೆದ ಬಿಲ್ಲು ತಾಗಿ ಶ್ರವಣಕುಮಾರನ ಪ್ರಾಣ ಹೋಗ್ತದೆ. ಆ
ಶ್ರವಣಕುಮಾರನ ತಂದೆ ತಾಯಿಗಳು ತುಂಬಾ ದುಃಖದಿಂದ, ಅವರದೇ ಯಾಕಂದ್ರೆ ಇಬ್ರು ಕಣ್ಣು ಕಾಣದವರು, ದುಃಖದಿಂದ ಇರುವಾಗ ಹೋಗಿ ಇವ ತಪ್ಪು ಒಪ್ಪಿಕೊಳ್ತಾನೆ. ಸ್ವಾಮಿ, ಇದು ನನ್ನ ಬಾಣ ಪ್ರಯೋಗದಿಂದ ನಿಮ್ಮ ಮಗ ಹತ ಆಗಿದ್ದಾನೆ, ನಾನೇನ್ ಮಾಡ್ಲಿ ಎಂಬುದಾಗಿ ಅವರಲ್ಲಿ ದೈನ್ಯದಿಂದ ಕೇಳಿದಾಗ ಅವರು ಯಾವುದನ್ನು ಕಿವಿಗೆ ಹಾಕಿಕೊಳ್ಳದೆ ನೇರವಾಗಿ ಅವನಿಗೆ ಶಾಪವನ್ನೇ ಕೊಟ್ಟು ಬಿಡ್ತಾರೆ. ಏನಂತ ಹೇಳಿದ್ರೆ, ನೀನು ಸಾಯುವಾಗ ನಿನ್ನ ಮಕ್ಕಳು ಯಾರು ನಿನ್ನ ಹತ್ತಿರ ಇರದೆ ಹೋಗಲಿ ಎಂಬ ಒಂದು ಮಾತನ್ನು ಶಾಪವನ್ನು ಕೊಡ್ತಾರೆ ಆ ತಂದೆ ತಾಯಿಗಳು. ಆದ್ರೆ ನಮ್ಗೆ ಯಾರಾಗಾದ್ರೂ ತುಂಬಾ ಬೇಸರ ಆಗ್ತಿತ್ತು ಅಥವಾ ಏನೋ ದುಃಖ, ನಾವು ಶಾಪ ವಿಮೋಚನೆಗಾಗಿ ಅವನಲ್ಲಿ ಅಂಗಲಾಚಿದ್ದೋ ಏನೋ. ಆದ್ರೆ ದಶರಥ ಮಹಾರಾಜನಿಗೆ ಖುಷಿ ಆಗ್ತದಂತೆ. ಯಾಕೆಂತ ಹೇಳಿದ್ರೆ ಅವನಿಗೆ ಅವನ ಜನ್ಮದಲ್ಲಿ ಆ ಸಮಯದವರೆಗೆ ಅವನಿಗೆ ಮಕ್ಕಳಾಗಿರ್ಲಿಲ್ಲ. ಅವನು ಏನ್ ಕಂಡುಕೊಂಡ ಅಂತ ಹೇಳಿದ್ರೆ, ನನ್ನ ಜನ್ಮದಲ್ಲಿ ಮಕ್ಕಳಾಗುವ ಭಾಗ್ಯ ಇದೆಯಲ್ಲ, ಆದ್ರೆ ನಾನು ಸಾಯುವಾಗ ಮಕ್ಕಳು ನನ್ನ ಹತ್ತಿರ ಇರಬಾರದು ಎಂಬ ಶಾಪ ಇದ್ರೂ ಕೂಡ ನನ್ನ ಜನ್ಮದಲ್ಲಿ ಖಂಡಿತ ಮಕ್ಕಳಾಗುವುದು ಖಂಡಿತ ಎಂಬುದನ್ನು ಮನಗಂಡು ಅವನಿಗೆ ಸಂತೋಷವೇ ಆಗ್ತದೆ. ಮತ್ತೆ ಅವನ ಇದರ ಸಮಯದಲ್ಲಿ ಮಕ್ಕಳು ಇರ್ಲಿಲ್ಲ, ಅದು ಬೇರೆ ವಿಷಯ. ಆದ್ರೆ ನಾವು ಕೂಡ ಹಾಗೆ ಈ ಕೊರೋನಾದಿಂದ ಎಲ್ರೂ ಕೂಡ ಬಸವಳಿದ್ರು, ಕಷ್ಟಪಟ್ಟರು ಕೂಡ ಜೈನ ಧರ್ಮಕ್ಕೆ ತುಂಬಾ ಲಾಭ ಆಗಿದೆ. ಆ ಲಾಭವನ್ನು ತಂದುಕೊಂಡ ಮೇರು ವ್ಯಕ್ತಿ ಯಾರಂತ ಹೇಳಿದ್ರೆ ಸದ್ಯ ನಮ್ಮ ಜಿನೇಂದ್ರ ಬಂಗರು. ಅವರು ಬೆಂಗಳೂರಿನಲ್ಲಿ ಅವರ ಉದ್ಯೋಗವನ್ನು ಮಾಡ್ತಾ ಇದ್ರು ಕೂಡ ಅವರ ಮನಸ್ಸೆಲ್ಲ ಧರ್ಮದ ಪ್ರಭಾವನೆಯತ್ತೇ ಹರಿತಾ ಇದ್ದುದು. ಯಾಕಂತ ಹೇಳಿದ್ರೆ ನಾನು ಹಲವಾರು ಕಡೆ ನೋಡಿದ್ದೇನೆ. ಅವ್ರು ಬಹುಶಃ ಹೀಗೆ ಎಲ್ಲಿ ಕೂಡ ಪಿಕ್ನಿಕ್ ಅಥವಾ ಪ್ರವಾಸಕ್ಕೆ ಹೋದ ಮನುಷ್ಯ ಅಲ್ವೇ ಅಲ್ಲ. ಅವ್ರು ಎಲ್ಲಿಯಾದ್ರೂ ಹೋಗ್ತಾರೆ, ಎಲ್ಲಿಯಾದ್ರೂ ಹೋಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಧರ್ಮದ ಕೆಲಸ, ಆರಾಧನೆಯ ಕೆಲಸ ಆಗ್ತದೆ ಎಂಬುದು ಖಚಿತ. ಹಾಗಾಗಿ ಜಿನೇಂದ್ರ ಬಂಗರು ಅವರಲ್ಲಿ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಒಂದು ದೊಡ್ಡ ಸದ್ಗುಣವನ್ನು ಕಂಡೆ. ಏನಂತ ಹೇಳಿದ್ರೆ, ಶಿಷ್ಯಾದಿ ಇಚ್ಛೇತ್ ಪರಾಜಯಂ ಅಂತ ಹೇಳಿದ್ರೆ, ಇಷ್ಟು ಜನ ಶಿಷ್ಯಗಣವನ್ನು ತಯಾರು ಮಾಡಿದ್ದಾರೆ. ಎಲ್ಲರನ್ನು ಕೂಡ ಅವರು ನೀವು ಆ ಪಾಠವನ್ನು ಮಾಡಿ, ನೀವು ಈ ಪಾಠವನ್ನು ಮಾಡಿ, ಈ ಅಷ್ಟಕವನ್ನು ಓದಿ, ಇಂತಹ ಎಲ್ಲರನ್ನು ಕೂಡ ಒಟ್ಟು ಹಾಕಿ ಎಷ್ಟೋ ನೂರಾರು ಜನ ಅವರ ಶಿಷ್ಯ ವೃಂದವನ್ನೇ ತಯಾರು ಮಾಡಿದ್ದಾರೆ. ಎಲ್ಲರಲ್ಲಿ ಕೂಡ ಅವರಲ್ಲಿ ಒಂದು ನಾನು ಕೆಲವು ಸಲ ಕಾಣುವುದುಂಟು, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತ ಹೇಳಿದ್ರೆ, ಯಾವುದೇ ಒಂದು ವಿಷಯದಲ್ಲಿ ಅವರಿಗೆ ಆಗುದಿಲ್ಲ ಅಂತ ಹೇಳಿದ್ರೆ ಆ ಕ್ಷಣದಲ್ಲಿ ಅವರು ಬೈಕಾಟ್ ಮಾಡ್ತಾರೆ, ಅವನನ್ನು ಇದೇ ಮಾಡಿಬಿಡ್ತಾರೆ. ಆದ್ರೆ ಮರುಕ್ಷಣದಲ್ಲಿ ಮೃದೂನಿ ಕುಸುಮಾದಪಿ ಅಂದ್ರೆ ಹೂವಿಗಿಂತ ಕೋಮಲವಾದ ಮನಸ್ಸನ್ನು ಹೊಂದಿರುವಂತಹ ಜಿನೇಂದ್ರ ಬಂಗರು ಎಷ್ಟು ಜನರನ್ನು ಎಷ್ಟು ಒಳ್ಳೆಯ ರೀತಿಯಲ್ಲಿ ನಡ್ಸ್ಕೊಂಡು ಹೋದದ್ದು ಅನನ್ಯ ಅಂತ ಹೇಳುವಂತಹ ಒಂದು ಇಲ್ಲಿ ಮಾತು ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದೆ. ಒಮ್ಮೆ ನಾನು ಆ ಬಗ್ಗೆ ಹೇಳ್ಬೇಕು. ಯಾಕಂತ ಹೇಳಿದ್ರೆ ನಮ್ಗೆ ತುಂಬಾ ಅನುಕೂಲ ಆದ ವಿಷಯ ಅದು. ಇಲ್ಲಿ ಹತ್ತಿರದ ಪೆರ್ಲಾ ಬೈಪಾಡಿ ಎಂಬ ಬಸದಿಯಲ್ಲಿ ಶಾಂತಿ ಚಕ್ರ ಇದೆ, ಶಾಂತಿ ವಿಧಾನ ಆಗ್ತಾ ಇತ್ತು. ಬಹುಶಃ ಸರ್ವೇಶ್ವರು ಬರ್ಬೇಕಿತ್ತು ಅದಕ್ಕೆ ಕಾರ್ಯಕ್ರಮಕ್ಕೆ. ನನ್ನನ್ನು ಆ ಕೊನೆಯ ಕ್ಷಣದಲ್ಲಿ ಅಲ್ಲಿ ಬರ್ಲಿಕ್ಕೆ ಹೇಳಿದ್ರು ಅಷ್ಟಕ ಓದ್ಲಿಕ್ಕೆ. ನನಗೆ ಆಗ ವಿಶೇಷವಾದ ಅನುಭವ ಇದ್ದಿರ್ಲಿಲ್ಲ ಅಲ್ಲಿ. ಆಗ ನಾವು ಕಷ್ಟಪಡ್ತಾ ಇದ್ದೆವು, ಯಾವ್ದಾದ್ರು ಒಂದೊಂದು ಅರ್ಘ್ಯವನ್ನು ಹೆಚ್ಚಿ ಓದ್ತಾ ಇದ್ದೆವು. ಆಗ ಅಲ್ಲಿ ಧರ್ಮಸ್ಥಳದ ಶ್ರೀಮತಿ ಹೇಮಾವತಿ ಹೆಗ್ಗಡೆ ಅವರಲ್ಲಿ ಕೂತ್ಕೊಂಡಿದ್ರು. ಅವರು ಹೇಳಿದ್ರು, ಈ ಯಾಕೆ ನೀವು ಕಷ್ಟ ಪಡ್ತಾ ಇದ್ದೀರಿ, ನೋಡಿ ಈ ಪುಸ್ತಕ ಅಂತ ಹೇಳಿ ತೆಗೆದು ನನ್ನ ಮುಂದೆ ಇಟ್ರು. ಅದು ಜಿನೇಂದ್ರ ಬಂಗರಿಂದ ಅನುವಾದಿಸಲ್ಪಟ್ಟಂತಹ ಈ ಶಾಂತಿನಾಥ ವಿಧಾನದ ಪುಸ್ತಕ. ಅದನ್ನು ಕೊಟ್ಟು, ನೀವು ಇದರಲ್ಲಿ ಅಷ್ಟಕಗಳು ಬೇಕಾದಷ್ಟು ಹಿಂದಿಯಲ್ಲಿಗೆ ನಿಮ್ಗೆ ಓದಿಕೊಳ್ಬಹುದು ಅಂತ ಹೇಳಿ ಅವರು ಕೂತು ನಮ್ಮ ಹತ್ರ 4 ಅಷ್ಟಕ ಓದಿಸಿ ಮತ್ತೆ ಅವರ ಕೆಲಸದಲ್ಲಿ ತಿಳಿದ್ರು. ನಾವು ಅದನ್ನು ಕೈಗೆ ಕೊಟ್ಟ ಕೂಡಲೇ ನೋಡ್ತಾ ಹೋದೆ, ಇಷ್ಟು ಈಸಿಯಾಗಿ, ಇಷ್ಟು ಸುಲಲಿತವಾಗಿ ನನ್ನನ್ನು ಹಿಂದಿಯಲ್ಲಿ ಅದು ಓದಿಸಿಕೊಂಡು ಹೋದ್ದು ನನಗೆ ಇವತ್ತು ಕೂಡ ತುಂಬಾ ಪರಮಾಶ್ಚರ್ಯ. ಯಾಕಂತಂದ್ರೆ ಇಲ್ಲಿದ್ರೆ ನಾವು ಶಾಂತಿನಾಥ ವಿಧಾನ ಆಗ್ಬೇಕಾದ್ರೆ ಬಹುಶಃ ಒಂದೊಂದೇ ಹೆಚ್ಚು ಹೇಳ್ತಾ ಹೋಗ್ಬೇಕಾದ್ರೆ ಮಧ್ಯಾಹ್ನ 4 ಗಂಟೆ ಆಗ್ತಿತ್ತು ಏನೋ. ಅದು ಪುಸ್ತಕ ಸಿಕ್ಕಿದಂದಿನಿಂದ ನನಗೆ ಶಾಂತಿ ವಿಧಾನ ಅಲ್ಲ, ಹಲವಾರು ಆರಾಧನೆಗಳಲ್ಲಿ ತುಂಬಾ ಆಸಕ್ತಿಯಿಂದಾಗಿ ನಾನು ಪಾಲ್ಗೊಳ್ಳಿಕ್ಕೆ ಆರಂಭಿಸಿದೆ. ಇದು ಜಿನೇಂದ್ರ ಬಂಗರ ಬಗ್ಗೆ ಇಷ್ಟು ಮಾತು ನಾನು ಹೇಳಲೇಬೇಕು ಹೇಳಿ ನನಗೆ ಮನಸ್ಸಿಗೆ ಅನಿಸಿತು, ಹೇಳಿದ್ದೇನೆ. ಮತ್ತೆ ಹಲವಾರು ಅವರು ಬಹುಶಃ ಉದ್ಯೋಗದಲ್ಲಿ ಕೂಡ ಈಗ ಇದ್ರು ಕೂಡ ಕರೋನಾದಿಂದ ಇಲ್ಲಿ ಊರಲ್ಲಿ ಇದ್ದಾರೆ. ಆದ್ರೆ ಸುಮಾರು 100-200 ಜನರ ಅವರ ಕೈ ಕೆಳಗೆ ಕೆಲಸ ಮಾಡುತ್ತಿದ್ರು ಕೂಡ ಯಾವುದೇ ಆ ಬಗ್ಗೆ ಅವರು ತಲೆ ಕೆಡಿಸಿಕೊಂಡವರಲ್ಲ. ಕೇವಲ ಅವರು ಧರ್ಮದ ಬಗ್ಗೆ ಎಷ್ಟು ಪುಸ್ತಕಗಳನ್ನು ಹಿಂದಿಯಿಂದ ನಮಗೆ ಟ್ರಾನ್ಸ್ಲೇಷನ್ ಮಾಡಿ ಎಲ್ರಿಗೂ ಕೂಡ ಭಕ್ತಗಣಕ್ಕೆ ಕೊಟ್ಟಂತಹ ಧೀಮಂತ ಧರ್ಮಾತ್ಮ ಈ ಜಿನೇಂದ್ರ ಬಂಗರು. ಅವರು
ಒಂದು ಮಾತು ಯಾವಾಗ್ಲೂ ಕೂಡ ನುಣಿಸಿಕೊಳ್ತಾರೆ. ಯಾವಾಗ ಒಳ್ಳೆಯ ಮಾತು ಹೇಳಬೇಕಿದ್ರು ಕೂಡ ನನಗೇನು ಬೇಡಪ್ಪ ಅದೆಂತದ್ದು. ಆದ್ರೆ ಬಹುಶಃ ಇವತ್ತು ಮಹಾವೀರ್ ಪ್ರಸಾದ್, ನಮ್ಮ ನಿರಂಜನ್ ಕುದ್ಯಾಡಿ ಅವರು, ಹಾಗೆ ಇನ್ನೋರು ಅವರ ಶಿಷ್ಯಾದರಂತ ಬಹುಶಃ ನವೀನ್ ಕುಮಾರ್ ಜಾಂಬ್ಳೆ ಇವರೆಲ್ಲ ಸೇರಿ ಒಂದು ನಮ್ಮ ಸರಿಗೆ ಒಂದು 4 ಅಭಿನಂದನೆಯ ನುಡಿಯನ್ನು ಮಾಡಬೇಕು. ಅವರ ಏನು ಋಣ ಸಂದಾಯ ಅಂತ ಹೇಳಿದ್ರೆ ಅವ್ರಿಗೆ ಯಾವುದು ಸ್ವತ್ತಿನ ಇದಿಲ್ಲ, ಒಂದೆರಡು ಅವರ ಬಗ್ಗೆ ಅಭಿನಂದನೆಯ ನುಡಿಯನ್ನಾದ್ರೂ ನುಡಿಬೇಕು ಅಂತ ಹೇಳುವಂತಹ ವಿಶೇಷವಾದ ಕಾಳಜಿ ವಹಿಸಿಕೊಂಡು ನಾವೆಲ್ಲರೂ ಸೇರಿ ಶ್ರೀಯುತ ಜಿನೇಂದ್ರ ಬಂಗರಿಗೆ ಈ ಸಂದರ್ಭದಲ್ಲಿ ಅವರ ಬಗ್ಗೆ 4 ಹಿತನುಡಿಗಳು, ಅವರ ಬಗ್ಗೆ ಒಂದು 4 ಒಳ್ಳೆಯ ನುಡಿಗಳನ್ನು ಹೇಳುವಂತಹ ಅವಕಾಶವನ್ನು ನನಗೆ ಕೊಟ್ಟಿದ್ದೀರಿ. ಹಾಗಾಗಿ ನಾನು ಎಲ್ರಿಗೂ ಚಿರಋಣಿ ಎಂದು ಹೇಳುತ್ತಾ ಜಿನೇಂದ್ರ ಬಂಗರಿಗೆ ಗಣದ ಎಲ್ಲರ ಪರವಾಗಿ ಅನಂತಾನಂತ ವಂದನೆಗಳು. ವಿಶೇಷವಾಗಿ ಇನ್ನೊಂದು ವಿಷಯ ಏನು ಹೇಳಿದ್ರೆ, ನಮ್ಮ ಧವಳಕೀರ್ತಿ ಸ್ವಾಮೀಜಿಯವರೊಟ್ಟಿಗೆ ನಾನು ಕೂಡ ನೋಡಿದ್ದೇನೆ ಅವರನ್ನು. ಇಲ್ಲಿ ಸಂವೇದ ಶಿಖರ್ಜಿಯಲ್ಲಿ ನಾವು ಬೃಹತ್ ಸಿದ್ಧ ಚಕ್ರ ಆರಾಧನೆ ಮಾಡ್ತಾ ಇರ್ಬೇಕಾದ್ರೆ ಮೊದಲಿನ ದಿವಸ ಪರಮ ಪೂಜ್ಯ ಸ್ವಾಮೀಜಿ ಅವರು ಹಾಗೂ ಜಿನೇಂದ್ರ ಬಂಗರು ಆ ಸಿದ್ಧ ಚಕ್ರದ ಮಂಡಲವನ್ನು ತಯಾರು ಮಾಡಿದ ಇದು ಅವರ್ಣನೀಯ, ಅನಿರ್ವಚನೀಯ. ಅದನ್ನು ನೋಡಿದಾಗ ಕಣ್ಣು ತುಂಬಿ ಬರ್ತದೆ. ಏನೋ ಸಿದ್ಧಲೋಕವನ್ನು ಇಲ್ಲಿ ಭೂಮಿಗೆ ಇಳಿಸಿದಾರ ಅಂತ ಹೇಳುವಂತಹ ಒಂದು ವಿಶೇಷವಾದ ಒಂದು ಅಲ್ಲಿ ಅನುಭವ ಆಗ್ತದೆ. ಅಲ್ಲಿ ಕೂಡ ಹಾಗೆ ಸಿಕ್ತು ಅಂತ ಹೇಳಿದ್ರೆ ಅದಕ್ಕೆ ಯಾರೇ ಅದು ಹೇಳ್ತಾರಲ್ಲ 10 ತಲೆ ಬಂದ್ರು ಕೂಡ ಅವರು ಬಾಗುವಂತ ಮನುಷ್ಯ ಅಲ್ಲ ಜಿನೇಂದ್ರ ಬಂಗರು. ಯಾಕಂತ ಹೇಳಿದ್ರೆ ಹಲವಾರು ನಿಯಮಗಳನ್ನು ಮಾಡಿದ್ರು. ಯಾರಾದ್ರೂ ಯೂನಿಫಾರ್ಮ್ ಇಲ್ಲದೆ ಇದರ ಮಂಡಲದ ಹತ್ತಿರ ಸುಳಿಯೋ ಹಾಗಿಲ್ಲ. ಅವನು ಬರ್ಬೇಕಾದ್ರೆ ಅವನು ಪೂರ್ಣ ಯೂನಿಫಾರ್ಮ್ ಅಲ್ಲಿ ಬರ್ಬೇಕು ಅಂತ. ಇಂತಹ ಎಲ್ಲ ಅಂದ್ರೆ ಜನರಿಗೆ ಇವತ್ತೆಲ್ಲ ನಾಳೆ ನಾಡ್ದಾದ್ರೂ ಮನವರಿಕೆ ಆಗುವಂತಹ, ಅವರಿಗೆ ಹೌದು ಅನ್ನುವಂತಹ ಸಿಸ್ಟಮ್ಗಳನ್ನು ಅವರು ಮಾಡಿದವರು ಜಿನೇಂದ್ರ ಬಂಗರು. ಅವರು ನಮ್ಗೆ ಇಷ್ಟವರೆಗೆ ಕೊಟ್ಟಂತಹ ಈ ಎಲ್ಲ ಅವಕಾಶಗಳು ಹಾಗೂ ಈ ಧರ್ಮದ ಬೋಧನೆ, ಧರ್ಮದ ಉಪದೇಶ ಹಾಗೂ ನಾವು ಧರ್ಮದಲ್ಲಿ ನಡೆಯುವಂತಹ ಮಾರ್ಗವನ್ನು ನಮ್ಗೆ ತೋರಿಸಿಕೊಟ್ಟಂತಹ ಜಿನೇಂದ್ರ ಬಂಗರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳು, ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಮತ್ತೊಮ್ಮೆ ಪುನೊಮ್ಮೆ ಮಾಡುತ್ತಾ ನನ್ನೆರಡು ಮಾತುಗಳಿಗೆ ನಾನು ಶಿಕ್ಷೆ ನೀಡ್ತಾ ಇದ್ದೇನೆ. ಸರ್ವರಿಗೂ ಜೈ ಜಿನೇಂದ್ರ, ಜೈ ಜಿನೇಂದ್ರ. ಜೈ ಜಿನೇಂದ್ರ ಮಿತ್ರಸೇನ್ ಸರ್, ಬಹಳ ನಿಮ್ಮ ಒಂದು ಅನುಭವಗಳನ್ನ ಹಾಗೆ ಒಂದು ನಿಮ್ಮ ಪ್ರಸ್ತಾವನೆ ನುಡಿಯನ್ನ ಬಹಳ ಸೊಗಸಾಗಿ ಎಲ್ಲರ ಮನ ಮುಟ್ಟುವಂತೆ ಹೇಳಿದ್ದೀರಾ. ನಿಮಗೆ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋದಾದ್ರೆ, ಈಗ ಅವರಷ್ಟೇ ಹೇಳಿದ ಹಾಗೆ ರತ್ನಾಕರಂಡಕ ಶ್ರಾವಕಾಚಾರ ಸ್ವಾಧ್ಯಾಯ ಪ್ರೇಮಿಗಳ ಒಂದು ಗಣ. ಇಲ್ಲಿ ಪ್ರೇಮಿಗಳು ಅಂತ ಕೇಳಿದಾಗಲೇ ಗೊತ್ತಾಗತ್ತೆ ನಾವೆಲ್ಲರೂ ಕೂಡ ಸ್ವಾಧ್ಯಾಯ ಪ್ರೇಮಿಗಳು. ಹಾಗಾಗಿ ಈ ನಮ್ಮೆಲ್ಲ ಸ್ವಾಧ್ಯಾಯ ಪ್ರೇಮಿಗಳ ಒಂದು ವತಿಯಿಂದ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಧವಳಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿ ಅರಿಹಂತಗಿರಿ ಶ್ರೀ ಜೈನ ಮಠ ಅವರ ಪಾವನ ಸಾನ್ನಿಧ್ಯದಲ್ಲಿ ನಮ್ಮ ಗುರುಗಳಿಗೆ ನಾನು ಅವ್ರನ್ನ ಗುರುಗಳು ಅಂತ ಭಾವಿಸ್ತೀನಿ, ಅವರು ನನ್ನ ಗುರುಗಳು ಹೌದು ಅಂತ ಹೇಳ್ತೀನಿ. ಅವರಿಗೆ ಈ ಸಂದರ್ಭದಲ್ಲಿ ಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದಲ್ಲಿ ಈಗ ನಮ್ಮ ರತ್ನಾಕರಂಡಕ ಶ್ರಾವಕಾಚಾರ ಸ್ವಾಧ್ಯಾಯ ಪ್ರೇಮಿಗಳ ಗಣದ ವತಿಯಿಂದ ಒಂದು ಅಭಿನಂದನಾ ಕಾರ್ಯಕ್ರಮವನ್ನ ನಾವು ಈಗ ಶುರು ಮಾಡ್ತಿದ್ದೀವಿ. ಇದೊಂದು ಪುಟ್ಟ ಅಭಿನಂದನಾ ನಮ್ಮ ಸ್ವಾಧ್ಯಾಯ ಪ್ರೇಮಿಗಳಿಂದ. ಈ ಕಾರ್ಯಕ್ರಮವನ್ನ ಶ್ರೀಯುತ ನಿರಂಜನ್ ಕುದ್ಯಾಡಿ ಅವರು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲರೂ ದಯವಿಟ್ಟು ಸ್ಕ್ರೀನ್ ಅನ್ನ ಒಮ್ಮೆ ನೋಡ್ಬೇಕಾಗಿ ಕೇಳ್ಕೊಳ್ತೀನಿ. ಭಗವಾನ್ ಶ್ರೀ ಶಾಂತಿನಾಥಾಯ ನಮಃ. ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಇಚ್ಛಾಮಿಗಳು. ನಿರಂಜನ್ ಸರ್, ಎಲ್ಲರಿಗೂ ಜೈ ಜಿನೇಂದ್ರ. ಕೇಳ್ತಾ ಉಂಟಲ್ವಾ? ನವೀನ್ ಜಿ ಇದಲ್ಲ, ನವೀನ್ ಜಿ ರತ್ನಕರಂಡಕ ಶ್ರಾವಕಾಚಾರ ಸ್ವಾಧ್ಯಾಯ ಪ್ರೇಮಿಗಳು ಕರ್ನಾಟಕ. ಇದಲ್ಲ, ನವೀನ್ ಜಿ ಇದಲ್ಲ. ನಾನು ಮಾತಾಡೋದು ಕೇಳ್ತಾ ಉಂಟಲ್ವಾ? ಹೇಳ್ತದೆ, ನೀವು ಗೌರವಾನ್ವಿತರಿ. ಪರಿಮಳಯುಕ್ತ ಸುಗಂಧ ದ್ರವ್ಯ ಗಾಳಿಯಲ್ಲಿ ಪಸರಿಸುವಂತೆ ಸತ್ಕಾರ್ಯಗಳಿಂದ ಉಂಟಾದ ಸದಾಭಿಪ್ರಾಯ ಲೋಕದಾದ್ಯಂತ ಹರಡುತ್ತದೆ ಎನ್ನುವ ಉಕ್ತಿಯಂತೆ ಶ್ರೀ ಜಿನೇಂದ್ರ ಬಂಗ ಪಡಂಗಾಡಿ
ಬೆಳ್ತಂಗಡಿ, ದಕ್ಷಿಣ ಕನ್ನಡ ಜಿಲ್ಲೆಯವರಾದ ತಾವು ಸ್ವತಃ ಸ್ವಾಧ್ಯಾಯ ಮಾಡಿಸಿ ಧರ್ಮ ಪ್ರಭಾವನೆಯನ್ನು ಬೀರುತ್ತಿರುವಿರಿ. ಉದ್ಯೋಗ ನಿಮಿತ್ತ ಮಹಾನಗರಿ ಬೆಂಗಳೂರಿಗೆ ಹೋದರೂ ಅಲ್ಲಿ ಆಧುನಿಕತೆ ಎಂಬ ಮೋಹಜಾಲಕ್ಕೆ ಬಲಿಯಾಗದೆ ಇತರಾಗ ಸ್ವರೂಪದ ಜೈನ ಧರ್ಮದ ಆಚಾರ ವಿಚಾರಗಳಿಗೆ ಬದ್ಧರಾಗಿ ಅದರಂತೆ ನಡೆದುಕೊಂಡು ಆದರ್ಶ ಶ್ರಾವಕರಾಗಿರುವಿರಿ. ಸಜ್ಜನ ಬಂಧುಗಳೊಡನೆ ಸೇರಿ ಅವರಿಗೂ ಕೂಡ ಜಿನ ಧರ್ಮದ ಹಿರಿಮೆ ಗರಿಮೆಯ ಪರಿಚಯ ಮಾಡಿಸಿದಿರಿ. ಇತರರಿಗೂ ಸ್ವಾಧ್ಯಾಯ ಮಾಡಿಸಿ ಶ್ರಾವಕರ ಕರ್ತವ್ಯಗಳಲ್ಲಿ ಒಂದಾದ ದೇವ ಪೂಜೆಗೆ ಅನೇಕ ಶ್ರಾವಕರನ್ನು ತೊಡಗಿಸಿದಿರಿ. ಮುಂದುವರೆದು ತಾವು ಶಾಂತಿನಾಥ ಯಾತ್ರಾ ಸಂಘದ ಮೂಲಕ ಅನೇಕ ಶ್ರಾವಕರಿಗೆ ತೀರ್ಥಯಾತ್ರೆಯ ಪುಣ್ಯವನ್ನು ವಿವರಿಸಿ ಯಾತ್ರೆಯನ್ನು ಮಾಡಿಸಿ ಶ್ರಾವಕೋತ್ತಮರಾದಿರಿ. ತೀರ್ಥರಾಜ ಸಂವೇದ ಶಿಖರ್ಜಿಯಲ್ಲಿ ಸಿದ್ಧಚಕ್ರ ಆರಾಧನೆ ಮುಂತಾದ ಪೂಜೆಗಳನ್ನು ತಮ್ಮ ಮುಂದಾಳತ್ವದಲ್ಲಿ ಮಾಡಿ ಅನೇಕ ಶ್ರಾವಕರ ಉತ್ತಮ ಚರ್ಯೆಗೆ ನಿಮಿತ್ತರಾಗಿರುವಿರಿ. ಅನೇಕ ಶಾಸ್ತ್ರ ಗ್ರಂಥಗಳ ಅನುವಾದ ಮಾಡಿ ಅದನ್ನು ಸ್ವಾಧ್ಯಾಯ ಪ್ರಿಯರಿಗೆ ಹಂಚಿರುವಿರಿ. ಜಗತ್ತೇ ಕೊರೋನಾದಿಂದ ತತ್ತರಿಸಿ ಹೋಗಿರುವಂತಹ ವಿಷಮ ಕಾಲವನ್ನು ತಾವು ಅಮೃತಮಯ ಕಾಲವನ್ನಾಗಿ ಪರಿವರ್ತನೆ ಮಾಡಿರುವಿರಿ. ಕಂಗೆಟ್ಟ ಶ್ರಾವಕರಿಗೆ ಆನ್ಲೈನ್ ಮಾಧ್ಯಮದ ಮೂಲಕ ಸ್ವಾಧ್ಯಾಯವನ್ನು ಮಾಡಿಸಿ ಧೈರ್ಯವನ್ನು ತುಂಬಿದಿರಿ. ಬಸದಿಗೆ ಹೋಗದೇ ಇರುವಂತಹ ಸಮಯದಲ್ಲಿ ತಾವು ಆನ್ಲೈನ್ ಮಾಧ್ಯಮದ ಮೂಲಕ ಪೂಜೆಯನ್ನು ಕೂಡ ನೆರವೇರಿಸಿ ಶ್ರಾವಕರು ಲೀಲಾಜಾಲವಾಗಿ ಮನೆಯಲ್ಲೇ ಕುಳಿತು ಪೂಜೆ ಮಾಡುವ ಅವಕಾಶವನ್ನು ನೀಡಿ ನಮ್ಮೆಲ್ಲರ ಆಶಾಕಿರಣವಾದಿರಿ. ಶ್ರಾವಕ ರತ್ನರಾದ ತಾವು ನಿಜವಾದ ದೇವ ಶಾಸ್ತ್ರ ಗುರುಗಳ ಪರಿಚಯವನ್ನು ಮಾಡಿಸಿ ನಮ್ಮೆಲ್ಲರನ್ನು ಮಿಥ್ಯಾತ್ವದಿಂದ ಸಮ್ಯಕ್ತ್ವದ ಕಡೆಗೆ ಮುನ್ನಡೆಸುತ್ತಾ ಇದ್ದೀರಿ. ಹೂವಿನೊಡನೆ ನಾರು ಸ್ವರ್ಗಕ್ಕೆ ಹೋಯಿತು ಎಂಬಂತೆ ತಮ್ಮ ನಿಮಿತ್ತದಿಂದ ನಾವುಗಳು ಕೂಡ ಉತ್ತಮ ಶ್ರಾವಕರಾಗುತ್ತಾ ತಮ್ಮೊಡನೆ ಹೆಜ್ಜೆಗೆ ಹೆಜ್ಜೆ ಕೊಟ್ಟು ಮುನ್ನಡೆಯುತ್ತಿದ್ದೇವೆ. ಇದೀಗ ನಾವೆಲ್ಲರೂ ಸೇರಿ ತಮ್ಮನ್ನು ಸ್ವಯಂ ಪ್ರೇರಿತವಾಗಿ ಗೌರವಿಸಬೇಕೆಂದು ಸಂಕಲ್ಪವನ್ನು ತೊಟ್ಟು ಪರಮ ಪೂಜ್ಯ ಸ್ವಸ್ತಿ ಶ್ರೀ ಧವಲ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿ ಅರಹಂತಗಿರಿ ಶ್ರೀ ಜೈನ ಮಠ ಇವರ ಪಾವನ ಸಾನ್ನಿಧ್ಯದಲ್ಲಿ ತಮಗೆ ಸ್ವಾಧ್ಯಾಯ ಚಿಂತಾಮಣಿ ಎಂಬ ಉಪಾಧಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ನಿಮ್ಮಿಂದ ಇನ್ನಷ್ಟು ಜಿನವಾಣಿ ಸೇವೆಯಾಗಲಿ, ಧರ್ಮೋನ್ನತಿಯಾಗಲಿ, ನಿಮಗೆ ಉತ್ತರೋತ್ತರ ದೀರ್ಘಾಯುಷ್ಯ, ಆರೋಗ್ಯ, ಸಕಲ ಸಂಪತ್ತು ಲಭಿಸಲಿ ಎಂದು ಹಾರೈಸುತ್ತೇವೆ. ದಿನಾಂಕ 30/12/2020. ಸ್ಥಳ ಕರ್ನಾಟಕ. ರತ್ನಕರಂಡಕ ಶ್ರಾವಕಾಚಾರ ಸ್ವಾಧ್ಯಾಯ ಪ್ರೇಮಿಗಳ ಗಣ. ಈ ಪ್ರಶಸ್ತಿ ವಾಚನವನ್ನು ನನಗೆ ಓದಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಇದೀಗ ಈ ದಿನ ಸಂಜೆ ನನಗೆ ಮಿತ್ರರೊಬ್ಬರು ಫೋನ್ ಮಾಡಿದ್ದರು. ಇವತ್ತು ಧನ್ಯ ಸಮರ್ಪಣಾ ಭಾವ ಉಂಟಂತ ಹೇಳುತ್ತಿದ್ದೀರಿ, ನನ್ನ ಪರವಾಗಿ ಒಂದೆರಡು ಮಾತುಗಳನ್ನಲ್ಲಿ ಆಡಬೇಕೆಂದು ಹೇಳಿದ್ದಾರೆ. ಹಾಗಾಗಿ ನಾನು ಅವರ ಪರವಾಗಿ ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛೆ ಪಡುತ್ತೇನೆ. ಅವರದೊಂದು ಅಗರ್ಭ ಶ್ರೀಮಂತ ಮನೆತನ. ಅಲ್ಲಿ ಸ್ವಲ್ಪ ಆಸ್ತಿಗಾಗಿ ಅಣ್ಣ ತಮ್ಮಂದಿರೊಳಗೆ ಸ್ವಲ್ಪ ಮನಸ್ತಾಪ ವಿರಸ ನಡೆದಿತ್ತು. ಹಾಗಾಗಿ ಅಣ್ಣ ತಮ್ಮಂದಿರು ಮಾತಾಡದೇ ಇದ್ರು. ಅದರಲ್ಲಿ ಒಬ್ಬರು ನಮ್ಮ ಈ ಕ್ಲಾಸಿಗೆ ಬಂದು ಜಿನೇಂದ್ರ ಬಂಗರ ಪಾಠವನ್ನು ಕೇಳಿ ಮನ ಪರಿವರ್ತನೆಯಾಗಿ ಸಹೋದರರಲ್ಲಿ ಕ್ಷಮೆಯನ್ನು ಯಾಚಿಸಿ, ನನಗೆ ಈ ಆಸ್ತಿ ಭೋಗ ಭಾಗ್ಯಗಳಲ್ಲಿ ಅಷ್ಟಾಗಿ ಆಸಕ್ತಿ ಇಲ್ಲ, ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಬೇಕೆಂದು ಕೇಳಿ ಅವರೇನು ಮನ ಪರಿವರ್ತನೆ ಹೊಂದಿದರು. ಈ ಮನ ಪರಿವರ್ತನೆಗೆ ಮುಖ್ಯ ಕಾರಣ ಶ್ರೀ ಜಿನೇಂದ್ರ ಬಂಗರ ಧಾರ್ಮಿಕ ತರಗತಿ ಕಾರಣವಾಗಿತ್ತು. ಇಲ್ಲಿ ನೋಡಿ, ಧಾರ್ಮಿಕ ತರಗತಿಯಿಂದಾಗಿ ಮನ ಪರಿವರ್ತನೆಯಾದ ಉದಾಹರಣೆ ಅದೆಷ್ಟೋ ಇವೆ, ಆದರೆ ಇದನ್ನು ನಾವು ಪ್ರತ್ಯಕ್ಷವಾಗಿ ನೋಡಿದ್ದೇವೆ. ಹೀಗಾಗಿ ಇಲ್ಲಿ ಶ್ರೀ ಜಿನೇಂದ್ರ ಬಂಗರಿಗೆ ನಾವೆಲ್ಲರೂ ಧನ್ಯವಾದವನ್ನು ಅರ್ಪಿಸಬೇಕಾಗಿದೆ. ಧನ್ಯವಾದಗಳು ಸರ್ ತಮಗೆ. ಬಹಳ ಸಂತೋಷ ನಿರಂಜನ್ ಸರ್, ಬಹಳ ಒಂದು ಉತ್ತಮವಾದ ವಿಚಾರವನ್ನ ಶೇರ್ ಮಾಡ್ಕೊಂಡಿದ್ದೀರಾ. ಜಿನೇಂದ್ರ ಸರ್ ಅವರ ಒಂದು ಮನಸ್ಸು, ಅವರ ಒಂದು ಅವರಿಗಿರುವಂತ ಒಂದು ಭಾವನೆ ಏನಿದೆ, ಈ ಶುಭ ಪರಿಣಾಮ ಮತ್ತು ಶುಭ ಭಾವನೆ ಅವ್ರಿಗೆ ಯಾವಾಗ್ಲೂ ಇದೆ. ಹಾಗಾಗಿ ಇವತ್ತು ನಮ್ಮ ಗಣದಲ್ಲಿ ಯಾವುದೇ ಒಂದು ಪೂಜೆ ಆರಾಧನೆ ಮಾಡೋದಾದ್ರೂ 250 ಯಾವತ್ತು ದಾಟುತ್ತೆ. ನಮ್ಮ ಟಾರ್ಗೆಟ್ 500 ತನಕ ಇರುತ್ತೆ. ಇನ್ನು ಬಹಳ ಸಂತೋಷದ ವಿಚಾರ. ಹಾಗೆ ಜಿನೇಂದ್ರ ಸರ್ ಅವರಿಗೆ ನಮ್ಮ ಸ್ವಾಧ್ಯಾಯ ಪ್ರೇಮಿಗಳ ಗಣದ ವತಿಯಿಂದ ಮತ್ತೊಮ್ಮೆ ಹೃತ್ಪೂರ್ವಕದ ಅಭಿನಂದನೆಗಳು. ಇದು ಕೇವಲ ಸನ್ಮಾನ ಪತ್ರ ಮಾತ್ರ ಅಲ್ಲ, ಇದು ನಮ್ಮ ಪ್ರೀತಿಯ ಪತ್ರ ಅಂತ ನೀವು ಭಾವಿಸ್ಬೇಕು. ಇದು ನಾವು ಕೊಡುವಂತ ಪ್ರೀತಿಯ ಸನ್ಮಾನ ಹಾಗೂ ಅಭಿಮಾನ ಹಾಗೂ ತೋರುವಂತ ಪ್ರೀತಿ. ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಅನಿಸಿಕೆ, ಅಭಿಪ್ರಾಯ. ಇಲ್ಲಿ ಬೃಹತ್ ಶಾಂತಿ ವಿಧಾನವನ್ನ ನಾವೇನು 16 ದಿನ ಮಾಡಿದ್ದೀವೋ, ಇದರ ಒಂದು ಸಾಹಸಕ್ಕೆ
ಕೈ ಹಾಕ್ಬೇಕಾದ್ರೆ ಇದು ಸುಮಾರು 1 ತಿಂಗಳ ಹಿಂದೆನೆ ಪ್ಲಾನ್ ಆಗಿತ್ತು. ಆದ್ರೆ ಮಾಡ್ಬೇಕೋ ಬೇಡ ಅನ್ನುವಾಗ ಒಂದು ಮೀಟಿಂಗ್ ಅಲ್ಲಿ ನಾವೆಲ್ಲ ಡಿಸ್ಕಷನ್ ಮಾಡಿ ಮಾಡುವ ಒಂದು ನಿರ್ಧಾರಕ್ಕೆ ಬಂದಿದ್ವಿ. ಕೆಲವು ಕಾರಣಗಳಿಂದ ಅದೊಂದು ಹೋಲ್ಡ್ ಅಲ್ಲಿ ಇತ್ತು. ಆದ್ರೆ ಇನ್ನೇನು 1 ವಾರ ಇರುವ ಮಟ್ಟಿಗೆ ಅಲ್ಲಿ ಜಿನೇಂದ್ರ ಸರ್ ಮತ್ತೆ ನಮ್ಮ ನಡುವೆ ಆದಂತ ಒಂದು ಮಾತಿನಲ್ಲಿ ಒಂದು ಡಿಸ್ಕಷನ್ ಅಲ್ಲಿ ನಮ್ಗೆ ಕೊನೆಗೆ ಇದನ್ನ ಮಾಡ್ಬೇಕು, ಆಯ್ತು ಮಾಡೋಣ ಅಂತ ಒಂದು ನಿರ್ಧಾರಕ್ಕೆ ಅವ್ರು ಬಂದ್ರು. ಅವರು ನಿಜವಾಗಿಯೂ ಕೂಡ ನಮ್ಮ ಧರ್ಮದ ಒಬ್ಬರು ನೇತಾರರು ಅಥವಾ ಈ ಒಂದು ಬೃಹತ್ ಶಾಂತಿ ವಿಧಾನದ ರೂವಾರಿ ಅವರೇ ಅಂತ ನಾವು ಹೇಳಿದ್ರೆ ಯಾವುದೇ ತರ ತಪ್ಪಿಲ್ಲ. 100% ಇದು ನಿಜವಾದ ಮಾತು. ಹಾಗಾಗಿ ಅವರ ಮೂಲಕ ಅದು ಎಷ್ಟೋ ಆತ್ಮ ಕಲ್ಯಾಣ ಆಗಿರೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಹಾಗಾಗಿ ಈ ಅನಿಸಿಕೆ ಅಭಿಪ್ರಾಯವನ್ನು ಎಲ್ಲರಿಗೂ ಹೇಳಲಿಕ್ಕೆ ಅವಕಾಶ ಇಲ್ಲದೆ ಇದ್ರು ಕೂಡ ಕೆಲವರು ನಮ್ಮ ಗಣದಲ್ಲಿ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಹಾಗಾಗಿ ಸಮಯವನ್ನ ಈಗ ಜಾಸ್ತಿ ತೆಗೆದುಕೊಳ್ಳದೆ ಮೊದಲನೆಯದಾಗಿ ಭೂಷಣ್ ಜೈನ್ ಬೆಂಗಳೂರು ಇವರು ಈ ಒಂದು ಗಣದ ಬಗ್ಗೆ ಅಥವಾ ಜಿನೇಂದ್ರ ಸರ್ ಅವರ ಬಗ್ಗೆ ಹಾಗೆ ಶಾಂತಿ ವಿಧಾನದ ಬಗ್ಗೆ 2 ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಜೈ ಜಿನೇಂದ್ರ. ಜಿನೇಂದ್ರ ಅಣ್ಣವ್ರ ಬಗ್ಗೆ 1-2 ಮಾತು ಹೇಳಲು ಬಯಸ್ತೇನೆ ನಾನು. ನೋಡಿ, ಜಿನೇಂದ್ರ ಅಣ್ಣವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಅದು ಕಡಿಮೆಯೇ. ನಿಮ್ಗೆಲ್ಲ ಗೊತ್ತಿದೆ ಎಷ್ಟು ಉಪಕಾರ ಆಗಿದೆ ನಮ್ಮ ಮೇಲೆ ಅವರಿಂದ ಅಂತ ಅಲ್ವಾ. ನೋಡಿ, ಅವರನ್ನ ನಾವು ಈ ಪಂಚಮ ಕಾಲದ ಗಣಧರ್ರು ಅಂತಾನೆ ನಾವು ಕರೆಯಬಹುದು. ಗಣಧರ್ರು ಹೇಗೆ ಭಗವಂತನ ವಾಣಿಯನ್ನು ಗ್ರಹಿಸಿ ಪ್ರಾಣಿ ಮಾತ್ರದ ಕಲ್ಯಾಣಕ್ಕಾಗಿ ಅದನ್ನ ಸರಳವಾಗಿ ಉಪದೇಶಿಸುವರು, ಹಾಗೆ ನಮ್ಮ ಜಿನೇಂದ್ರಣ್ಣವರು ಸಹ ಬೆಂಗಳೂರಿನಲ್ಲಿ IT ಕಂಪನಿಯಲ್ಲಿ ಉದ್ಯೋಗ ಮಾಡುತ್ತಿದ್ದು ಸಹ ಪ್ರತಿದಿನ ಸುಮಾರು 2-3 ಗಂಟೆ ನಿರಂತರ ಸ್ವಾಧ್ಯಾಯ ಮಾಡುತ್ತಾ ತಮ್ಮ ಕಲ್ಯಾಣದೊಂದಿಗೆ ಪರರ ಕಲ್ಯಾಣ ದೃಷ್ಟಿಯಿಂದ ಯಾವುದೇ ಕಿಂಚಿತ್ತು ಹಣ, ಖ್ಯಾತಿ, ಲಾಭದ ಕಿಂಚಿತ್ತು ಅಪೇಕ್ಷೆ ಪಡೆದೆ ನಿರಾಪೇಕ್ಷೆ ಭಾವದಿಂದ ಮೋಕ್ಷ ಮಾರ್ಗದ ಪ್ರಸಾರ ಪ್ರಭಾವನೆಯನ್ನು ಬಹಳ ವರ್ಷಗಳಿಂದ ಮಾಡುತ್ತಾ ಬಂದಿದ್ದಾರೆ. ಇವರು ಹಲವಾರು ಆರಾಧನೆ, ಪೂಜೆ, ವಿಧಾನ, ತೀರ್ಥಯಾತ್ರೆ ಮಾಡಿಸುವಲ್ಲಿ ರಾಜ್ಯಾದ್ಯಂತ ಚಿರಪರಿಚಯರಾದವರು. ಈಗ ಲಾಕ್ಡೌನ್ ಮುಂಚೆ ನಾವು ಬೆಂಗಳೂರಿನಲ್ಲಿ ಚಕ್ರೇಶ್ವರಿ ಮಹಿಳಾ ಸಮಾಜದ ಜಿನ ಮಂದಿರದಲ್ಲಿ ರತ್ನಕರಂಡ ಶ್ರಾವಕಾಚಾರದ ಸ್ವಾಧ್ಯಾಯವನ್ನು ಮೊದಲಿಗೆ ನಾವು ಪ್ರಾರಂಭ ಮಾಡಿದ್ವಿ. ಈ ಜಿನೇಂದ್ರ ಬಂಗಾತ್ರ ನೇತೃತ್ವದಲ್ಲೇ ಅವರೇ ನಮ್ಗೆ ಈ ರತ್ನ ಶ್ರಾವಕಾಚಾರವನ್ನು ಸ್ವಾಧ್ಯಾಯವನ್ನು ಮೊದಲಿಗೆ ನಮ್ಗೆ ಕಲಿಸಲು ಪ್ರಾರಂಭ ಮಾಡಿದ್ರು. ಅದಾದ ನಂತರ ಸುಮಾರು 2-3 ತಿಂಗಳಿನಲ್ಲೇ ಲಾಕ್ಡೌನ್ ಆಯ್ತು ಕೋವಿಡ್ ಕಾರಣದಿಂದ. ಈ ಲಾಕ್ಡೌನ್ ಸ್ವಾಧ್ಯಾಯ ಪ್ರೇಮಿಗಳಿಗೆ ಒಂದು ರೀತಿ ವರದಾನವೇ ಅನಿಸುತ್ತೆ. ಆನ್ಲೈನ್ ಮೂಲಕ ಸ್ವಾಧ್ಯಾಯವನ್ನು ಪ್ರಾರಂಭಿಸಿ ನೂರಾರು ಭವ್ಯ ಜೀವಿಗಳಿಗೆ ಮೋಕ್ಷ ಮಾರ್ಗದ ಬಗ್ಗೆ ಯಾವುದೇ ಪಂಥವಾದ, ಸಂತವಾದವಿಲ್ಲದೆ ಸಮೀಚೀನ ಜಿನ ಧರ್ಮ ಮೋಕ್ಷ ಮಾರ್ಗದ ಉಪದೇಶವನ್ನು ನೀಡುತ್ತಾ ಜಿನೇಂದ್ರರು ಬಹಳಷ್ಟು ಜನರಿಗೆ ಆತ್ಮನ ಶತ್ರುವಾದ ಮಿಥ್ಯಾತ್ವವನ್ನು ಬಿಡಿಸಿದ್ದಾರೆ. ಅಷ್ಟೇ ಅಲ್ಲ, ನೋಡಿ, ಆತ್ಮ ಕಲ್ಯಾಣಕ್ಕಾಗಿ ಸಣ್ಣ ಸಣ್ಣ ವ್ರತ ನಿಯಮಗಳನ್ನು ಧಾರಣೆ ಮಾಡುವಂತೆ ಪ್ರಥಮಾನುಯೋಗದ ಕಥೆಗಳ ಮೂಲಕ ವ್ರತದ ಮಹಿಮೆಯನ್ನು ನಮಗೆಲ್ಲ ತಿಳಿಸುತ್ತಾ ಆ ವ್ರತಗಳ ಬಗ್ಗೆ ನಮಗೆ ಪ್ರೇರಣೆಯನ್ನು ನೀಡಿದ್ದಾರೆ. ನೋಡಿ, ಅವರೊಬ್ಬರೇ ಎಷ್ಟು ಅಂತ ಧರ್ಮ ಪ್ರವಣೆ ಮಾಡಲಾಗುತ್ತದೆ ಅಲ್ವಾ. ಹಾಗಾಗಿ ಜಿನೇಂದ್ರರು ಏನ್ ಮಾಡಿದ್ರು, ತಮ್ಮ ಹಾಗೆ ಎಲ್ಲರೂ ಜ್ಞಾನಿಗಳಾಗಲಿ ಅನ್ನೋ ಉದ್ದೇಶದಿಂದ ಅವರು ಸಹ ಅವರಾಗೆ ನಾವು ಜ್ಞಾನಿಗಳಾಗಲಿ ಎಂದು ಸ್ವಾಧ್ಯಾಯ ಮಾಡಲು ನಿರಂತರ ಪ್ರೇರೇಪಿಸುತ್ತಾ ಎಲ್ಲರಿಗೂ ಸಣ್ಣ ಸಣ್ಣ ವಿಷಯಗಳೊಂದಿಗೆ ಕ್ಲಾಸ್ ಮಾಡಿಸುತ್ತಾ ನಮ್ಮ ಭಯವನ್ನು ಹೋಗಲಾಡಿಸುತ್ತಾ ನಮ್ಮನ್ನು ಸಹ ಸಮೀಚೀನ ಧರ್ಮದ ಪ್ರಭಾವನೆಗೆ ವಕ್ತರನ್ನಾಗಿ ಮಾಡುವಲ್ಲಿ ಅವರ ಪಾತ್ರ ಅತ್ಯಂತ ಪ್ರಶಂಸನೀಯ. ಈಗ ನಿಮ್ಗೆಲ್ಲ ಗೊತ್ತಿರ್ಬೋದು, ನೋಡಿ, ನಾವೀಗೇನು ಈಗೇನು ಮೊದಲು ಲಾಕ್ಡೌನ್ ಇಂದ ಏನು ಆನ್ಲೈನ್ ಕ್ಲಾಸಸ್ ನಡ್ಕೊಂಡ್ ಬಂದಿದೆ. ಸೊ ಆನ್ಲೈನ್ ಕ್ಲಾಸಸ್ ಮಾಡಕ್ಕೆ ನಾವು ಹೆದರ್ತಾ ಇದ್ವಿ, ನಮ್ಗೆ ಮಾತಾಡೋ ಒಂದು ಅಭ್ಯಾಸನೂ ಇರ್ಲಿಲ್ಲ. ಆದ್ರೆ ಜಿನೇಂದ್ರಣ್ಣವ್ರು ನಮ್ಗೆ ಧೈರ್ಯವನ್ನು ಕೊಡ್ತಾ ಎಲ್ಲರಿಗೂ ಒಂದು, ಈಗ ನವೀನ್ ಅವರಾಗಿರ್ಬೋದು, ನಾನಾಗಿರ್ಬೋದು, ಸುಮಾ ಮೇಡಮ್ ಅವರಾಗಿರ್ಬೋದು, ಎಲ್ಲರಿಗೂ ಒಂದು ಸಣ್ಣ ಸಣ್ಣ ಒಂದು ವಿಷಯಗಳನ್ನು ಕೊಡುತ್ತಾ ಆ ವಿಷಯಗಳ ಬಗ್ಗೆ ಮೊದಲು ನಮ್ಗೆ ಅವ್ರು ಚೆನ್ನಾಗಿ ತಿಳಿಸಿ ಅದ್ರ ಬಗ್ಗೆ ನಮ್ಗೆ ಏನೇ ಒಂದು ಸಂಶಯ ಇದ್ರೂ ಅವರಲ್ಲಿ ನಾವು ಅದನ್ನು ಆ ಸಂಶಯವನ್ನು ಪರಿಹರಿಸ್ಕೊಳ್ತಾ ಅದನ್ನು ಚೆನ್ನಾಗಿ ತಿಳಿದು ನಮಗೆ ಮತ್ತೊಬ್ಬರಿಗೆ ಅದನ್ನು ತಿಳಿ ಹೇಳುವಂತೆ ನಮಗೆ ಒಂದು ಧೈರ್ಯವನ್ನು ಕೊಟ್ಟವರಂದ್ರೆ ಜಿನೇಂದ್ರಣ್ಣ ಅವರು. ನೋಡಿ, ಅಷ್ಟೇ ಅಲ್ಲ, ಹಾಗಾಗಿ ಮತ್ತು ಇವರು ಬರೀ ಜ್ಞಾನಿ ಅಷ್ಟೇ ಅಲ್ಲ, ಇವರು ಕುಲಾಚಾರ, ಶ್ರಾವಕನ ಮೂಲ ಗುಣಗಳನ್ನು ಬಹಳ ವರ್ಷಗಳಿಂದ ಚಾಚೂ ತಪ್ಪದೆ ಪಾಲನೆ ಮಾಡ್ತಾ ಬಂದಿದ್ದಾರೆ. ಸೊ ನಾನೇನ್ ಬಯಸೋದಂತಂದ್ರೆ, ಇವರು ಹೀಗೆ ತಮ್ಮೊಂದಿಗೆ ನಮ್ಮನ್ನೆಲ್ಲ ಮೋಕ್ಷದತ್ತ ಕರೆದುಕೊಂಡು ಹೋಗಲಿ ಮತ್ತು ಎಲ್ಲಿಯವರೆಗೂ ಮೋಕ್ಷ ಸಿಗೋಲ್ಲ ಅಲ್ಲಿಯವರೆಗೂ ನಮ್ಮ ಕೈಯನ್ನು ಬಿಡಬೇಡಿ ಅಂತ ನಾನು ಅವರಲ್ಲಿ ಕೇಳ್ಕೊಳ್ತೇನೆ. ಸದಾ ಹೀಗೆ ಧರ್ಮ ಪ್ರಭಾವನೆ ಮಾಡುತ್ತೀರಿ ಮತ್ತು ಸೊ ಹೀಗೆ ನಾನು ಅವರಲ್ಲಿ ಕೇಳ್ಕೊಳ್ತೇನೆ. ಸೊ ಧನ್ಯವಾದ ನಿಮಗೆ. ನನ್ನ ಭಾರಿ ಅನಂತ ವಂದನೆಗಳು ಜಿನೇಂದ್ರಣ್ಣ ಅವರೇ.
ಧನ್ಯವಾದಗಳು ಭೂಷಣ್ ಜಿ. ನಿಮ್ಮ ಮನಸ್ಸಿನ ಮಾತನ್ನ ಹೇಳಿದ್ದೀರಾ ಇಲ್ಲಿ, ಬಹಳ ಸಂತೋಷವಾಗಿ ಇದನ್ನ ಹೇಳಿದ್ದೀರಾ, ಬಹಳ ಖುಷಿ ಆಯ್ತು ನಮ್ಗೆ. ಧನ್ಯವಾದಗಳು. ಈಗ ನಂತರದಲ್ಲಿ ಸುಧಾ ಸುರೇಶ್ ಇದ್ದೀರಾ? ಸುಧಾ ಸುರೇಶ್ ಅವರು ಮೈಕ್ ಅನ್ನ ಅನ್ಮ್ಯೂಟ್ ಮಾಡ್ಕೊಂಡು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನ ಹೇಳಿ. ಎಲ್ಲರೂ ಒಂದ್ 2 ನಿಮಿಷದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ಬೇಕಾ ಕೇಳ್ಕೊಳ್ತೀವಿ, ಇನ್ನೂ ತುಂಬಾ ಜನ ಇದ್ದೀರಾ. ಸೊ ನಂತರದ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಸೊ ಸುಧಾ ಸುರೇಶ್ ಅವ್ರು ಇದ್ದೀರಾ? ಶುರು ಮಾಡಿ. ಎಲ್ಲರಿಗೂ ಜೈ ಜಿನೇಂದ್ರಗಳು. ಇವತ್ತಿನ ದಿವಸ ನಮ್ಗೆಲ್ಲ ಬಹಳ ಹರ್ಷದ ದಿನ. ಹೇಗ್ ವ್ಯಕ್ತಪಡಿಸ್ಬೇಕು ಅಂತಾನೆ ತಿಳಿತಾ ಇಲ್ಲ. ಶಾಂತಿ ವಿಧಾನನ ನಾವು ಲಘುವಾಗಿ ಅನೇಕ ಸಲ ಜಿನೇಂದ್ರಣ್ಣನವ್ರು ನಮ್ಗೆ ಮಾಡಿಸಿದ್ದಾರೆ. ಆದ್ರೆ ಈ ಸಲ ಬೃಹತ್ ಶಾಂತಿ ವಿಧಾನ ಮಹೋತ್ಸವ ಆಚರಿಸ್ಬೇಕಾಗಿ ಬಂದಾಗ 16 ದಿವಸಗಳು ನಾವು ಮನೆಯಲ್ಲಿ ಕೂತು ಮಾಡಕ್ ಆಗುತ್ತೋ ಇಲ್ವೋ ಅನ್ನೋ ಒಂದು ಆತಂಕ ಕೂಡ ನಮ್ಗೆ ಇತ್ತು. ಯಾಕೆಂದ್ರೆ ಯಾವುದೇ ಒಂದು ವಿಘ್ನ ಬಂದ್ರೆ ಏನಪ್ಪಾ ಮಾಡೋದು ಅಂತ. ಆದ್ರೆ ಅವರ ಒಂದು ನಿಷ್ಕಲ್ಮಶವಾದ ಒಂದು ಭಾವನೆ ಇಟ್ಟುಕೊಂಡು ನಮ್ಗೆ ಏನ್ ಶುರು ಮಾಡಿಸಿದ್ರು ಈ ಒಂದು ಆರಾಧನೆ ಅಂದ್ರೆ ಈ ಮಹೋತ್ಸವವನ್ನ, ಅದು ಎಷ್ಟು ಅಚ್ಚುಕಟ್ಟಾಗಿ ನಡೆಸ್ಕೊಟ್ರು ಅಂತಂದ್ರೆ ಅವ್ರಿಗೆ ಎಷ್ಟು ಹೇಳಿದ್ರು ಅದು ನಮ್ಗೆ ತುಂಬಾ ಕಡಿಮೆ ಆಗತ್ತೆ. ನಮ್ಗೆ ಹೇಗಾಗಿತ್ತಂದ್ರೆ ಬೆಳಗ್ಗೆ ಎದ್ದ ಕೂಡ್ಲೆ ನಮ್ಗೆ ಒಂದು ಸಡಗರ, ಇವತ್ತಿನ ದಿವಸ ಅಭಿಷೇಕ ಪೂಜೆ, ಅವರು ಎಷ್ಟು ಚೆನ್ನಾಗಿ ನಮ್ಗೆ ಅಭಿಷೇಕ ಮಾಡಿಸಿ ಅಷ್ಟು ಅಚ್ಚುಕಟ್ಟಾಗಿ ಆ ಸಕಲೀಕರಣದ ಬಗ್ಗೆ ಹೇಳ್ತಾ ಒಂದೊಂದು ವಿಷಯವನ್ನು ಸುಮ್ನೆ ಮಾಡಬೇಡಿ, ಅದನ್ನ ತಿಳ್ಕೊಂಡ್ ಮಾಡಿ ಅಂತ ಹೇಳಿ ನಮ್ಗೆ ಅಷ್ಟು ಚೆನ್ನಾಗಿ ಒಳ್ಳೆ ಮಕ್ಕಳಿಗೆ ತಿದ್ದಿದ ಹಾಗೆ 10 ಸಲ ಅಂದ್ರೆ ಎಂತ ಮಂದ ಬುದ್ಧಿಯವರ್ಗೂ ಸಹ ಅದು ತಲೆಗೆ ನಾಟಬೇಕು. ಆ ಒಂದು ರೀತಿಯಲ್ಲಿ ನಮ್ನ ಅಷ್ಟು ತಿದ್ದಿ ಈ ಒಂದು ಪೂಜೆಯನ್ನು ಮಾಡಿಸಿದ್ದಾರೆ. ನಮ್ಗೆ ತುಂಬಾ ಸಂತೋಷ ಆಗಿದೆ. ನಮ್ಗೆ ಹೇಗ್ ಮಾಡ್ಸಿದಾರಪ್ಪ ಅಂದ್ರೆ ಇನ್ ನಾವೇ ಕುತ್ಕೊಂಡ್ ಮಾಡ್ಬಿಡ್ಬೋದು ಬೇಕಾದ್ರೆ ಒಂದ್ ದಿವಸ. ನಾವು ಅಷ್ಟು ಮಟ್ಟಿಗೆ ನಮ್ಮನ್ನ ತಯಾರು ಮಾಡಿದ್ದಾರೆ. 16 ದಿವಸನೂ ಒಂದೇ ಸಮ ಮಾಡಿಸಿ ನಮ್ ಕೈಲೇನೆ ತುಂಬಾ ಚೆನ್ನಾಗಿ ಮಾಡ್ಸಿದ್ದಾರೆ. ಆದ್ರೆ ಈಗ ಇನ್ನೊಂದೇನಪ್ಪಾ ಅಂತಂದ್ರೆ ಅವರ ಒಂದು ವಾತ್ಸಲ್ಯ, ಈ ಸಹಧರ್ಮಿಗಳ ಬಗ್ಗೆ ಒಂದು ವಾತ್ಸಲ್ಯ ಇದೆ ಅವ್ರಿಗೆ. ಅಂದ್ರೆ ತುಂಬಾ ಅವರನ್ನ ನಾವು ಕರ್ಕೊಂಡು ಹೋಗ್ಬೇಕು ಮುಂದಕ್ಕೆ ಅಂತ ಹೇಳಿ. ನಮ್ಮಂತವ್ರಿಗೆ ಏನು ನಾನು ಆಕ್ಚುಲಿ ಹೇಳ್ಬೇಕಂತಂದ್ರೆ ಈ ಧರ್ಮದ ಬಗ್ಗೆ ನನ್ಗೆ ಅಷ್ಟೊಂದು ಪರಿಚಯ ಇರ್ಲಿಲ್ಲ. ಏನೋ ಒಂದ್ ಸ್ವಲ್ಪ ಜಪ ತಪ ಒಂದ್ ಸ್ವಲ್ಪ ಮಿನಿಮಮ್ ಎಷ್ಟು ಮಾಡ್ತಿದ್ದೆ ಅಷ್ಟೇನೆ. ಆದ್ರೆ ಇವಾಗ ಎಷ್ಟಾಗಿದೆ ಅಂದ್ರೆ ಒಂದು ದಿನ ನಾವು ಸ್ವಾಧ್ಯಾಯಕ್ಕೆ ಅಟೆಂಡ್ ಮಾಡ್ಲಿಲ್ಲ ಅಂದ್ರೆ ಏನೋ ಕಳ್ಕೊಂಡ್ ಬಿಟ್ವೇನೋ ಅನ್ನೋ ಒಂದು ಭಾವನೆ ಬರುತ್ತೆ. ಅಷ್ಟು ಚೆನ್ನಾಗಿ ನಮ್ಮನ್ನ ಹಿಡಿದಿಟ್ಟಿದ್ದಾರೆ. ಈ ನಮ್ಮ ರತ್ನಾಕರ್ಣಕ ಶ್ರಾವಕಚಾರದಲ್ಲಿ ನಮ್ಗೆ ಎಷ್ಟು ಎಲ್ಲಾರು ಪರಿಚಯ ಇಲ್ಲ. ಆದ್ರೆ ಹೇಗಾಗಿದೆ ಅಂದ್ರೆ ಇದೊಂದು ದೊಡ್ಡ ಕುಟುಂಬನೇ ಆಗೋಗ್ಬಿಟ್ಟಿದೆ. ಎಲ್ಲಾರು ಪರಿಚಯ ಇಲ್ಲದೆ ಇದ್ರು ಆ ಒಂದು ಆತ್ಮೀಯ ಭಾವನೆ ನಮ್ಮಲ್ಲಿ ಸೇರಿಸಿದ್ದಾರೆ. ಅದಕ್ಕೆಲ್ಲ ಕಾರಣಕರ್ತರು, ನಿಮಿತ್ತರು ಮತ್ ಆಗಿರೋರು, ಸೂತ್ರಧಾರರು ಆಗಿರೋರು ನಮ್ಮ ಜಿನೇಂದ್ರಣ್ಣನವರು. ಅವರಿಗೆ ಎಷ್ಟು ಅನಂತ ಧನ್ಯವಾದಗಳನ್ನ ಹೇಳ್ಬೇಕೋ ಗೊತ್ತಿಲ್ಲ. ಒಂದು ಕೇಳಿದ್ದೀನಿ ನಾನು ಮಾತು, ಯಾವ್ದಾರ ಒಂದು ಧರ್ಮ ಕಾರ್ಯದಲ್ಲಿ ಅನುಮೋದನೆ ನೀಡಿದ್ರೆ 6ನೇ ಒಂದು ಭಾಗ ಅವ್ರಿಗೆ ಪುಣ್ಯ ಸಿಗುತ್ತಂತೆ. ಆದ್ರೆ ಈ ಕಾರ್ಯದಲ್ಲಿ ನಮ್ಗೆ ಶಾಂತಿ ವಿಧಾನ ಮಹೋತ್ಸವವನ್ನು ಇಷ್ಟು ಅಚ್ಚುಕಟ್ಟಾಗಿ, ಇದೊಂದೇ ಅಲ್ಲ ಅನೇಕ ಮಾಡಿಸಿದ್ದಾರೆ. ನಮ್ಗೆ ಮಹೋತ್ಸವಗಳನ್ನ ಹೇಗ್ ಮಾಡಿಸಿದ್ದಾರೆ ಅಂದ್ರೆ ಆ ಅನುಭವನ ಅನುಭವಿಸಿ ನಾವು ಆನಂದ ಪಡಬೇಕು, ಅದನ್ನ ಹೇಳಲಿಕ್ಕೆ ಆಗುದಿಲ್ಲ. ಅಷ್ಟು ಚೆನ್ನಾಗಿ ನಮ್ಗೆ ಮಾಡ್ಸಿರೋದ್ರಿಂದ 6ನೇ ಒಂದು ಭಾಗ ಅಲ್ಲ, ಇನ್ನು ಅದ್ರ 4ರಷ್ಟು, ಇನ್ನು ಅಂದ್ರೆ 8-4 ಮಾಡ್ಬೇಕು, ಅಷ್ಟುನು ಅವ್ರಿಗೆ ಸೇರುತ್ತೆ. ಅಷ್ಟು ನಮ್ಗೆ ಈ ಧರ್ಮ ದಾರಿಯಲ್ಲಿ ನಮ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಇದಕ್ಕೆಲ್ಲ ಮತ್ತೆ ನಮ್ಮನ್ನ ಪ್ರೋತ್ಸಾಹ ನೀಡ್ತಾ ಈ ಸಂಗೀತಗಾರರನ್ನ ತಯಾರು ಮಾಡಿದಾರಲ್ಲ, ಅಂದ್ರೆ ಈ ಒಂದು ವಿಧಾನದಲ್ಲಿ ಹಾಡಿರೋರು ಎಷ್ಟು ಸುಶ್ರಾವ್ಯವಾಗಿ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ. ಅವರೆಲ್ಲ ಅತ್ಯಂತ ಪರಿಣಿತರಾಗಿದ್ರು. ಅವರೆಲ್ಲ ಈ ಜಯಶ್ರೀ ಮೇಡಮ್ ಆಗ್ಲಿ, ಮಿತ್ರಸೇನ ಅಣ್ಣನವರಾಗ್ಲಿ, ಮತ್ತೆ ಪ್ರಣಮ್ಯ, ಸೌಮ್ಯ, ನವೀನ್ ಅವರು, ಇವರೆಲ್ಲ ವಸಂತ ಭಂಗ ಅವರು, ಇವರೆಲ್ಲ ಸೌಮ್ಯ ಅಜ್ಜಿ ಅವರು ಎಲ್ಲ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಆದ್ರೆ ನಮಗೂ ಒಂದ್ಸಲಿ ಹೇಳಿ ನೀವು ಹಾಡಿ ಅಂತ ಹೇಳಿದಾಗ ನಾವು ಅಯ್ಯೋ ನಮ್ಗೆ ಇಷ್ಟು ಚೆನ್ನಾಗಿ ಹಾಡಕ್ ಆಗುತ್ತೋ ಇಲ್ವೋ ಅನ್ನೋ ಒಂದು ಆತಂಕ ಕೂಡ ಇತ್ತು. ಆದ್ರೆ ನಮ್ಮಲ್ಲಿ ಆ ಪ್ರೋತ್ಸಾಹವನ್ನು ತುಂಬಿ ಆ ಪ್ರೇರಣೆಯನ್ನು ಕೊಟ್ಟಿ ನೀವು ಕೂಡ ಮಾಡ್ಬೋದು ಮಾಡಿ ಅಂತ ಹೇಳಿದಾಗ ನಮ್ಗೆ ತುಂಬಾ ಒಂದು ಧನ್ಯತಾ ಭಾವ ಬಂತು. ಯಾಕೆಂದ್ರೆ ತಾವು ಮುಂದೆ ಹೋಗೋದು ಈಗಿನ ಕಾಲದಲ್ಲಿ ಎಲ್ಲಾರ್ದು ಒಂದು ಸಹಜ ಭಾವ. ಆದ್ರೆ ಅದರಲ್ಲಿ ಬೇರೆಯವ್ರನ್ನು ಜೊತೆಗೂಡಿಸಿಕೊಂಡು ಹೋಗಿ ಅವ್ರಿಗೂನು ಒಂದು ಪ್ರೇರಣೆ ಕೊಟ್ಟು ಅವ್ರನ್ನು ಒಂದು ಧರ್ಮ ಮಾರ್ಗದಲ್ಲಿ ಕರ್ಕೊಂಡು ಹೋಗುವಂತ ಒಂದು ದೊಡ್ಡ ಗುಣ ನಮ್ಮ ಜಿನೇಂದ್ರಣ್ಣನವ್ರ ಹತ್ರ ಇದೆ. ಅವರ ವಾತ್ಸಲ್ಯ ಭಾವಕ್ಕೆ ನಾವು ಚಿರಋಣಿ. ಯಾವಾಗ್ಲೂ ತಪ್ಪು ಮಾಡಿದಾಗ ಸಡನ್ ಆಗಿ ಏನಾದ್ರು ಅವ್ರಿಗೆ ಶಾರ್ಟ್ ಟೆಂಪರ್ ತರ ಏನಾದ್ರು ಸಡನ್ ಆಗಿ ಅಂತಾರೆ. ಆದ್ರೆ ಈ ಸೆಕೆಂಡ್ ಮೊಮೆಂಟ್ ಅಲ್ಲೇ ಅವ್ರ ಮಾತಲ್ಲೇ ಅರ್ಥ ಆಗುತ್ತೆ ನಮ್ಗೆ ತುಂಬಾ ಮೃದುತ್ವ ಇದೆ ಅವ್ರ ಮನಸ್ಸಿನಲ್ಲಿ ಅಂತ ನಮ್ಗೆ ಅರ್ಥ ಆಗುತ್ತೆ. ಯಾಕೆಂದ್ರೆ ಅವ್ರು ನಿಜವಾದ ಸಮ್ಯಕ್ ದೃಷ್ಟಿಗಳು. ಹೀಗೆ ಈ ವಿಧಾನದಲ್ಲಿ ಹಾಡಿದಂತ ಎಲ್ಲರೂ ತುಂಬಾ ಸುಶ್ರಾವ್ಯವಾಗಿ ಹಾಡಿ ಈ ಮಹೋತ್ಸವವನ್ನು ಎಷ್ಟು ಮಟ್ಟಿಗೆ ಕರ್ಕೊಂಡು ಹೋದ್ರು ಅಂತಂದ್ರೆ, ನಾವು ಈ ವಿಧಾನದಲ್ಲಿ ಹೇಳ್ತಾ ಇದ್ವಲ್ಲ, ಈ ನಮ್ಮ ದೇವತೆಗಳ ಜೊತೆ ನಾವು ಮಾಡ್ತಾ ಇದೀವಿ, ಆ ಭಗವಂತನ ಆರಾಧನೆ ಮಾಡ್ತಾ ಇದೀವಿ ಅಂತ ನಮ್ಗೆ ಹೇಳ್ತಾ ಇರುವಾಗ ನಾವು ದೇವಲೋಕದಲ್ಲೇ ಇದೀವಿನೋ ಅನ್ನೋ ಅಷ್ಟು ಮಟ್ಟಿಗೆ ನಮ್ಗೆ ಅಷ್ಟು ಚೆನ್ನಾಗಿ ಆ ಹಾಡುಗಳನ್ನ ಹಾಡಿಸಿ ಎಷ್ಟು ಮಹೋತ್ಸವನೇ ವಿಜೃಂಭಣೆಯಿಂದ ಮಾಡಿಸಿದ್ರು. ಮನೆಯಲ್ಲಿ ಕೂಡ
ಒಂದು ಭಾವನೆ, ಎಲ್ಲಾರ ಭಾವನೆ ಕೂಡ ಚೇಂಜ್ ಆಗಿದೆ. ಒಂದು ಪಾಸಿಟಿವ್ ಏನಂತಾರೆ ವೈಬ್ಸ್ ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇವಾಗ ನಾಳೆಯಿಂದ ಏನಪ್ಪಾ ಮಾಡೋದು, ನಾಳೆ ಏನು ಇಲ್ವಲ್ಲ ಅಂತ ಒಂದು ಬೇಜಾರು ಅಷ್ಟೇ ಹೊರತು, ಇದು ಅನೇಕ ಇದೇ ತರ ನಮ್ಮನ್ನ ಮುಂದೆಯೂ ಕೂಡ ಬೇರೆ ಬೇರೆ ವಿಧಾನಗಳನ್ನು ಮಾಡಿಸಿ ನಮ್ಮ ಈ ಒಂದು ಮೋಕ್ಷ ಮಾರ್ಗದಲ್ಲಿ ನಮ್ಮನ್ನು ಸದಾ ಇರುವಂತೆ ಮಾಡಿ ನಮ್ಗೆ ತುಂಬಾ ಸಹಾಯ ಮಾಡ್ಬೇಕು ಅಂತ ಕೇಳ್ಕೊಂಡು, ಹೀಗೆ ಮುಂದೆ ಕೂಡ ಮಾಡ್ಲಿ. ಇವತ್ತು ನಾವು ಕೊಟ್ಟಿರುವಂತ ಈ ರತ್ನಾಕರ ರತ್ನಾಕರ ಸ್ವಾಧ್ಯಾಯ ಪ್ರೇಮಿಗಳದ್ದು ಅವರು ಒಂದು ನಿಮ್ಗೆ ಬಿರುದನ್ನು ಕೊಟ್ಟಿದಾರಲ್ಲ, ಅದು ಅಕ್ಷರಶಃ ತುಂಬಾ ಚೆನ್ನಾಗಿದೆ. ತುಂಬಾ ತುಂಬಾ ಧನ್ಯವಾದಗಳು. ಸ್ವಾಧ್ಯಾಯ ಚಿಂತಾಮಣಿ ಅಂದ್ರೆ ಅದು ನೀವು ಖಂಡಿತ ನೀವೇ ಆಗಿದ್ದೀರಾ. ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಹೀಗೆ ಸಾಕ್ತಾ ಇನ್ನು ಮುಂದೇನು ನಮ್ಮನ್ನು ಸಹ ಇದೇ ತರ ಮುಂದೆ ಕರ್ಕೊಂಡು ಹೋಗ್ಲಿ. ಹಾಗೆ ಮತ್ತೆ ಈ ಕಾರ್ಯಕ್ರಮಕ್ಕೆ ಇನ್ನೊಂದು ಮೆರುಗು ಕೊಟ್ಟಿದ್ದು ಅಂದ್ರೆ ಭಟ್ಟಾರಕರ ಆಗಮನ, ಅವ್ರನ್ನೆಲ್ಲ ಒಂದುಗೂಡಿಸಿ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಈ ಒಂದು ಆಶೀರ್ವಚನ ಕೊಡಿಸಿ ತುಂಬಾ ತುಂಬಾ ಈ ಶೋಭೆ ಕೊಟ್ರು. ಅದರಲ್ಲೂ ಅರ್ಹಂತಗಿರಿ ಸ್ವಾಮಿಗಳು ಒಂದು ದಿನ ಕನ್ನಡದಲ್ಲಿ ಅವರೇ ಮಾಡಿದ್ದು ತುಂಬಾ ತುಂಬಾ ಚೆನ್ನಾಗಿ ಒಂದು ಮೆರುಗು ಶೋಭೆ ಕೊಡ್ತು. ಇಂಥ ಯಶಸ್ವಿಯಾದ ಈ ಮಹೋತ್ಸವಕ್ಕೆ ನಾವು ಚಿರಋಣಿಗಳು. ನಮ್ಮ ಈ ರತ್ನಾಕರ ಶ್ರಾವಕಾಚಾರದ ಎಲ್ಲ ಗಣದ ಪರವಾಗಿ ನಾನು ನಿಮಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಧನ್ಯವಾದಗಳು ಜಿನೇಂದ್ರಣ್ಣ. ಹೀಗೆ ಮುಂದುವರಿಯಲಿ ನಿಮ್ಮ ಈ ಧರ್ಮದ ಕಾರ್ಯಗಳು. ನಿಮ್ಮ ಜೊತೆಯಲ್ಲೇ ಇದ್ದೇವೆ ಖಂಡಿತ. ಜೈ ಜಿನೇಂದ್ರಗಳು. ಜೈ ಜಿನೇಂದ್ರ. ಶ್ರೀಮತಿ ಸುಧಾ ಸುರೇಶ್ ಅವರೇ, ಬಹಳ ಚೆನ್ನಾಗಿ ನಿಮ್ಮ ಮನಸ್ಸಿನ ಮಾತು ಅದನ್ನ ಸೊಗಸಾಗಿ ಹೇಳಿದ್ರೆ. ಶಾಂತಿ ವಿಧಾನದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀರಾ. ಎಲ್ಲರಿಗೂ ಇದೇ ಭಾವನೆ ಬಂದಿರುತ್ತೆ ಪಾಪ, ಎಲ್ಲರಿಗೂ ಅವಕಾಶ ಇಲ್ಲ, ಆದ್ರೂ ಎಲ್ಲರ ಪರವಾಗಿ ಎಲ್ಲ ಮಾತನಾಡ್ತಾ ಇದ್ದೀರಾ ನೀವೆಲ್ಲ. ಹಾಗೆ ಮಹಾವೀರ್ ಸರ್, ಮಹಾವೀರ್ ಜೈನ್ ಹೊರನಾಡು, ಮಹಾವೀರ್ ಪ್ರಸಾದ್ ಜೈನ್ ಹೊರನಾಡು, ದಯವಿಟ್ಟು ನೀವು ಜಿನೇಂದ್ರ ಸರ್ ಅವರ ಬಗ್ಗೆ ಅಥವಾ ಶಾಂತಿ ವಿಧಾನದ ಬಗ್ಗೆ ಅಭಿಪ್ರಾಯಗಳನ್ನು ಹೇಳಬೇಕು. ಪರಮ ಪೂಜ್ಯ ಧವಲಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ಚರಣ ಕಮಲಕ್ಕೆ ಭಕ್ತಿಪೂರ್ವಕವಾದ ಇಚ್ಛಾಮಿಗಳನ್ನು ಪ್ರಥಮವಾಗಿ ಸಲ್ಲಿಸುತ್ತಾ, ಪೂಜ್ಯರಾದಂತ ಜಿನೇಂದ್ರ ಭಂಗ ಅವರಿಗೆ ಕೂಡ ನನ್ನ ಸಾದರ ಜೈ ಜಿನೇಂದ್ರಗಳನ್ನು ತಿಳಿಸುತ್ತಾ, ಹಾಗೂ ಎಲ್ಲ ಭವ್ಯ ಬಂಧುಗಳಿಗೂ ಕೂಡ ಭಕ್ತಿಪೂರ್ವ ಜೈ ಜಿನೇಂದ್ರಗಳನ್ನು ತಿಳಿಸುತ್ತಿದ್ದೇನೆ. ನಾನು ಅವ್ರು ಹೇಳ್ತಾರೆ ನಾನು ಬಹಳ ಸಂಗೀತಗಾರ ಅಂತ ಹೇಳಿ, ಆದ್ರೆ ಯಾವ ಸಂಗೀತಗಾರ ಅಲ್ಲ. ಆದ್ರೆ ಅವರು ಏನೋ ಗುರುತು ಮಾಡಿ ನಮ್ಮ ಮೊದಲಿಗೆ ಸಮೋಸರಣ ವಿಧಾನದಲ್ಲಿ ಕರ್ಕೊಂಡು ಬಂದು ಹೇಳಿಸಿದ್ದಾರೆ. ನಮ್ಮ ಮಟ್ಟಿಗೆ ಹೇಳಿದೀವಿ, ಆದ್ರೆ ಅವರು ಕಾಯಂ ಯಾವತ್ತು ಹೇಳಲಿಕ್ಕಿದೆ, ನೀವು ದೊಡ್ಡ ಗಾಯಕರು, ನೀವು ನಿಮ್ಮ ಫಾಲೋವರ್ಸ್ ಇದ್ದಾರೆ, ಹಾಗೆ ಹೇಗೆ ಅಂತೇಳಿ. ಆದ್ರೆ ನಮ್ಗೆ ಯಾರು ಫಾಲೋವರ್ ಇಲ್ಲ ಅಂತ ಹೇಳಿ ನಮ್ಗೆ ಗೊತ್ತುಂಟು. ಆದ್ರೂ ನಮ್ಮನ್ನು ಸಣ್ಣ ಜನನ್ನು ಕೂಡ ಒಂದು ದೊಡ್ಡ ಜನ ನೀವು ಅಂತ ಹೇಳಿ ಒಂದು ಇದು ಮಾಡ್ತಿದ್ದಾರೆ. ಅವರಿಗೆ ಅವರದ್ದು ಆ ವ್ಯಕ್ತಿತ್ವ ಬಹಳ ದೊಡ್ಡದು. ಅವರಿಗೆ ನಮ್ಮ ಎಲ್ಲ ಗಾಯಕರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಅವರ ನಿಜವಾಗಿ ಹೇಳ್ಬೇಕಂದ್ರೆ ಸ್ವಾಧ್ಯಾಯ ಚಿಂತಾಮಣಿ ಅಂತ ಹೇಳಿದ್ರೆ ಸುಧಾ ಮೇಡಮ್ ಹೇಳಿದಾಗೆ ಅವರೇ ಅದ್ರ ಸ್ವಾಧ್ಯಾಯದ ವಿಷಯವೇ ಆಗಿರ್ಬೋದು, ಎಲ್ಲರನ್ನು ಉನ್ನತಿಗೆ ತಗೊಂಡೋಗುವಂತ ಮಾರ್ಗ ಅದು ಅಂತ ಹೇಳಿ ನನ್ನ ಅನಿಸಿಕೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜೈ ಜಿನೇಂದ್ರ. ನವೀನ್ ಸರ್. ನವೀನ್ ಜಿ. ಈಗ ನಂತರದಲ್ಲಿ ಅನಂತ ಧನ್ಯವಾದಗಳು ಮಹಾವೀರ್ ಸರ್. ಬಹಳ ಚೆನ್ನಾಗಿ ಹೇಳಿದ್ರ, ಚುಟುಕಾಗಿ ಹೇಳಿದ್ರು, ಬಹಳ ಎಲ್ಲರನ್ನು ಮನ ಮುಟ್ಟುವ ಹಾಗೆ ಹೇಳಿದಿರ ಅಭಿಪ್ರಾಯಗಳನ್ನ. ಥ್ಯಾಂಕ್ ಯು ಸೋ ಮಚ್. ಈಗ ನಂತರದಲ್ಲಿ ಮಾಲಿನಿ ಎಸ್, ದಯವಿಟ್ಟು ನೀವು ಮಾತನಾಡಿ. ಮಾಲಿನಿ ಎಸ್ ಇದೀರಾ? ಓಕೆ. ಈಗ ಪರಂಜ್ಯೋತಿ ಮೇಡಮ್, ದಯವಿಟ್ಟು ನೀವು ಮಾತನಾಡ್ಬೇಕಂತ ಕೇಳ್ತೀನಿ. ಮೈಕ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪರಂಜ್ಯೋತಿ ಮೇಡಮ್ ಇದೀರಾ? ಮಾತನಾಡಿ. ಮಾತಾಡ್ತೇನೆ. ಅರಂತಗಿರಿ ಸ್ವಾಮೀಜಿಗೆ ಇಚ್ಛಾಮಿ ಹೇಳ್ತಾ, ಸ್ವಾಧ್ಯಾಯ ಚಿಂತಾಮಣಿ ಜಿನೇಂದ್ರ ಭಂಗ ಗುರುಗಳಿಗೆ ಜೈ ಜಿನೇಂದ್ರ ಹೇಳ್ತಾ, ಈ ರತ್ನಕರ್ಣಿಕ ಶ್ರಾವಕಾಚಾರ ಸ್ವಾಧ್ಯಾಯ ಪ್ರೇಮಿ ಗಣ ನಮ್ಗೆ 2019 ಆಗಸ್ಟ್ ಇಂದಾನೇ ಇಲ್ಲಿ ಬೆಂಗಳೂರಲ್ಲಿ ಸ್ಟಾರ್ಟ್ ಆಯ್ತು. ಆಗ್ಲಿಂದ ನಾನು ಹೋಗಿ ಬರ್ತಾ ಇದ್ದೀನಿ ಕ್ಲಾಸ್ಗೆ. ಮಾರ್ಚ್ ಇಂದ ಅಂತೂ ಕಂಟಿನ್ಯೂಸ್ ಆಗಿ ಕ್ಲಾಸ್ ನಡೀತಾನೆ ಇದೆ.
ತುಂಬಾನೇ ಜಿನೇಂದ್ರ ಸರ್ ಇಂದ ನಾವು ಕಲ್ತಿದೀವಿ. ಆಕ್ಚುಲಿ ಬೆನಾಡಿಜಿ ಆದ್ಮೇಲೆ ನನಗ್ ಗುರುಗಳು ಅಂದ್ರೆ ಅವರೇನೆ. ಎಷ್ಟು ಚಿಕ್ಕ ಚಿಕ್ಕ ವಿಷಯಗಳು ವ್ರತ ನಿಯಮ ಕೊಡ್ಸೋದ್ರಿಂದ ಆಗ್ಲಿ, ನಿತ್ಯ ಅಥವಾ ಸಮ್ಯಕ್ತ್ವ ಡಿಫ್ರೆನ್ಸ್ ಆಗ್ಲಿ, ಏನೇನ್ ಮಿಸ್ಟೇಕ್ಸ್ ಮಾಡ್ತೀವಿ ನಾವು ಗೊತ್ತಿಲ್ದಲೆ ಅಂತ ಆಗ್ಲಿ, ಕರ್ಮ ಸಿದ್ಧಾಂತ ಆಗ್ಲಿ, ಪ್ರತಿಯೊಂದು ತಿಳ್ಕೊಂಡಿದೀವಿ ಅವರಿಂದ. ಆಕ್ಚುಲಿ ಕೋವಿಡ್ ಇರೋದು ನಮಗ್ ಮರ್ತೇ ಹೋಗ್ಬಿಟ್ಟಿದೆ. ಗೊತ್ತೇ ಆಗಲ್ಲ. ಈ ಕ್ಲಾಸು ಕಾಲೇಜ್ ಮುಗಿದ್ಮೇಲೆ ಇಷ್ಟು ಕ್ಲಾಸಿಗೆ ಬರೋದು, ಇಷ್ಟು ಕಲ್ತ್ಕೊಳೋದು, ಕಂಠಸ್ಥ ಮಾಡೋದು ಯಾವ್ದು ಇಲ್ಲ. ಈಗ ಯಾವಾಗೂ ಕ್ಲಾಸಲ್ಲಿ ಇರೋದು, ಓದ್ಕೊಳೋದು, ಭಕ್ತಿ ಮಾಡೋದು, ನಮ್ಗ್ ಹೊರಗಡೆದು ಜಗತ್ತೇ ಮರ್ತೋಗ್ಬಿಟ್ಟಿದೆ. ತುಂಬಾನೇ ತಿಳ್ಕೊಂಡಿದೀವಿ. ಶಾಂತಿ ಅಷ್ಟಕ ಅಂತೂ ಕಂಠಸ್ಥ ಮಾಡಿದೀವಿ. ಶಾಂತಿ ಪುರಾಣ ಅಂತೂ ತುಂಬಾನೇ ಚೆನ್ನಾಗ್ ನಡೀತು. 5 ಪಂಚ ಕಲ್ಯಾಣಗಳು ಡಿಜಿಟಲ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ರು. ಮನಮುಟ್ಟಂಗೆ ನಮ್ ತೀರ್ಥಂಕರ್ ಹೇಗಿದ್ರು, ಒಂದೊಂದ್ ಕಲ್ಯಾಣ ಹೇಗಾಯ್ತು, ಸಮೋಷಣ ಹಿಂಗಾಯ್ತು, ಪ್ರತಿಯೊಂದನ್ನು ಇಷ್ಟು ನಿಜ ಅಂದ್ರೆ ನಾವು ಪುಣ್ಯನೇ ಮಾಡಿದೀವಿ. ಇಂತ ನೀವು ಏನ್ ಕೊಟ್ಟಿದ್ದೀರಾ ಸ್ವಾಧ್ಯಾಯ ಚಿಂತಾಮಣಿ ಅಂತ, ಅದು 100% ಸೇರುತ್ತೆ. ಈ ತರ ಗುರುಗಳು ನಮಗ್ ಸಿಕ್ಕಿರೋದು ನಮ್ ಪುಣ್ಯನೇ. ರತ್ನಕಂಟಕ ಶ್ರಾವಕಾಚಾರ್ಯ ಆಗ್ಲಿ, ನಾವು ದಿನ ನಡ್ಕೊಳೋ ರೀತಿ ನೀತಿಯಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ದೇವ್ರ ದರ್ಶನ ಮಾಡೋದು, ದರ್ಶನ ಸ್ತುತಿ ಹೇಳೋದು, ಪೂಜೆ ಮಾಡೋದು, ಜಪ ಮಾಡೋದು, ಬರೋದು ಇಷ್ಟೇ ಇತ್ತು. ಇವಾಗ ನೋಡಿ ಶ್ಲೋಕಗಳ ಅರ್ಥಪೂರ್ಣಕವಾಗಿ ತಿಳ್ಕೊಂಡಿದೀವಿ. ಅದನ್ನ ಹೇಳೋ ರೀತಿ, ಭಕ್ತಿ ಮಾಡೋ ರೀತಿನೇ ನಮ್ಮಲ್ಲಿ ಚೇಂಜ್ ಆಗೋಯ್ತು. ಈ ತರ ಹೇಳ್ಕೊಟ್ಟ ಈ ಗುರುಗಳಿಗೆ ಅನಂತ ಧನ್ಯವಾದಗಳು. ಈ ನನ್ನ ಅಂತಿಮ ಸಮಯದವರೆಗೂ ಈ ತರ ಧರ್ಮ ಹೇಳೋ ಅಂತ, ಹಿತ ವಚನ ಹೇಳೋ ಅಂತ ಈ ಗುರುಗಳು ಸದಾ ಇರ್ಲಿ ಅಂತ ಹೇಳಿ ಆ ದೇವ್ರನ್ನ ನಾನು ಪ್ರಾರ್ಥಿಸ್ಕೊಂತ ಅವರಿಗೆ ನಮಸ್ಕಾರ ಹೇಳ್ತೀನಿ, ವಂದನೆಗಳನ್ನ ತಿಳಿಸ್ತೀನಿ. ಇನ್ ಭೂಷಣ್ ಜಿ ಅಂತೂ ತುಂಬಾ ಚಿಕ್ಕ ಹುಡುಗರು, ತುಂಬಾ ತಿಳ್ಕೊಂಡಿದ್ದಾರೆ. ಚೆನ್ನಾಗಿ ಹೇಳ್ಕೊಡ್ಬೇಕು, ಎಲ್ಲಾರ್ಗು ಮಿಥ್ಯಾತ್ವ ಬಿಡಿಸ್ಬೇಕು ಅನ್ನೋದು ತುಂಬಾ. ಇದನ್ನ ಹೀಗೆ ತಿಳ್ಕೊಳ್ಳಿ, ಹಿಂಗೆ ಅರ್ಥ ಮಾಡ್ಕೊಳ್ಳಿ, ಹಿಂಗೆ ಬರ್ಕೊಳ್ಳಿ ಅಂತ ಎಷ್ಟು ಚೆನ್ನಾಗಿ ನೋಟ್ಸ್ ಹೇಳಿ ತಿಳಿಸ್ತಾರೆ. ತತ್ವಗಳ ಬಗ್ಗೆ ಆಗ್ಲಿ, ಪ್ರತಿಯೊಂದನು ಭೂಷಣ್ ಜಿ ಹೇಳ್ಕೊಡೋ ರೀತಿನೇ ನಮಗೆ ಎಷ್ಟೊಂದು ತಿಳ್ಕೊಂಡಿದೀವಿ. ಸಿದ್ಧ ಭಕ್ತಿ ಆಗ್ಲಿ, ಶ್ರುತ ಭಕ್ತಿ ಆಗ್ಲಿ, ತುಂಬಾನೇ ಇನ್ನ ನನ್ಗೆ ಎಷ್ಟು ತಿಳಿದಿದೀವಿ ಅನ್ನೋದು ಅಷ್ಟು ಭಾವಪೂರ್ವಕವಾಗಿ ಹೇಳಕ್ ಬರಲ್ಲ. ಆದ್ರೆ ಪ್ರತಿನಿತ್ಯ ನಾವು ದೇವಶಾಸ್ತ್ರ ಗುರು ಪೂಜೆ ಆದ ತಕ್ಷಣ ಜಿನೇಂದ್ರ ಭಂಗ ಅವರಿಗೆ, ಭೂಷಣ್ ಜಿ ಅವ್ರಿಗೆ ಅಭಿನಂದನೆ ಪೂರ್ವಕವಾಗಿ ಮನಸ್ಫೂರ್ತಿಯಾಗಿ ಜೈ ಜಿನೇಂದ್ರ ದಿನ ಬೆಳಗ್ಗೆ ಹೇಳ್ತೀವಿ. ಅದೇ ತರ ಅಜಿತ್ ಸಾರ್ ಅವರಾಗ್ಲಿ, ಮಿತ್ರಸೇನ್ ಅವರಾಗ್ಲಿ, ಸುಮಂತ್ ಪತ್ರಾವಳಿ ಅವರಾಗ್ಲಿ, ಸುಷ್ಮಾ ಗಣಿ ಅವರಾಗ್ಲಿ, ಸುಮಾರಾಣಿ ಅವರಾಗ್ಲಿ, ನವೀನ್ ಸಾರ್ ಆಗ್ಲಿ, ತುಂಬಾ ಜನ ತುಂಬಾ ಜ್ಞಾನ ನೀಡಿದೀರ ನಮ್ಗೆ. ನಿಮ್ಗೆಲ್ಲ ಅನಂತ ಧನ್ಯವಾದಗಳು. ಇನ್ನು ತುಂಬಾ ಭಾವನೆಗಳಿದೆ, ತುಂಬಾ ಕೃತಜ್ಞತೆ ಇದೆ. ಆದ್ರೆ ನಂಗೆ ವ್ಯಕ್ತಪಡಿಸಕ್ ಬರೋದಿಷ್ಟೇ. ಎಲ್ಲರಿಗೂ ಜೈ ಜಿನೇಂದ್ರ. ಜೈ ಜಿನೇಂದ್ರ, ಅನಂತ ಧನ್ಯವಾದಗಳು ಪರಂಜ್ಯೋತಿ ಮೇಡಮ್. ಈಗ ಅಜಿತ್ ಜೈನ್ ನಾರಾವಿ ಇದ್ದೀರಾ? ಅಜಿತ್ ಜೈನ್ ನಾರಾವಿ, ಅಜಿತ್ ಜೈನ್ ನಾರಾವಿ ಸರ್, ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಜೈ ಜಿನೇಂದ್ರ ನವೀನ್ ಜಿ. ಹಾ, ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ಕೇಳ್ಕೊಳ್ತೀನಿ. ಹಲೋ. ಹಾ, ಕೇಳ್ತಾ ಇದೆ, ಹೇಳಿ ಅಜಿತ್ ಸರ್. ಹಾ, ಜೈ ಜಿನೇಂದ್ರ ಸರ್. ಹಲೋ. ಕೇಳ್ತಿದೆ ಸರ್, ಕೇಳ್ತಿದೆ, ಮಾತನಾಡಿ. ಕೇಳ್ತಾ ಇದೆ, ಮಾತನಾಡಿ. ಮಾತಾಡಿ. ಹಾ, ಓಕೆ. ಇವತ್ತು ಜಿನೇಂದ್ರ ಸರ್ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿರೋದು ಒಳ್ಳೆಯ ವಿಷಯ. ಈ ವಿಷಯ ನನಗೆ ಮೊದಲೇ ಗೊತ್ತಿರಲಿಲ್ಲ, ಈಗ ಮೀಟಿಂಗ್ ಅಲ್ಲಿ ಜಾಯ್ನ್ ಆಗಿದ ನಂತರನೇ ಗೊತ್ತಿರೋದು. ಆದ್ರೂ ಕೂಡ ಜಿನೇಂದ್ರ ಭಂಗ ಅವ್ರ ಸಹ ಪ್ರಿಪೇರ್ ಮಾಡದೆ ಕೂಡ ಮಾತಾಡ್ಬೋದು ಅವ್ರ ಬಗ್ಗೆ. ಬಹಳ ಹಿಂದೆ
ನಾವು ಶಾಸ್ತ್ರವನ್ನ ಓದ್ತಾ ಇದ್ರು ಕೂಡ, ಅಧ್ಯಯನ ಮಾಡ್ತಾ ಇದ್ರು ಕೂಡ ನಮ್ಗೆ ಪೂಜಾ ಪದ್ಧತಿಯ ಮೇಲೆ ಸ್ವಲ್ಪ ಒಲವು ಕಮ್ಮಿ ಇತ್ತು. ಆ ಸಮಯದಲ್ಲಿ ದ್ರವ್ಯ ಪೂಜೆಯನ್ನ ಹೇಗೆ ಮಾಡಬೇಕು ಅಂತ ಮೊಟ್ಟ ಮೊದಲು ಒಂದು ಕ್ರಮಬದ್ಧವಾಗಿ ನಾವು ಹಿಂದೆ ಕಲ್ತಿದ್ರು ಕೂಡ ಅದನ್ನ ಕ್ರಮಬದ್ಧವಾಗಿ ಕಲಿಸಿಕೊಟ್ಟವರು ಅಂತ ಹೇಳಿದ್ರೆ ಅದು ಜಿನೇಂದ್ರ ಭಂಗ ಅವರು ಮಾತ್ರ. ಹಾಗಾಗಿ ಪೂಜಾ ಪದ್ಧತಿಯನ್ನ ನಮ್ಮ ಈ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಮುಖ್ಯ ಕಾರಣಕರ್ತರು ಅಂತ ಹೇಳಿದ್ರೆ ಅದು ಜಿನೇಂದ್ರ ಭಂಗ ಅವರು ಮತ್ತೆ ಮುನಿವರ್ಯರಾದಂತಹ ಆದಿತ್ಯ ಸಾಗರ್ ಮಹಾರಾಜರು. ಹಾಗಾಗಿ ಈ ಇಬ್ರು ನಮ್ಮ ಜೀವನದಲ್ಲಿ ನೆನಪಿಟ್ಕೊಳ್ಬೇಕಾದಂತಹ ವ್ಯಕ್ತಿಗಳು. ಇನ್ನೊಂದು ಬಹಳ ಮುಖ್ಯವಾದದ್ದು ಅಂತ ಹೇಳಿದ್ರೆ ಶಿಖರ್ಜಿ ಯಾತ್ರೆಯಲ್ಲಿ ಕೂಡ ಹಾಗೆ ನಾವು ಕೂಟಗಳ ದರ್ಶನ ಮಾಡ್ತಾ ಮಾಡ್ತಾ ಪ್ರತಿಯೊಂದು ಕೂಟದಲ್ಲೂ ಕೂಡ ಪ್ರಶ್ನೆಯನ್ನ ಕೇಳ್ತಾ ತದನಂತರ ಅದರನ್ನ ಉತ್ತರವನ್ನ ನೀಡ್ತಾ ಆ ಸಮಯ ಬಹಳ ಚೆನ್ನಾಗಿರುವಂತಹ ನೆನಪಿದೆ. ಕಳೆದ ವರ್ಷ 2 ವರ್ಷ ಹಿಂದೆ ಶಿಖರ್ಜಿ ದರ್ಶನ ಮಾಡುವಾಗ ಜಿನೇಂದ್ರ ಭಂಗ ಅವರ ನೇತೃತ್ವದಿಂದ ನಾವು ಅಲ್ಲಿ ಹೋಗಿದ್ವಿ. ಅವರ ಮಾರ್ಗದರ್ಶನದಿಂದಾಗಿ ನಮ್ಗೆ ಶಿಖರ್ಜಿ ದರ್ಶನ ಬಹಳ ಚೆನ್ನಾಗಾಯ್ತು. ಹಾಗೆ ಬೇರೆ ಸಿದ್ಧಕ್ಷೇತ್ರಗಳ ದರ್ಶನ ಕೂಡ ಅವರಿಂದ ಆಯ್ತು. ಹಾಗಾಗಿ ಈ 2 ವಿಷಯಗಳನ್ನ ಪ್ರಸ್ತಾಪನೆ ಮಾಡ್ತಾ ಜಿನೇಂದ್ರ ಭಂಗ ಅವರ ಉಪಕಾರ ನಮ್ಮ ಮೇಲೆ ಬಹಳ ದೊಡ್ಡದಿದೆ. ಅದನ್ನ ಈಗ ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗದಿದ್ರು ಕೂಡ ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ನಮ್ಗೆ ಅವರ ಮೇಲೆ ಬಹಳ ಅಭಿಮಾನ ಇದೆ. ಹಾಗೆ ಶಾಸ್ತ್ರದ ಕೆಲವೊಂದು ವಿಷಯಗಳು ಸಂಶಯ ಬಂದಾಗ ಕೂಡ ಅನೇಕ ವಿಷಯಗಳನ್ನು ನಮ್ಗೆ ತಿಳಿಸಿಕೊಟ್ಟಿದ್ದಾರೆ, ಮತ್ತೆ ಮಾರ್ಗದರ್ಶನವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಅಂತಹ ಹಿರಿಯರು ಅಂತವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಬೇಕು. ಅವರ ಈ ರೀತಿಯಾದಂತಹ ಏನು ನಮ್ಗೆ ಕಲಿಸಿಕೊಡುವಂತಹ ರೀತಿ ಈ ಮುಂದೆ ಸಹ ನಮ್ಗೆ ಸಿಗುವಂತಾಗ್ಲಿ ಅಂತ ಹೇಳಿ ಈ ಸಮಯದಲ್ಲಿ ನಾನು ಆಶಿಸ್ತೇನೆ. ಜೈ ಜಿನೇಂದ್ರ. ಜೈ ಜಿನೇಂದ್ರ. ಬಹಳ ಸಂತೋಷ, ನಿಮ್ಮ ಅನುಭವಗಳನ್ನ ಹೇಳ್ಕೊಂಡ್ರಿ, ನಮ್ಗೆ ಗೊತ್ತಿರದೇ ಇರೋಂತ ವಿಚಾರಗಳನ್ನ ಹೇಳಿದ್ರಿ, ಬಹಳ ಸಂತೋಷ. ಈಗ ಮಾಲಿನಿ ಶೆಟ್ಟಿ ಇದ್ದೀರಾ? ಮಾಲಿನಿ ಶೆಟ್ಟಿ ಮಾತನಾಡಿ. ಶೆಟ್ಟಿ ಜೈನ್. ಶ್ರೀ ಶಾಂತಿನಾಥ ಭಗವಾನ ಕಿ ಜೈ. ಪೂಜ್ಯ ಭಟ್ಟಾರಕರಿಗೆ ಇಚ್ಛಾಮಿ ಇಚ್ಛಾಮಿ ಇಚ್ಛಾಮಿ. ಸದ್ಧರ್ಮ ಬಂಧುಗಳಿಗೆ ಜೈ ಜಿನೇಂದ್ರ. ಈ ಏಪ್ರಿಲ್ ತಿಂಗಳಿನಿಂದ ಈ ದಿನದವರೆಗೆ ಈ ಸ್ವಾಧ್ಯಾಯ ಗಣದಲ್ಲಿ ಇದ್ದು ನಾವು ಪಡೆದ ಪ್ರಯೋಜನವನ್ನು ಮಾತುಗಳಿಂದ ಹೇಳಲು ಅಸಾಧ್ಯ. ಅಲ್ಲದೆ ಇದು ಪ್ರಯೋಜನ ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿದ್ರೆ ಈ 3 ರೀತಿಯಲ್ಲಿ ವಿಂಗಡಣೆ ಮಾಡಿಕೊಂಡು ಹೇಳಿದರೆ ಹೆಚ್ಚು ಸೂಕ್ತ. ಮೊದಲನೆಯದು ಸ್ವಾಧ್ಯಾಯ ಮಾಡಿದ ಕೃತಿಗಳು ಮತ್ತು ಎರಡನೆಯದಾಗಿ ನಡೆಸಿದ ಪೂಜೆ ಮತ್ತು ಆರಾಧನೆಗಳು, ಮೂರನೆಯದಾಗಿ ದೀಪಾರಾಧನೆ. ಹೀಗೆ ಈ ಒಂದನೆಯದ್ದು ಸ್ವಾಧ್ಯಾಯ, ಅದರಲ್ಲಿ ಭಕ್ತಾಮರ ಆರಾಧನೆ ಮತ್ತು ಅದರ ಅರ್ಥ ವಿವರಣೆ, ದರ್ಶನ ಸ್ತುತಿ ಅದರ ಅರ್ಥ ವಿವರಣೆ, ಕಲ್ಯಾಣ ಮಂದಿರ ಸ್ತೋತ್ರದ್ದು ಅರ್ಥ ಮತ್ತು ವಿವರಣೆ, ಮತ್ತೆ ರತ್ನಕರ್ಣಕ ಶ್ರಾವಕಾಚಾರ, ದ್ರವ್ಯ ಸಂಗ್ರಹ, ಇಷ್ಟೋಪದೇಶ, ಶ್ರುತಭಕ್ತಿ ಮತ್ತು ಸಿದ್ಧಭಕ್ತಿ, ಮತ್ತೆ ಜೈನ ಸಿದ್ಧಾಂತ ಮತ್ತು ಜಿನ ಸರಸ್ವತಿ, ಮತ್ತೆ ಸಾಮಾಯಿಕ ಪಾಠ, ಪರಮಾನಂದ ಸ್ತೋತ್ರ, ಮತ್ತೆ ರತ್ನಾಕರ ಶತಕ ಮತ್ತೆ ಅಪರಾಜಿತ ಶತಕ, ಏಕೀಭಾವ ಸ್ತೋತ್ರ, ಆಮೇಲೆ ಶಾಂತ್ಯಷ್ಟಕ. ಶಾಂತ್ಯಷ್ಟಕದ ಬಗ್ಗೆ ಹೇಳುದಾದ್ರೆ ಎಲ್ಲ ಮಕ್ಕಳಿಂದ ಹಿಡಿದು ಈಗ ಪ್ರತಿ ಮನೆಗಳಲ್ಲೂ ಎಲ್ಲ ಶಾಂತ್ಯಷ್ಟಕ ಪ್ರತಿದಿನ ಹೇಳುವಂತಾಗಿದೆ. ಎಲ್ಲರ ಮನಸ್ಸಿನಲ್ಲಿ ಶಾಂತ್ಯಷ್ಟಕವು ತುಂಬಿಕೊಂಡಿದೆ. ಮತ್ತೆ ಅದರ ಒಟ್ಟಿಗೆ ಬಾಹುಬಲಿ ಸ್ವಾಮಿಯ ಲಾವಣಿ ಮತ್ತು ಪಾರ್ಶ್ವನಾಥ ಸ್ವಾಮಿಯ ಲಾವಣಿ, ಇದನ್ನು ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಮತ್ತೆ ಶಾಂತಿನಾಥ ಪುರಾಣ
ಮತ್ತೆ ಶಾಂತಿನಾಥ ಪುರಾಣ, ಆಮೇಲೆ ಶಾಂತಿನಾಥ ಸ್ವಾಮಿಯ ಲಾವಣಿ, ಇದನ್ನು ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಆಮೇಲೆ ಆರಾಧನೆಗಳು, ಎರಡನೆಯದಾಗಿ ಪೂಜೆಗಳು, ಕಲ್ಯಾಣ ಮಂದಿರ ಆರಾಧನೆ, ಅಷ್ಟಾನಿಕ ಪರ್ವದಲ್ಲಿ 2 ಸಲ ಸಿದ್ಧಚಕ್ರ, ಲಘು ಸಿದ್ಧಚಕ್ರ ಪೂಜೆ, ಷೋಡಶ ಭಾವನೆ ಕಾರಣ ಭಾವನೆ ಮತ್ತು ದಶಧರ್ಮದ ಪೂಜೆ, ಮತ್ತೆ ಶ್ರುತ ಪಂಚಮಿ ಪೂಜೆ, ನಂದೀಶ್ವರ ವಿಧಾನ, ಶಾಂತಿನಾಥ ಸ್ವಾಮಿಯ ಸಮವಶರಣ. ಶಾಂತಿನಾಥ ಸ್ವಾಮಿಯ ಸಮವಶರಣದಲ್ಲಿ ಇಡೀ ರತ್ನಕರಂಡಕ ಶ್ರಾವಕಾಚಾರ ಅಂತೂ ಸಮವಶರಣದಲ್ಲಿ 2 ದಿನ ಕೂತು ಇನ್ನೇನು ಸಮವಶರಣ ಮುಗಿತ್ ಅಂದ ಮೇಲೆ ಯಾರಿಗೂ ಅದನ್ನು ಕಳೆದುಕೊಳ್ಳುವ ಇಷ್ಟ ಇಲ್ಲದಂತಾಗಿದೆ. ಅಷ್ಟು ಚೆನ್ನಾಗಿ ನಡೆಸಿಕೊಟ್ಟು ಎಲ್ಲರೂ ಸಮವಶರಣದೊಳಗೆ ಕೂತ್ಕೊಂಡಿದ್ದಾರೆ ಅಂತ ಅನ್ನುವ ಭಾವನೆ ತುಂಬಾ ಚೆನ್ನಾಗಿ ಬಂದಿತ್ತು. ಮತ್ತೆ ಬೃಹತ್ ಶಾಂತಿ ವಿಧಾನ, ಶಾಂತಿ ವಿಧಾನ ಆದ್ಮೇಲೆ ನಮ್ಮ ಜನ್ಮವೇ ಪಾವನ ಆಯ್ತು ಅಂತ ಆಗಿದೆ. ಇನ್ನು 3ನೇ ಕಲ್ಯಾಣ ಮಂದಿರದ ದೀಪಾರಾಧನೆ, ವಿಷಾಪಹಾರದ್ದು ದೀಪಾರಾಧನೆ, ಈ ದೀಪಾರಾಧನೆಗಳು ತುಂಬಾ ಪರಿಣಾಮ ಬೀರಿದೆ. ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಅಂದ್ರೆ, ಈಗ ಎಲ್ಲಾ ಜನರು ತಮ್ಮ ಜನ್ಮದಿನದಂದು ಅಥವಾ ಬೇರೆ ಆನಿವರ್ಸರಿ ಅಥವಾ ಬೇರೆ ಏನಾದ್ರೂ ಇದ್ರು ಅದನ್ನು ಈಗ ದೀಪಾರಾಧನೆ ಮೂಲಕ ಆಚರಿಸಿಕೊಳ್ಳುತ್ತಿದ್ದಾರೆ. ನಮ್ಮ ಧರ್ಮದ ಉತ್ಕೃಷ್ಟವಾದ ಸಂಸ್ಕೃತಿ ಮತ್ತು ಸಂಸ್ಕಾರ ಈ ಎಲ್ಲವನ್ನು ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟದ್ದು ಜಿನೇಂದ್ರ ಬಂಗರು. ಮತ್ತೆ ಅವರ ಈ ರತ್ನಕರಂಡಕ ಶ್ರಾವಕಾಚಾರದ ಗಣದ ಇವರು ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಮತ್ತೆ ಸ್ವತಂತ್ರವಾಗಿ ನಾವು ಹೇಗೆ ಪೂಜೆ ಮಾಡ್ಬೇಕು ಅಂತ ಹೇಳಿ ಶಕ್ತಿ ಮತ್ತು ಚೈತನ್ಯವನ್ನು ತುಂಬಿದ್ದಾರೆ. ತುಂಬಾ ಚೆನ್ನಾಗಿ ಪೂಜೆಗೆ ಇರುವ ಮಹತ್ವ ಮತ್ತು ಅದರ ಪುಣ್ಯ ಲಾಭ ಮತ್ತು ಧರ್ಮ ಲಾಭದ ಜೊತೆಗೆ ಶ್ರಾವಕ ಧರ್ಮ ಮತ್ತು ಮನುಷ್ಯ ಹೇಗೆ ಅದನ್ನು ಪಾಲಿಸಬೇಕೆಂತ ಹೇಳಿ ಪ್ರತಿ ಬಾರಿ ನೆನಪಿಸ್ತಾ ಇರುತ್ತಾರೆ. ಮತ್ತೆ ಎಲ್ಲಾ ಜೈನ ಪರ್ವಗಳ ತಿಥಿಗಳ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಮತ್ತೆ ಜಿನೇಂದ್ರ ಬಂಗರು ಮತ್ತೆ ಸಿದ್ಧಚಕ್ರದ ಶಿಖರ್ಜಿಯಲ್ಲಿ ಹೋದಾಗ ಈ ಅಷ್ಟಮಿ ಚತುರ್ದಶಿ ಎಲ್ಲ ಹೇಗೆ ಕೂತ್ಕೊಳ್ಬೇಕು, ಅದನ್ನು ಜೀವನದಲ್ಲಿ ಹೇಗೆ ಎಲ್ಲ ಅಳವಡಿಸ್ಕೊಳ್ಬೇಕು ಅಂತ ತುಂಬಾ ಚೆನ್ನಾಗಿ ಎಲ್ಲ ಹೇಳಿಕೊಟ್ಟಿದ್ದಾರೆ. ಮತ್ತೆ ಈಗ್ಲೂ ಇಲ್ಲಿ ನಮ್ಮ ದಕ್ಷಿಣ ಕನ್ನಡಕ್ಕೆ ಅವರ ತವರು ಮನೆಗೆ ಬಂದಿದ್ದಾರೆ. ಹಾಗಾಗಿ ನಮಗೆಲ್ಲ ತುಂಬಾ ಸಂತೋಷ ಆಗಿದೆ. ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಪೂಜೆಯನ್ನೆಲ್ಲ. ನಮಗೆ ತುಂಬಾ ಆನಂದ ಆಗಿದೆ. ಎಲ್ಲರಿಗೂ ಧನ್ಯವಾದ. ನನ್ನಿಂದ ಏನಾದ್ರೂ ತಪ್ಪಾಗಿದೆ. ಧನ್ಯವಾದಗಳು ಮಾಲಿನಿ ಮೇಡಮ್. ಧನ್ಯವಾದಗಳು. ಬಹಳ ಚೆನ್ನಾಗಿ ನೀವು ಪೂಜೆ, ಆರಾಧನೆ, ಸ್ವಾಧ್ಯಾಯ ಎಲ್ಲದರಲ್ಲೂ ನೀವು ಭಾಗವಹಿಸಿದ್ದೀರಾ. ಎಷ್ಟು ಸಕ್ರಿಯವಾಗಿ ನೀವು ನಿಮ್ಮನ್ನ ನೀವು ಕ್ರಿಯಾಶೀಲರಾಗಿದ್ದೀರಾ ಇದರಲ್ಲಿ ಏನಾದ್ರು ಗೊತ್ತಾಗುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಜೈ ಜಿನೇಂದ್ರ. ಈಗ ಸೀಮಾ ಮೇಡಮ್ ಇದ್ದೀರಾ? ಸೀಮಾ ಮೇಡಮ್ ಇದ್ದೀರಾ? ಓಕೆ. ಈಗ ಡಾಕ್ಟರ್ ಸುಮಾರಾಣಿ ಅವರು ದಯವಿಟ್ಟು ಮಾತನಾಡಬೇಕು. ಎಲ್ಲರಿಗೂ ಜೈ ಜಿನೇಂದ್ರ. ಸಮೀಚೀನ ಧರ್ಮವನ್ನು ಯಥಾವತ್ತಾಗಿ ನಾವು ಕಳೆದ 9 ತಿಂಗಳಿಂದ ಜಿನೇಂದ್ರ ಸರ್ ಅವರ ಸಾರಥ್ಯದಲ್ಲಿ, ಅದು ಸಹ ಈ ಕೊರೋನಾ ಮಹಾಮಾರಿಯ ಸಮಯದಲ್ಲಿ ತಿಳಿಯುತ್ತಾ ಬಂದಿದ್ದೇವೆ. ಇಷ್ಟರ ತನಕ ನಾವೆಲ್ಲ, ಅದರಲ್ಲೂ ನಾನು ನಿಜವಾದ ಧರ್ಮದ ಅರಿವಿಲ್ಲದೆ, ಯಥಾವತ್ತಾದ ಧರ್ಮದ ಅರಿವಿಲ್ಲದೆ ಆಚಾರ ವಿಚಾರಗಳನ್ನು ಮಾಡ್ತಿದ್ದೆ. ಆದರೆ ಯಥಾವತ್ ಧರ್ಮದ ತಿಳುವಳಿಕೆ ಇರ್ತಿರ್ಲಿಲ್ಲ. ಮಿಥ್ಯಾತ್ವದಿಂದ ಹೊರಗೆ ಬರಲು ಪ್ರೇರಣೆಯನ್ನು ನೀಡಿದ ಈ
ಸ್ವಾಧ್ಯಾಯ ಗಣದ 3 ರತ್ನಗಳು ಅಂತ ಹೇಳಿದ್ರು ತಪ್ಪಾಗ್ಲಾರದು. ಅವರಲ್ಲಿ ಶಾಸ್ತ್ರಬದ್ಧ ಜೈನ ಧರ್ಮವನ್ನು ತಿಳಿಸುತ್ತಿರುವ ಧರ್ಮನಿಷ್ಠರ ವ್ಯಕ್ತಿ ಅಂದ್ರೆ ಜಿನೇಂದ್ರ ಸರ್. ಮೇಷ್ಟ್ರು ಅಂದ್ರೆ ಮಕ್ಕಳಿಗೆ ಕರ್ತವ್ಯ ಅಂತ ಚೆನ್ನಾಗಿ ಬೋಧನೆ ಮಾಡುವವರು. ಗುರುಗಳಂದ್ರೆ ಧರ್ಮದ ಬೋಧನೆಯನ್ನು ಮಾಡುವ ನಿಗ್ರಂಥ ಮುನಿಗಳು. ಆದ್ರೆ ನಮ್ಮ ಈ ರತ್ನಕರಂಡಕ ಶ್ರಾವಕಾಚಾರಗಣದ ಸಾರಥ್ಯವನ್ನು ವಹಿಸಿದ ಜಿನೇಂದ್ರ ಸರ್ ಗುರುಗಳು ಅಲ್ಲ, ಮೇಷ್ಟ್ರು ಅಲ್ಲ. ಅವರು ಹಿತೋಪದೇಶಿ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಹಿತೋಪದೇಶಿ ಅಂದ್ರೆ ಏನು? ಸತ್ಕರ್ಮದಲ್ಲಿ ಅಥವಾ ಸತ್ಮಾರ್ಗದಲ್ಲಿ ಮುನ್ನಡೆಸುವವರು, ಯಥಾವತ್ತಾಗಿ ನಮ್ಮ ಹಿತವನ್ನು ಬಯಸುವವರು, ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥತೆಯಿಂದ ನಮ್ಗೆ ಹಿತವನ್ನು ಬಯಸ್ತಾರೆ ಅವರು. ಭಗವಂತರ ಗುಣಗಳಲ್ಲಿ ಭಗವಂತರು ಸರ್ವಜ್ಞತ್ವ, ವೀತರಾಗಿತ್ವ ಮತ್ತೆ ಹಿತೋಪದೇಶಿ. ಹಾಗೆ ಜಿನೇಂದ್ರ ಸರ್ಗೆ ನಾವು ನಮ್ಮ ಹಿತೋಪದೇಶಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಾರದು. ಮತ್ತೆ 3 ರತ್ನಗಳಲ್ಲಿ ಇನ್ನೋರ್ವರಾದ ಅಜಿತ್ ಸರ್ ನಾರಾವಿ ಅವರು, ಮತ್ತೊಬ್ರು ನಮ್ಮ ಅಚ್ಚುಮೆಚ್ಚಿನ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ, ಅಚ್ಚುಮೆಚ್ಚಿನ ಕಿರಿಯ ಸರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಭೂಷಣ್ ಸರ್ ಅವರಿಗೂ ನಾನು ಆಭಾರಿಯಾಗಿದ್ದೇನೆ. ಯಾಕೆಂದ್ರೆ ಅವರು ಸಹ ಸಣ್ಣ ಮಕ್ಕಳಿಗೆ ಹೇಳಿಕೊಟ್ಟಾಗ, ನಮ್ಗೆ ಎಂತ ಡೌಟ್ ಬಂದ್ರು ಸಹ ಸಣ್ಣ ಮಕ್ಕಳಿಗೆ ಹೇಳಿಕೊಟ್ಟಾಗ, ಅಜಿತ್ ಸರ್ ಆಗ್ಲಿ ಭೂಷಣ್ ಸರ್ ಆಗ್ಲಿ ಸಣ್ಣ ಮಕ್ಕಳಿಗೆ ಹೇಗೆ ತಿದ್ದಿ ಎಂತ ಅರ್ಥ ಆಗೋದು 4 ಸಲ ಕೇಳಿದ್ರು ನಮ್ಗೆ ಏನ್ ಅರ್ಥ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ನಮ್ಗೆ ಈಗ ನಾವು ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದ್ದೇವೆ ಧರ್ಮದಲ್ಲಿ ಕಲಿಯೋದ್ರಲ್ಲಿ. ಆಗ ಏನ್ ಅರ್ಥ ಆಗದಿದ್ರು ಸಹ 4 ಅಲ್ಲ 5 ಸಲ ಆದ್ರೂ ಸಹ ನಾವ್ ಎಷ್ಟು ಕ್ವಶನ್ ಕೇಳಿದ್ರು ಸಹ ಸಣ್ಣ ಮಕ್ಕಳಿಗೆ ಹೇಳಿಕೊಟ್ಟಾಗ ಹೇಳ್ತಿದ್ರು. ಹಾಗೆ ಈ 3 ಜನರ ಇವರ ಧರ್ಮ ಪ್ರಭಾವನೆಯು ಹೀಗೆ ನೀವು ಮುಂದುವರಿಯಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ. ಮತ್ತೆ ಇನ್ನು ಶಾಂತಿ ವಿಧಾನದ ಬಗ್ಗೆ ಹೇಳುದಾದ್ರೆ ನಾನು ಸ್ವಲ್ಪ ಹೇಳ್ತೇನೆ ಸಮಯದ ಅಭಾವದಿಂದಾಗಿ. ಜಿನೇಂದ್ರ ಸರ್ ಯಾವಾಗಲೂ ಹೇಳ್ತಿದ್ರು, ಮೋಡ ಒಂದು ಕಡೆ ಆದ್ರೆ ಮಳೆ ಇನ್ನೊಂದು ಕಡೆ ಬೀಳ್ತದೆ ಅಂತ. ಅದೇ ರೀತಿಯಲ್ಲಿ ನಮ್ಮ ಪುಣ್ಯದಿಂದಲೂ ಏನೋ ಈ ಸಲ ಶುಕ್ಲ ಪಕ್ಷದಲ್ಲಿ ಬರುವ 16 ದಿವಸದ ಈ ಬೃಹತ್ ಶಾಂತಿ ವಿಧಾನ ಆರಾಧನೆಯಲ್ಲಿ ಮಂಡಲವನ್ನು ಹಾಕಿ ಪೂಜೆಯಲ್ಲಿ ಭಾಗವಹಿಸಲು ಹಾಗೂ ಪೂಜೆಯ ಸಂಗೀತವನ್ನು ಹಾಡಲು ಅವಕಾಶ ಕೊಟ್ಟಂತಹ ಜಿನೇಂದ್ರ ಸರ್ ಅವರಿಗೆ ಅನಂತ ವಂದನೆಗಳು. ಇಷ್ಟು ದಿನ ನನಗೆ ಮನೆಯಲ್ಲಿ ಬಸದಿ ಇದ್ದಾಗೆ ಅನ್ಸ್ತಿತ್ತು ಈ 16 ದಿವಸ. ಈ ರೀತಿಯ ಅನುಭವವನ್ನು ಆನಂದವನ್ನು ಪಡೆಯಲು ಕಾರಣವಾದ ನಮ್ಮ ಗಣದ ಎಲ್ಲಾ ಸಹಧರ್ಮಿಯರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಯಾಕೆಂದ್ರೆ ಸಾಯಂಕಾಲ ಆಯ್ತು ಅನ್ನುವಾಗ ಎಲ್ರು ಆರತಿ ಜಾಪ್ಯ ಮಂತ್ರ ಎಲ್ಲ ಹೇಳುವಾಗ ನಮ್ಮ ಗಣದವರೆಲ್ಲ ಕೂಡಿ ಹಾಡುವಾಗ ನನ್ಗಂತೂ ನಾವೆಲ್ಲ ಒಟ್ಟಿಗೆ ಎಲ್ಲಿ ಬೇರೆ ಬೇರೆ ದೂರ ಕಡೆ ನಾವು ಆನ್ಲೈನ್ ಅಲ್ಲಿ ಇದ್ರು ಸಹ ನಾವೆಲ್ಲ ಒಟ್ಟಿಗೆ ಬಸ್ತಿಯಲ್ಲಿ ಕುಳಿತುಕೊಂಡು ಹಾಡ್ತಿದ್ವಿ ಅಥವಾ ಜಾಪ್ಯ ಮಂತ್ರ ಹೇಳ್ತಿದ್ವಿ ಅಂತ ಭಾವನೆ ಬರ್ತಿತ್ತು. ಒಂದೇ ವಾಕ್ಯದಲ್ಲಿ ಹೇಳುವುದಾದ್ರೆ ನನಗೆ ಈ ಶಾಂತಿ ವಿಧಾನದಲ್ಲಿ ಎಷ್ಟು ಪರಿಣಾಮ ಆಗಿತ್ತು ಅಂದ್ರೆ, ಇಂದು ಉದ್ಯಾಪನ ವಿಸರ್ಜನಾ ಮಂತ್ರ ಹೇಳುವಾಗ ಇವತ್ತಿಗೆ ಶಾಂತಿ ವಿಧಾನ ಮುಗೀತಲ್ಲ, ನಾಳೆಯಿಂದ ಯಥಾ ಪ್ರಕಾರ ನಮ್ಮ ಕೆಲಸ ಕಾರ್ಯ ಯಾವಾಗ್ಲೂ ಡ್ಯೂಟಿ. ಅದು ಹೇಗೆ ಆಯ್ತು ಅಂತಂದ್ರೆ, ಯಾವ ರೀತಿ ಮದುವೆ ಆಗಿ ಮಂಟಪದಿಂದ ಹುಡುಗಿಯು ಗಂಡನ ಮನೆಗೆ ಹೋಗುವಾಗ ಹೇಗೆ ಭಾವುಕಳಾಗುತ್ತಾಳೋ ಆ ರೀತಿಯಲ್ಲಿ ಭಾವನೆಯಾಗಿ ನನ್ನ ಕಣ್ಣಲ್ಲಿ ನೀರು ಬಂತು. ಇಷ್ಟು ನನ್ನ ಈ ಸ್ವಾಧ್ಯಾಯದ ಮತ್ತೆ ಶಾಂತಿ ವಿಧಾನದ ಅಭಿಪ್ರಾಯ ಅಂತ ಹೇಳ್ಕೊಂಡು ಎಲ್ರಿಗೂ ಜೈ ಜಿನೇಂದ್ರ. ನವೀನ್ ಸರ್. ಹಲೋ, ಓಕೆ. ಈಗ ಸೀಮಾ ಮೇಡಮ್ ಇದ್ದೀರಾ? ಸೀಮಾ ಮೇಡಮ್, ಓಕೆ. ಬಹಳ ಸೊಗಸಾಗಿ ನಮ್ಮ ಡಾಕ್ಟರ್ ಸುಮಾರಾಣಿ ಅವರು ತಮ್ಮ ಅಭಿಪ್ರಾಯಗಳನ್ನ, ಬರೀ ಇದು ಅಭಿಪ್ರಾಯಗಳು ಮಾತ್ರ ಅಲ್ಲ,
ಅವರಿಗಾದಂತಹ ಅನುಭವ ಇದು ಪ್ರತಿಯೊಬ್ರು ಎಷ್ಟೋ ಜನ ಅಲ್ಲಿ ಶ್ರೋತೃಗಳಿರ್ಬೋದು, ಪೂಜೆಯಲ್ಲಿ ಕೂತವ್ರು ಇರ್ಬೋದು, ಎಲ್ಲರಿಗೂ ಆಗಿದೆ. ಅದನ್ನ ಎಲ್ಲರ ಪರವಾಗಿ ನೀವು ಬಹಳ ಚೆನ್ನಾಗಿ ಕಾವ್ಯಮಯವಾಗಿ ಹಾಗೆ ಉತ್ತಮವಾದಂತ ವಿಚಾರಗಳನ್ನ ನಮ್ಗೆ ಎಲ್ಲರಿಗೂ ಹೇಳಿದ್ದೀರಾ. ಜಿನೇಂದ್ರ ಸರ್ ಬಗ್ಗೆ ಬಹಳ ಒಳ್ಳೆಯ ಒಂದು ಅಭಿಪ್ರಾಯವನ್ನ ತಿಳಿಸಿದ್ದೀರಾ. ಬಹಳ ಸಂತೋಷ. ನಿಮ್ಮ ಮನಸ್ಸಿನ ಮಾತಿದ್ದು ಶುಭವಾಗ್ಲಿ ನಿಮ್ಗೂ ಕೂಡ. ನಿಮ್ಮಿಂದ ನಮಗೂ ಸಾಕಷ್ಟು ಪುಣ್ಯ ಲಭಿಸಿದೆ. ಈಗ ಕೊನೆಯದಾಗಿ ಸಮಯದ ಅಭಾವ ಇರೋದ್ರಿಂದ ನಾನು ಎರಡೆರಡು ಮಾತನ್ನ ಹೇಳ್ಬೇಕು. ಯಾಕೆಂದ್ರೆ ಜಿನೇಂದ್ರ ಸರ್ ಬಗ್ಗೆ ಮಾತಾಡೋಕೆ 1 ಗಂಟೆ ನಾನು ಮಾತಾಡೋಷ್ಟು ನನಗೆ ವಿಚಾರಗಳಿದೆ ಅವ್ರ ಬಗ್ಗೆ. ಈ 8-10 ತಿಂಗಳಲ್ಲಿ ನಾನು ಅವರಿಂದ ಬಹಳಷ್ಟು ಕಲ್ತಿದ್ದೀನಿ. ಸುಮಾಕ ಒಂದ್ ಮಾತು ಹೇಳಿದ್ರು, ಅವರು ಗುರುಗಳು ಅಲ್ಲ ಇದು ಅಂತಲ್ಲ. ನನಗೆ ಅವರು ಗುರುಗಳು ಹೌದು, ಶಿಕ್ಷಕರು ಹೌದು. ಎಲ್ಲಾ ರೀತಿಲೂ ಈ ಗಣಕ್ಕೆ ಬಂದ ಮೇಲೆ ಸಾಕಷ್ಟು ಪರಿವರ್ತನೆ ಏನಾದ್ರು ಆಗಿದೆ ಅಂತಂದ್ರೆ ಅದು ಖಂಡಿತವಾಗೂ ಜಿನೇಂದ್ರ ಸರ್ ಇಂದ. ಎರಡನೇದು, ಜಿನೇಂದ್ರ ಸರ್ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಈ ಸಾಗರದಲ್ಲಿ ಮುತ್ತು ರತ್ನಗಳು ಹೇಗ್ ಸಿಗುತ್ತೋ ಹಾಗೆ ಈ ರತ್ನಕರ್ಣಕ ಶ್ರಾವಕಾಚಾರ ಸ್ವಾಧ್ಯಾಯ ಪ್ರೇಮಿಗಳ ಗಣದಲ್ಲಿ ಅವರಿಂದ ನಾನು ಪಡ್ಕೊಂಡಿರೋ ಮುತ್ತು ರತ್ನಗಳು ಬೇಕಾದಷ್ಟು ಇದ್ದಾರೆ. ಎಲ್ಲರೂ ಕೂಡ ನನಗೆ ಧರ್ಮದ ವಿಚಾರವನ್ನ ಹೇಳುವಂತ ಎಲ್ಲ ಧರ್ಮಾತ್ಮರನ್ನ ನನಗೆ ಪರಿಚಯ ಮಾಡಿಸ್ಕೊಡ್ತಿದ್ದಾರೆ. ಬಹಳ ಒಳ್ಳೆ ಸ್ನೇಹಿತರು. ಎಲ್ಲ 50, 60, 70, 40 ವಯಸ್ಸಿನವರು ಆದ್ರೂ ಕೂಡ ಬಹಳ ಒಳ್ಳೆ ಸ್ನೇಹಿತರನ್ನ ಹುಡ್ಕೊಟ್ಟಿದ್ದಾರೆ. ಎಲ್ಲ ಧರ್ಮಾತ್ಮನ ಹುಡ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಯಾವಾಗ್ಲೂ ಋಣಿಯಾಗಿರ್ತೀನಿ. ಇನ್ನು ಜಿನೇಂದ್ರ ಸರ್ ಬಗ್ಗೆ ಸಾಕಷ್ಟು ವಿಚಾರ ಹೇಳೋದಿದ್ರೆ ಅವರಿಗೆ 2 ಮಾತನ್ನ ಹೇಳ್ತೀನಿ. ಆದಷ್ಟು ಮುಂದಿನ ಭವಗಳಲ್ಲಿ ಜಿನೇಂದ್ರ ಭಂಗ ಅವರು ನಿಜವಾಗಿಯೂ ಪರಮ ಜಿನೇಂದ್ರರಾಗಿ, ವೈರಾಗಿಯಾಗಿ, ಪರಮ ಜಿನೇಂದ್ರರಾಗಿ ಕೇವಲ ಜ್ಞಾನವನ್ನು ಪ್ರಾಪ್ತಿ ಮಾಡ್ಕೊಳ್ಳಿ. ಈ ಸ್ವಾಧ್ಯಾಯ ಪ್ರೇಮಿಗಳ ಗಣದಲ್ಲಿರೋ ನಾವೆಲ್ಲರೂ ಕೂಡ ಅವರ ಒಂದು ಸಮೂಹಸರಣದಲ್ಲಿ ಗಣಧರರಾಗಿ ನಾವೆಲ್ಲರೂ ಕೂಡ ಆ 8ನೇ ಭೂಮಿಯಲ್ಲಿ ಕೂತು ನಾವು ಗಣಧರರಾಗಿ ಇರೋಣ. ಹಾಗೆ ಅವ್ರ ಜೊತೆಗೆ ನಾವು ಕೂಡ ಆದಷ್ಟು ಬೇಗ ಮುಕ್ತಿಯನ್ನ ಪಡೆಯೋಣ ಅಂತ ಹೇಳ್ತಾ ಬಹಳ ಸಂತೋಷ. ಇವತ್ತು ಬಹಳ ಸಂತೋಷವಾದ ದಿನ. ಸ್ವಾಧ್ಯಾಯ ಚಿಂತಾಮಣಿ ಅಂತ ನಾನು ಇನ್ ಮುಂದೆ ಅವರಿಗೆ ಹಾಗೆ ಕರೆಯೋದು, ಗುರುಗಳೇ ಸ್ವಾಧ್ಯಾಯ ಚಿಂತಾಮಣಿ ಅಂತ. ಬಹಳ ಸಂತೋಷ. ಹಾಗೆ ಎಲ್ಲ ಸ್ವಾಧ್ಯಾಯ ಪ್ರೇಮಿಗಳ ಗಣದ ವತಿಯಿಂದ ಇವತ್ತು ಎಲ್ಲರ ಅಭಿಪ್ರಾಯಗಳನ್ನ ತಿಳಿಸಿದ್ದೀರಾ. ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಜಿನೇಂದ್ರ ಸರ್ ಅವರಿಗೆ ನಾವು ಋಣಿಗಳಾಗಿರೋಣ. ಹಾಗೆ ಅವರಿಂದ ಇನ್ನಷ್ಟು ಸಾಕಷ್ಟು ಧರ್ಮ ಪ್ರಭಾವನೆ ಆಗ್ಲಿ. ಭಗವಾನ್ ಶಾಂತಿನಾಥ ಸ್ವಾಮಿ ಅವರಿಗೆ ಆರೋಗ್ಯ, ಆಯಸ್ಸು, ಶಾಂತಿ, ನೆಮ್ಮದಿ, ಜ್ಞಾನ ಎಲ್ಲವನ್ನ ಕೊಟ್ಟು ಹಾಗೆ ನಮ್ಮನ್ನೆಲ್ಲರನ್ನು ಕೂಡ ವಿದ್ಯಾರ್ಥಿಗಳ ತರ, ಶಿಷ್ಯರ ತರ ನೋಡುತ್ತಾ ನಮ್ಗೆ ಇನ್ನೂ ಧರ್ಮ ಪ್ರಭಾವನೆ ಮಾಡಿ ಸನ್ಮಾರ್ಗದಲ್ಲಿ ನಡೆಸಿ ಮೋಕ್ಷ ಪಥದಲ್ಲಿ ನಮ್ಮನ್ನು ಕೂಡ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಕೇವಲ ಶಾಂತಿನಾಥ ತೀರ್ಥಂಕರ ಭಗವಾನ್ ಕೀ ಜೈ ಹೋ. ಈಗ ಜಿನೇಂದ್ರ ಸರ್ ನಮ್ಮ 1 ನಿಮಿಷ ಮಾತಾಡಿ ಸರ್. ಜಿನೇಂದ್ರ ಸರ್ ನಿಮ್ಮ ವಿಚಾರ ಏನಾದ್ರು ಹೇಳೋದಿರ ದಯವಿಟ್ಟು ಹೇಳ್ಬೇಕು. ಬಹುಶಃ ನಾವೀಗ ಒಂದು ಮುಜುಗರದ ಪರಿಸ್ಥಿತಿಯಲ್ಲಿ ತಂದಿಟ್ರಿ. ಯಾಕೆಂದ್ರೆ ನಾವು ಈ ಗಣದಲ್ಲಿ ಸ್ವಾಧ್ಯಾಯ ಪ್ರಾರಂಭ ಮಾಡಿದ್ದೇನಂತ ಹೇಳಿದ್ರೆ ನಮ್ಮ ಕಲ್ಯಾಣಕ್ಕೋಸ್ಕರವಾಗಿ ನಾವು ಸ್ವಾಧ್ಯಾಯ ಪ್ರಾರಂಭ ಮಾಡಿದ್ದು. ಆಮೇಲೆ ಏನಾಯ್ತು, ಬರಬರ್ತಾ 2-3 ಜನ ನಮ್ಮೊಟ್ಟಿಗೆ ಸೇರ್ಕೊಂಡ್ರು. ಹೀಗೆ ನಮ್ಮ ಸ್ವಾಧ್ಯಾಯವನ್ನು ಮುಂದುವರಿಸ್ತೇವೆ ಬಿಟ್ರೆ ಬಹುಶಃ ಈ ಲೆವೆಲ್ಗೆ ಅಥವಾ ಈ ಉಚ್ಚ ಮಟ್ಟಕ್ಕೆ ಬರುತ್ತದೆ ಅಂತ ಹೇಳಿ ನಾವು ಸಮೇತ ಕನ್ಸಲ್ಲಿ ನೆನ್ಸ್ಕೊಡ್ಲಿಲ್ಲ. ಆದ್ರೆ ಒಂದೇ ಒಂದು ಸಂತೋಷ ಏನಂದ್ರೆ ತುಂಬಾ ಜನಕ್ಕೆ ಗಣದಲ್ಲಿ ಶ್ರಾವಕರ ಧರ್ಮ ಏನು ಅಂತ ಹೇಳಿ ಗೊತ್ತಾಯ್ತು. ನಮ್ಮ ಜೈನ ಧರ್ಮ ಅಂದ್ರೆ ಏನು, ಪೂಜೆ ಅಂದ್ರೆ ಏನು, ಈತರಾಗ ಭಗವಂತನ ಸ್ವರೂಪ ಏನು ಅಂತ ಹೇಳೋದು ಗೊತ್ತಾಯ್ತು. ಅದರಲ್ಲಿ ಒಂದು ಸಂತೋಷ ನಮಗೂ ಇದೆ. ಅನೇಕ ಜನ ಅವರ ಭಾವನೆಯನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಈ ಸನ್ಮಾನ ಎಲ್ಲ ಈ ಮೋಕ್ಷ ಮಾರ್ಗದಲ್ಲಿ ಯಾವುದು ಕಾರ್ಯಕಾರಿ ಇಲ್ಲ. ಆದ್ರೆ ವ್ಯವಹಾರ ಧರ್ಮದಲ್ಲಿ ಒಂದೊಂದು ಸಲ ಏನಾಗ್ತದೆ, ಎಲ್ಲದಕ್ಕೂ ಒಂದು ಸಲ ನಾವು ಒಪ್ಕೊಳ್ಬೇಕಾಗ್ತದೆ. ಆದ್ರೆ ನಮ್ಮ ಅಂತರಂಗದಲ್ಲಿ ನಾವು ಹೇಳ್ತೇವೆ ಇಂಥ ಸನ್ಮಾನ ಖ್ಯಾತಿಗಳೆಲ್ಲ ಮೋಕ್ಷ ಮಾರ್ಗದಲ್ಲಿ ಖಂಡಿತ ಇದು ಬಾಧೆಯನ್ನು ಉಂಟು ಮಾಡುವಂತದ್ದಿದೆ. ಆದಷ್ಟು ನಾವು ಇದ್ರ ಬಗ್ಗೆ ಜಾಸ್ತಿ ಚಿಂತನೆ ಮಾಡದೆ ಇನ್ನು ಸಮಯ ಸಂದರ್ಭ ಸಿಕ್ಕಿದ್ರೆ ಒಳ್ಳೆ ಒಳ್ಳೆ ಗ್ರಂಥಗಳನ್ನು ಸ್ವಾಧ್ಯಾಯ ಮಾಡುವ, ಅಥವಾ ಇನ್ನು ಅನೇಕ ಜನ ನಮ್ಗಿಂತೂ ಜ್ಞಾನಿಗಳು ಇದ್ದಾರೆ, ಅವರೊಟ್ಟಿಗೆಲ್ಲ ಸೇರ್ಕೊಂಡು ನಾವು ಸಮೇತ ಸ್ವಾಧ್ಯಾಯವನ್ನು ಮುಂದುವರಿಸುವ ಅಂತ ಹೇಳುವ ಒಂದು ಶುಭ ಭಾವನೆಯಿಂದ ಎಲ್ರಿಗೂ ಶುಭವಾಗಲಿ. ಜೈ ಜಿನೇಂದ್ರ. ಆದ್ರೆ ಈ ಸನ್ಮಾನ ನಾವು ಸಮೇತ ಕನಸಲ್ಲಿ ನೆನೆಸಿಲ್ಲ. ಯಾಕಂದ್ರೆ
ಸನ್ಮಾನ ಮಾಡುವಂತ ಉದ್ದೇಶ ನಮ್ದು ಇರ್ಲಿಲ್ಲ ಅಥವಾ ಮಾಡಿಸ್ಕೊಳ್ಳುವಂತ ಉದ್ದೇಶನೂ ಇರ್ಲಿಲ್ಲ. ಒಂದೊಂದ್ಸಲ ಪ್ರೋತ್ಸಾಹದ ರೀತಿಯಿಂದ ಮಾಡ್ತಾರೆ ವಿನಃ ಬಿಟ್ರೆ, ಆದ್ರೆ ನಾವು ಅದರಲ್ಲಿ ಹೆಚ್ಚು ಮಗ್ನರಾಗದೆ ನಮ್ಮ ಕಲ್ಯಾಣದಲ್ಲಿ ನಾವು ನಮ್ಮ ಮೋಕ್ಷ ಮಾರ್ಗದಲ್ಲಿ ನಡ್ಕೊಂಡು ಹೋಗುವ ಅಂತ ಹೇಳಿ ನಾವು ಸಮೇತ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ. ಜೈ ಜಿನೇಂದ್ರ ಎಲ್ರಿಗೂ. ಧನ್ಯವಾದಗಳು ಜಿನೇಂದ್ರ ಸರ್. ಈಗ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಧವಲಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿ ಅರಿಹಂತಗಿರಿ ಶ್ರೀ ಜೈನ ಮಠ ಅವರಿಗೆ ನಮ್ಮ ಸ್ವಾಧ್ಯಾಯ ಪ್ರೇಮಿಗಳ ಗಣದ ವತಿಯಿಂದ ಇಚ್ಛಾಮಿಗಳನ್ನ ಸಲ್ಲಿಸುತ್ತಾ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ, ಹಾಗೆ ನಮ್ಮ ಇವತ್ತಿನ ಸನ್ಮಾನಿತರಾದಂತಹ ಶ್ರೀಯುತ ಜಿನೇಂದ್ರ ಬಂಗಾರ್ ಅವರನ್ನು ಉದ್ದೇಶಿಸಿ, ಹಾಗೆ ಧರ್ಮವನ್ನು ಉದ್ದೇಶಿಸಿ ಆಶೀರ್ವಚನವನ್ನು ನೀಡಬೇಕಾಗಿ ಕಳಕಳಿಯಿಂದ ಕೇಳ್ಕೊಳ್ತೇವೆ. ಹಾಗೆ ಕ್ಷಮೆಯನ್ನು ಯಾಚಿಸ್ತೇವೆ. ಸಮಯ ಆಗಿರೋದಕ್ಕೋಸ್ಕರ ದಯವಿಟ್ಟು ನಿಮ್ಮ ಕ್ಷಮೆಯನ್ನು ಯಾಚಿಸ್ತೇವೆ. ನಿಮ್ಮ ಶುಭ ಆಶೀರ್ವಚನಗಳನ್ನು ನೀಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥಿಸುತ್ತೇವೆ. ಕೇಳ್ತಾ ಇದೆಯಾ ನಮ್ದು? ಹೇಳ್ತಾ ಇದೆ ಸ್ವಾಮಿ. जब बोलो अनंतानंत सिद्ध परमेष्टि भगवान की जय। जब बोलो समस्त साधु संघ की जय। जब बोलो जगत गुरु कर्म भट्टारक महास्वामी जी की जय। ಸದ್ಧರ್ಮ ಸಂಯುಕ್ತ ಧರ್ಮ ಬಂಧುಗಳೇ, ಈಗಾಗಲೇ ಅನೇಕ ಸಮಯದಿಂದ ತಾವೆಲ್ಲರೂ ಕೂಡ ಜಿನೇಂದ್ರ ಭಕ್ತಿ ಸ್ತುತಿ ಶಾಸ್ತ್ರದ ಸ್ವಾಧ್ಯಾಯ ಎಲ್ಲವನ್ನು ಕೂಡ ಮಾಡ್ತಾ ಬರ್ತಾ ಇದ್ರಿ. ಎಲ್ಲರಲ್ಲಿ ಕೂಡ ಬುದ್ಧಿ ಇದೆ. ಎಲ್ಲರೂ ಬುದ್ಧಿಜೀವಿಗಳೇ ಇದ್ರೂ ಕೂಡ ಒಂದು ವಿಷಯವನ್ನು ತಿಳ್ಕೊಳ್ಳ ಹೋದಾಗ ತಿಳಿದವರ ಮುಖಾಂತರ ತಿಳ್ಕೊಳ್ಳೋದು ಬಾರಿ ಮುಖ್ಯ. ಇಲ್ಲಂತಂದ್ರೆ ಸಂಶಯ ಬಂದ್ರೆ ಅದು ಸಮ್ಯಕ್ ದರ್ಶನಕ್ಕೆ ಅಡ್ಡಿ ಆಗ್ತದೆ. ಅದರಿಂದ ಎಲ್ಲರ ಪುಣ್ಯದಿಂದ ನಿಮ್ಮೆಲ್ಲರಿಗೂ ಕೂಡ ಜಿನೇಂದ್ರ ಬಂಗಾರ್ ಸಿಕ್ಕಿದ್ದಾರೆ. ಅವ್ರ ತಂದೆಯವರೇ ಇಲ್ಲ ಅವ್ರ ಅಜ್ಜರಿಗೆ ಧನ್ಯವಾದ ಹೇಳ್ಬೇಕು. ಯಾಕಂತಂದ್ರೆ ಅವರೆಲ್ಲ ಬಾರಿ ವಿಚಾರ ಮಾಡಿ ಜಿನೇಂದ್ರ ಬಂಗ ಅಂತ ಇಟ್ಟಾರ, ಜಿನೇಂದ್ರ ಅಂತ. ಅವ್ರಿಗೇನೋ ಮೊದಲೇ ಗೊತ್ತಾಯ್ತಾ ಏನೋ ಗೊತ್ತಿಲ್ಲ. ಅವರ ಹೆಸರಿಗೆ ತಕ್ಕಂತೆ ಅವರು ಪಾಪ ತಮ್ಮನ್ನು ಧರ್ಮದಲ್ಲಿ ತೊಡಸ್ಕೊಂಡು ಒಬ್ಬ ಜೀವಿಗೆ ಸ್ವಕಲ್ಯಾಣ ಮಾಡ್ಬೇಕು ಅಂತ ವಿಚಾರ ಬಂದ್ಬಿಟ್ರೆ ಆಕ್ಚುಲಿ ಪರಕಲ್ಯಾಣ ತಾನೇ ಬಂದು ಸೇರ್ಕೊಳ್ತದೆ. ಬೆಂಗಳೂರು ನಗರಲ್ಲಿ ಕೂಡ ಮೊದಲಿಗೆ ನಾವು ಬೋಣಿಕೀರ್ತಿ ಸ್ವಾಮೀಜಿ ಎಲ್ಲರೂ ಕೂಡ ಸೇರಿ ವಿಧಿ ವಿಧಾನಗಳೆಲ್ಲ ಮಾಡ್ಬೇಕು ಅಂತ ಹೇಳಿ ವಿಚಾರ ಮಾಡಿದ್ವಿ. ಯಾಕಂದ್ರೆ ಪೂಜಾ ಭಕ್ತಿ ಇದೆಲ್ಲ ಮಾಡ್ತಾನೆ ಶ್ರಾವಕರಿಗೆ ಒಂದು ದಾರಿ ಕಾಣ್ತದೆ. ಕುಂದಕೊಂದ ಸ್ವಾಮಿ ಹೇಳ್ತಾರೆ, ದಾನ ಪೂಜಾ ಮುಖಂತ ಶ್ರಾವಕರಿಗೆ ದಾನ ಮತ್ತು ಪೂಜೆಗಳ ಮುಖಾಂತರನೇ ಸಮ್ಯಕ್ ಮಾರ್ಗಕ್ಕೆ ಬರ್ಬೇಕಂತೆ. ಇವತ್ತು ಎಷ್ಟೋ ಜನ ಶ್ರಾವಕರು ತಪ್ಪು ಮಾಡ್ತಾ ಇದ್ದಾರೆ. ಕೇವಲ ಸ್ವಾಧ್ಯಾಯ ಮಾಡ್ಕೊಂಡು ದೇವರಿಗಿಂತ ದೇವರು ನಾವೇ, ಗುರುಗಳಿಗಿಂತ ಗುರುಗಳು ನಾವೇ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ತಪ್ಪು ಅದಾಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಎಷ್ಟೆಷ್ಟು ಜ್ಞಾನಗಳು ಬರ್ತದೋ ಅಷ್ಟೆಷ್ಟು ವಿನಯಗಳು ಬರ್ಬೇಕು. ಆಯ್ತಾ? ಯಾವಾಗಲೂ ನಾವು ದೊಡ್ಡವರು ಅಂತ ಅನ್ನಿಸ್ಕೊಳ್ಬಾರ್ದು, ತಿಳ್ಕೊಳ್ಬಾರ್ದು. ಅದು ಸ್ವಾಧ್ಯಾಯ ಹಾಗಾದ್ರೆ ಹಂಗಂತ ತಿಳ್ಕೊಂಡು ಅಹಂಭಾವ ಇದ್ರೆ ಆ ಸ್ವಾಧ್ಯಾಯದಲ್ಲಿ ಇನ್ನೂ ಕೊರತೆ ಇದೆ ಅಂತೇಳಿ ಅರ್ಥ. ಆದ್ರೂ ಕೂಡ ಬೆಂಗಳೂರು ನಗರದಲ್ಲಿ ನಮ್ಮ ಜಿನೇಂದ್ರ ಬಂಗಾದರ ಮುಖಾಂತರನೇ ನಾವೆಲ್ಲರೂ ಕೂಡ ಆ ಸ್ವಾಮಿಗೆಲ್ಲ ಸೇರಿ ಅನೇಕ ವಿಧಿ ವಿಧಾನಗಳು ಜನಗಳ ಧರ್ಮ ಮಾರ್ಗಕ್ಕೆ ತಕೊಂಡ್ ಬರತಕ್ಕಂತ ಒಂದು ಅವಕಾಶ ಸಿಕ್ತು. ಆಯ್ತಾ? ನಿಜವಾಗಿ ಅದು ಒಂದು ಕಾರಣ ನಿಮಿತ್ತನೂ ಜಿನೇಂದ್ರ ಬಂಗಾರೇ. ಇದಿಲ್ಲ ಅಂತ ಹೇಳಕ್ ಸಾಧ್ಯವಿಲ್ಲ. ಪಾಪ ಭಾರಿ ಸರಳ ಸ್ವಭಾವಿಗಳು, ತಿಳ್ಕೊಂಡಿದ್ದಾರೆ. ಇನ್ನೂ ಎಷ್ಟೋ
ಅಂದ್ರೆ ಒಂದು ಕವಿ ಒಂದು ಪುಸ್ತಕದಲ್ಲಿ ಮುನ್ನುಡಿ ಬರ್ದಿದ್ರಂತೆ. ಏನಂತಂದ್ರೆ, ಈ ಭಗವಾನ್ ನನಗೆ ಮೋಕ್ಷ ಎಷ್ಟು ತನಕ ಬೇಡ ಅಂತಂದ್ರೆ, ನಾನು ನನ್ನ ಜ್ಞಾನ, ಈ ಸ್ವಾಧ್ಯಾಯ, ಈ ಶಾಸ್ತ್ರ ಇದೆಲ್ಲ ನನ್ನ ಜೀವನದಲ್ಲಿ ನಾನು ತಿಳಿದಷ್ಟು ಎಲ್ಲ ಶ್ರಾವಕರ ಮಡಿಯಲ್ಲಿ ತುಂಬಿಸ್ಬೇಕು. ಅವರೆಲ್ಲ ಎಷ್ಟು ತನಕ ತೃಪ್ತಿ ಆಗುದಿಲ್ಲ ಅಷ್ಟು ತನಕ ನನಗೆ ಮೋಕ್ಷ ಬೇಡ ಅಂತೇಳಿ ಬರೆದಿದ್ರು. ಹಾಗೆ ಜಿನೇಂದ್ರ ಬಂಗೂರು ಕೂಡ ಅವರು ಒಂದು ಸ್ವಾಧ್ಯಾಯ, ಜಪ, ತಪ, ಪೂಜೆ, ಪುರಸ್ಕಾರದಲ್ಲಿ ಕೂಡ ಸಾಧ್ಯವಾದಷ್ಟು ಬೇರೆಯವರು ಎಷ್ಟು ಲಾಭವನ್ನು ನಮ್ಮಿಂದ ಅವರಿಗೆ ಕೊಡಬಹುದೋ ಕೊಡಬೇಕು ಅಂತೇಳಿ ಒಂದು ಚಿಂತನೆ ಮನನ ಅವರಲ್ಲಿದೆ. ಯಾರಿಗೆ ಪರಕಲ್ಯಾಣದ ಚಿಂತೆ ಇದೆಯೋ ಅವರಿಗೆ ತೀರ್ಥಂಕರ ಪ್ರಕೃತಿ ಆಗ್ತದಂತೆ. ಹಾಗೆ ನಾವು ಕೂಡ ಭಗವಂತನ ಪ್ರಾರ್ಥನೆ ಮಾಡ್ತೇವೆ, ನಿಜವಾಗಿ ಜಿನೇಂದ್ರ ಬಂಗೂರು ಜಿನೇಂದ್ರವಾಗ್ಲಿ, ಆಯ್ತಾ, ಆ ಒಂದು ಪದವಿ ಅವರಿಗೆ ಸಿಗಲಿ ಅಂತೇಳಿ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ. ಈಗ ನೀವು ಈ ರತ್ನಕರಂಡಕ ಸ್ವಾಧ್ಯಾಯ ಏನು ಮಂಡಲ ಏನ್ ಮಾಡ್ಕೊಂಡಿದ್ದೀರಿ, ಅದರ ಮುಖಾಂತರ ಅನೇಕ ಕಾರ್ಯಕ್ರಮವನ್ನು ಕೂಡ ಮಾಡಿದಿರಿ. ಇನ್ನೊಂದಂದ್ರೆ ಯಾವುದೇ ಒಂದು ಕಾರ್ಯ ಮಾಡಿದ್ರು ಕಾರ್ಯಕರ್ತರು ಇಲ್ಲದ್ರೆ ಕಾರ್ಯ ಮಾಡಕ್ ಸಾಧ್ಯ ಇಲ್ಲ. ಅದರಿಂದ ಈಗೇನೋ ನಿರಂಜನ್ ಅವರು, ಅಜಿತ್ ಕುಮಾರ್ ಅವರು, ಭೂಷಣ್ ಅವರು, ಇನ್ನೂ ಏನೋ ಅನೇಕ ಮತ್ತೆ ಸಂಗೀತಗಾರರು ಮತ್ತೆ ಎಲ್ಲಾ ಕಾರ್ಯಕ್ರಮ ನಡೆಸಿಕೊಟ್ಟ ಎಲ್ಲಾ ಕಾರ್ಯಕರ್ತರು ಕೂಡ ಇದರಲ್ಲಿ ಒಂದು ಅಂಗಣಿ. ಅವರೆಲ್ಲ ಇಲ್ಲಂದ್ರೆ ನಾವುಗಳು ಬಂದು ಏನ್ ಪ್ರಯೋಜನ ಇಲ್ಲ, ಜಿನೇಂದ್ರ ಬಂದು ಪ್ರಯತ್ನ ಮಾಡಿದ್ರೆ ಏನ್ ಪ್ರಯೋಜನ. ಅದರಿಂದ ಅಡಿಗೆ ಮಾಡಕ್ಕೆ ನೀರು ಮುಖ್ಯನಾ, ಅಕ್ಕಿ ಮುಖ್ಯನಾ, ಅಲ್ಲ ಬೆಂಕಿ ಮುಖ್ಯನಾ ಅಂತ ಕೇಳಿದ್ರೆ ಎಲ್ಲವೂ ಮುಖ್ಯನೇ, ಯಾವುದು ಮುಖ್ಯ ಇಲ್ಲ ಅಂತ ಇಲ್ಲ. ಹಾಗೆ ಎಲ್ಲರ ಸೇರಿದ್ರಿಂದ ಈ ಕೆಲಸ ಕಾರ್ಯಗಳು ನಡೀತಾ ಇರ್ತದೆ. ನೋಡಿ, ನಾವೆಲ್ಲ ಜೈನ ಧರ್ಮದಲ್ಲಿ ಹುಟ್ಟಿದ್ದೇವೆ. ಜೈನ ಧರ್ಮ ಶ್ರೇಷ್ಠವಾದ ಧರ್ಮವಾಗಿದೆ. ಈ ಕಾಲ ಪಂಚಮ ಕಾಲ ಆಗ್ತಾ ಇದೆ. ಜೈನ ಧರ್ಮದಲ್ಲಿ ಜೈನರೇ ಸರಿಯಾಗಿ ಉಳಿತಾ ಇಲ್ಲ. ಅವ್ರು ಅದನ್ನು ಬಿಟ್ಟು ಮತ್ತೆ ಒಂದು ಜೈನತ್ವವನ್ನು ಪರಿಪಾಲನೆ ಮಾಡದೆ ಹೋಗ್ತಾ ಇದ್ದಾರೆ. ಅದರಿಂದ ಅಲ್ಪ ಸಂಖ್ಯೆಯಲ್ಲಿ ಇದ್ರೂ ಕೂಡ ನಾವೆಲ್ಲ ನಮ್ಮ ಧರ್ಮವನ್ನು ನಾವು ಉಳಿಸ್ತಾ ಹೋಗ್ಬೇಕು. ಈಗ ಮಕ್ಕಳಲ್ಲಿ ಕೂಡ ಶ್ರದ್ಧೆ ಭಕ್ತಿಯನ್ನು ತಗೊಂಡ್ ಬರ್ಬೇಕು. ನಮ್ಮ ಮಕ್ಕಳು ನಮ್ಮ ಧರ್ಮ ಬಿಟ್ಟು ಹೋಗ್ಬಾರ್ದು, ತಮ್ಮನ್ನು ಮರಿಬಾರ್ದು. ನೀವೆಲ್ಲ ಜಿನೇಂದ್ರ ಬಂಗೂರ ಮುಖಾಂತರ ಏನು ಇಷ್ಟೆಲ್ಲ ನೀವು ಧರ್ಮ ಕಾರ್ಯ ಎಲ್ಲ ಮಾಡ್ತಾ ಇದ್ದೀರೋ, ನಿಜವಾಗಿ ಕೂಡ ಇದು ನಮ್ಮ ಸಮಾಜದಲ್ಲಿ ಒಂದು ಸುಸಮಯ ಅಂತ ಹೇಳ್ಬಹುದು, ಒಳ್ಳೆ ಸಮಯ ಅಂತ ಹೇಳ್ಬಹುದು, ಒಳ್ಳೆ ಕಾರ್ಯ ಅಂತ ಹೇಳ್ಬಹುದು. ಆಯ್ತಾ, ಇದು ಬೇಕು. ಇಲ್ಲಾಂದ್ರೆ ಯಾರು ಮಾಡದೆ ಬಿಟ್ಬಿಟ್ರೆ ಮತ್ತೆ ಸಮಾಜ ಎಲ್ಲಿ ಹೋಗ್ತದಂತ ಬಾರಿ ಕಷ್ಟ ಆಗ್ತದೆ. ನಾವು ಕೂಡ ಇಲ್ಲಿ ಒಂದು ಸಲ ವಿಚಾರ ಮಾಡ್ತೀವಿ. ಯಾಕಂತಂದ್ರೆ ಮಂದಿರಗಳು ತುಂಬಾ ಇದೆ, ಗ್ರಾಮದಲ್ಲಿ ಇದೆ. ಈಗ ಯಾರು ಪುರೋಹಿತರು ಇಲ್ಲ, ಸರಿಯಾದ ಯಾರು ಶಾಸ್ತ್ರಿಗಳಿಲ್ಲ, ಶಾಸ್ತ್ರವನ್ನು ಹೇಳೋರಿಲ್ಲ. ಆಯ್ತಾ, ಸಾಧುಗಳು ಬರ್ತಾರೆ ಹೋಗ್ತಾರೆ. ಅದರಿಂದ ಭಾರಿ ಕಷ್ಟ ಇದೆ ಈ ಪಂಚಮ ಕಾಲದಲ್ಲಿ. ಇನ್ನೂ ಒಂದು 10 ಜಿನೇಂದ್ರ ಬಂಗೂರು ಇದ್ರೆ ನಮಗೆಲ್ಲ ತುಂಬಾ ಸಂತೋಷ ಆಗ್ತದೆ. ಅದರಿಂದ ನಿಮ್ಮನ್ನೆಲ್ಲ ಎಷ್ಟು ಜಿನೇಂದ್ರ ಬಂಗಾರಾಗಿ ಮಾಡಿದಾರೆ ಒಬ್ರು ಬಂಗಾರ ಅಂತ. ಯಾಕಂದ್ರೆ ದೀಪದಿಂದ ದೀಪ ಆವಲಿ, ಆಯ್ತಾ, ಒಂದು ಜಿನೇಂದ್ರ ದೀಪ ನಿಮ್ಮನ್ನೆಲ್ಲ ಒಂದು ದೀಪವಾಗಿ ಅವರ ಹಚ್ಚಿಕೊಟ್ಟಿದ್ದಾರೆ. ಅದು ನಮಗೆ ಭಾರಿ ಸಂತೋಷ. ಆತ್ಮೀಯ ರೀತಿಯಿಂದ ನೋಡಿದ್ರೆ ನಮಗೆ ಜಿನೇಂದ್ರ ಬಂಗದವರಿಗೆ, ಬುದ್ಧ ಸ್ವಾಮಿಗಳಿಗೆಲ್ಲರಿಗೂ ಒಂದು ಆತ್ಮೀಯತೆ, ಒಂದು ಭಾವನೆ, ಒಂದು ಸಂಬಂಧ ಇದೆ. ಅದರಿಂದ ಈ ಸಂಬಂಧ ಹೀಗೆ ಬೆಳೆಯಲಿ. ಎಲ್ಲ ಒಳ್ಳೆಯ ಒಂದು ಸಂಘಟನೆಯಿಂದ ಅನೇಕ ಜನಗಳ ಕಲ್ಯಾಣವಾಗಲಿ. ಹೀಗೆ ನೋಡಿ, ಈ ಕೊರೋನಾ ಟೈಮಲ್ಲಿ ಎಲ್ಲರೂ ಒಂದು ಸೇರಿ ಒಂದು ಕಾರ್ಯ ಮಾಡಕ್ ಸಾಧ್ಯ ಆಗದಿದ್ದ ಸಮಯದಲ್ಲಿ ಕೂಡ ಈ ಒಂದು ವಾಟ್ಸಪ್ ಮುಖಾಂತರ ಅನೇಕ ಕಾರ್ಯಕ್ರಮವನ್ನು ಮಾಡಿ ಎಲ್ಲರೂ ಸಂತೋಷ ಪಟ್ಟಿದ್ರಿ, ಸಂತೋಷ ಆಗ್ತಾ ಇದ್ದಾರೆ. ಮತ್ತೆ ಇವತ್ತು ಜಿನೇಂದ್ರ ಬಂಗೂರಿಗೆ ಸ್ವಾಧ್ಯಾಯ ಚಿಂತಾಮಣಿ ಅಂತೇಳಿ ನೀವು ಒಂದು ಬಿರುದನ್ನು ಕೂಡ ಕೊಟ್ಟಿದ್ರಿ. ನಿಜವಾಗಿಯೂ ಅವರು ಚಿಂತಾಮಣಿಗಳೇ ಸ್ವಾಧ್ಯಾಯದಲ್ಲಿ. ಅದರಿಂದ ಅನೇಕ ಗ್ರಂಥದನ್ನು ಕೂಡ ಬರೆದಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ.
ಒಂದು ಪುಸ್ತಕ ಹೇಗೆ ಮಾಡಿದ್ರೆ ಎಷ್ಟು ಕಷ್ಟ ಇದೆ ಅಂತೇಳಿ ಬರೆದವರಿಗೆ ಅನುಭವ ಮಟ್ಟ ಗೊತ್ತಾಗ್ತದೆ. ಅದರಿಂದ ಈ ನಾವು ಕೂಡ ಎಷ್ಟೋ ವಿಧಿವಿಧಾನಗಳ ಕನ್ನಡದಲ್ಲಿ ಬರಿಬೇಕು ಅಂತೇಳಿ ಪ್ರಯತ್ನ ಮಾಡಿ ಲಾಕ್ಡೌನ್ ಅಲ್ಲಿ ಸುಮಾರು ಪುಸ್ತಕಗಳು ರೆಡಿ ಆಗ್ತಾ ಇದೆ. ಅದರಿಂದ ಶಾಂತಿ ವಿಧಾನ ಪುಸ್ತಕ ಕೂಡ ಈಗ 1000 ಪುಸ್ತಕ ಹೋಗಿದೆ, ಮತ್ತೆ ಈಗ ಪ್ರಿಂಟ್ ಮಾಡಬೇಕಾಗಿದೆ. ಮೊನ್ನೆ ಕೂಡ ತಾವೆಲ್ಲರೂ ಭಕ್ತಾದಿಗಳು ತುಂಬಾ ಜನ ಈಗಾಗಲೇ ನಮ್ಮ ಅಕೌಂಟ್ ಅಲ್ಲಿ ತಮ್ಮ ಒಂದು ಜನವಾಣಿ ಸೇವೆಗಾಗಿ ನೀವು ಕಾಣಿಕೆಯನ್ನು ಕೂಡ ಕಳಿಸ್ಕೊಟ್ಟಿದ್ರಿ, ಅದೆಲ್ಲ ಬಂದಿದೆ. ಆದಷ್ಟು ಬೇಗ ಶಾಂತಿ ವಿಧಾನವನ್ನು ಪುನಃ ಮುದ್ರಿಸಿ ತಮ್ಮೆಲ್ಲರಿಗೂ ಕೂಡ ತಲುಪಿಸುವ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಅದಕ್ಕೆ ನಮ್ಮ ಜಿನೇಂದ್ರ ಬಂಗದವರು ಯಾವಾಗಲೂ ಸಹಕರಿಸ್ತಾರೆ. ಇನ್ನು ಅನೇಕ ವಿಧಾನಗಳು ಕೂಡ ಹೊರಗಡೆ ಶೀಘ್ರವಾಗಿ ಬರ್ತದೆ. ಈಗಾಗಲೇ ಸಕಲೀಕರಣ, ಅಭಿಷೇಕ ವಿಧಿ ಇದೆಲ್ಲ ಕನ್ನಡದಲ್ಲೇ ಬರೆದಿವಿ. ಆದ್ರೆ ಮೊನ್ನೆ ದೊಡ್ಡ ಶ್ರವಣಬೆಳಗೊಳ ಸ್ವಾಮೀಜಿ ಹತ್ರ ಕೂಡ ತೋರಿಸಿ ಭಾರಿ ಖುಷಿ ಪಟ್ಟಿದ್ದಾರೆ. ಅದರಿಂದ ಅದನ್ನ ಶೀಘ್ರವಾಗಿ ನಾವು ಪ್ರಕಟವಾಗಿ ನಿಮಗೆ ಕೊಡ್ತೀವಿ ಅಂತ ಹೇಳಿ ಜಿನೇಂದ್ರ ಬಂಗದವರಿಗೆ ನಾವೆಲ್ಲರೂ ಕೂಡ ಎಷ್ಟೇ ಇದು ಕೊಟ್ಟು ಕೂಡ ಭಾರಿ ಕಮ್ಮಿ. ನಾವು ಭಗವಂತನ ಹತ್ರ ಇಷ್ಟೇ ಪ್ರಾರ್ಥನೆ ಮಾಡ್ತೀವಿ, ಜಿನೇಂದ್ರ ಬಂಗ ಹೆಸರಿಗೆ ಮಾತ್ರ ಜಿನೇಂದ್ರ ಆಗುದು ಬೇಡ, ನಿಜವಾಗಿ ಜಿನೇಂದ್ರರಾಗಲಿ. ಮತ್ತೆ ನೀವೆಲ್ಲರೂ ಕೂಡ ಭಗವಂತರೇ. ನಿಮ್ಮ ಆತ್ಮನಲ್ಲಿ ಎಷ್ಟು ಭಕ್ತಾದಿಗಳಿದ್ದರೂ ಎಲ್ಲರೂ ಆತ್ಮದಲ್ಲಿ ಭಗವಂತನ ಸ್ವರೂಪವಿದೆ. ಆ ಸ್ವರೂಪವನ್ನು ನೀವೆಲ್ಲ ಶೀಘ್ರವಾಗಿ ಗಳಿಸ್ಕೊಂಡು ನೀವು ಕೂಡ ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ವೀರ್ಯ, ಅನಂತ ಸುಖದ ಒಂದು ಆತ್ಮರಾಗಿ ಆಗಬೇಕು ಅಂತ ಹೇಳಿ ನಾವು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಿಮ್ಮ ಎಲ್ಲರ ಉತ್ತಮವಾದ ಆತ್ಮನಿಗೆ ನಾವು ವಂದನೆಯನ್ನು ಮಾಡ್ತಾ ನಮ್ಮ 2 ಮಾತನ್ನು ಮಾಡಿಸ್ತೇವೆ. ಎಲ್ಲ ಕಾರ್ಯಕರ್ತರಿಗೂ ಕೂಡ ನಮ್ಮ ಶುಭಾಶಯಗಳು. ಹೀಗೆ ನೀವೆಲ್ಲ ಸಹಕರಿಸಿದ್ರೆ ಜಿನೇಂದ್ರ ಬಂಗವರು ಇನ್ನೂ ಕೂಡ ಹೆಚ್ಚು ಕಾರ್ಯವನ್ನು ಮಾಡ್ತಾರಂತ ಹೇಳಿ ಯಾವಾಗಲೂ ಅವ್ರ ಜೊತೆಯಲ್ಲಿ ಇದ್ದು ಧರ್ಮ ಕಾರ್ಯವನ್ನು ಮಾಡಿ ಅಂತ ಹೇಳಿ ನಮ್ಮ 2 ಮಾತುಗಳನ್ನು ಮುಗಿಸ್ತೇವೆ. ನೀವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದ್ರು ನಾವು ಯಾವಾಗಲೂ ಇರ್ತೇವೆ, ಬರ್ತೇವೆ, ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿ ನಾವು ಇದು ಮಾಡಿ ನಿಮ್ಗೆಲ್ಲ ಮಂಗಳವಾಗಲಿ ಅಂತ ಹೇಳಿ ನಮ್ಮ ಆಶೀರ್ವಾದ. ಪೂಜ್ಯ ಮಹಾಸ್ವಾಮೀಜಿಗಳ ಚರಣಾರವಿಂದಗಳಿಗೆ ಮತ್ತೊಮ್ಮೆ ನಮ್ಮ ರತ್ನಾಕರ್ಣಕ ಶ್ರಾವಕಾಚಾರ ಸ್ವಾಧ್ಯಾಯ ಪ್ರೇಮಿಗಳ ವತಿಯಿಂದ ಇಚ್ಛಾಮಿಗಳನ್ನು ಸಲ್ಲಿಸ್ತೀವಿ. ಸ್ವಾಮೀಜಿಗಳ ಬಗ್ಗೆ ವಿಚಾರ ಹೇಳಲೇಬೇಕು. ಈ ಒಂದು ಶಾಂತಿ ವಿಧಾನದಲ್ಲಿ ಸ್ವಾಮೀಜಿಗಳು ಒಂದು ದಿನ ಪೂರ್ತಿ ಶಾಂತಿ ವಿಧಾನವನ್ನ ಕನ್ನಡದಲ್ಲಿ ನಮ್ಗೆ ಇಷ್ಟು ಸೊಗಸಾಗಿ ಅವ್ರು ಹಾಡಿದ್ರು ಅಂತಂದ್ರೆ, ಜಿನೇಂದ್ರ ಸರ್ ಹೇಳ್ತಾ ಇದ್ರು, ಸ್ವಾಮೀಜಿಗಳು ಹಾಡಿದ್ರೆ ನೀವೆಲ್ಲ ಸೈಡಿಗೆ ಹೋಗ್ತೀರಾ ಅಂತ. ನಿಜವಾಗ್ಲೂ ನಾವೆಲ್ಲ ಸೈಡಿಗೆ ಕೂತ್ಕೊಂಡು ನೋಡುವಾಗೆ ಅಷ್ಟು ಸೊಗಸಾದ ಒಂದು, ಅದರಲ್ಲಿ ಭಾವನೆ ಎಷ್ಟು ಮುಖ್ಯ ನೋಡಿ. ನೀವು ಹಾಡೋದ್ರ ಜೊತೆಗೆ ನಿಮ್ಮ ಭಾವನೆ ಅಷ್ಟೇ ನಮಗೆ ಬಹಳ ಸಂತೋಷ ಕೊಟ್ಟಿದೆ. ನಿಮ್ಮಿಂದ ಇನ್ನೂ ಹೆಚ್ಚು ಧರ್ಮ ಪ್ರಭಾವನೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪೂಜ್ಯ ಸ್ವಾಮೀಜಿಗಳಿಗೆ ಮತ್ತೆ ಇನ್ನೆಲ್ಲ ವಿಧಾನಗಳಲ್ಲಿ ನೀವು ಕೂಡ ನಮ್ಮ ಜೊತೆಗಿದ್ದು ನೀವು ನಮ್ಗೆ ಒಂದ್ ರೀತಿ ಪ್ರೋತ್ಸಾಹವನ್ನು ನೀಡ್ತಿದ್ದೀರಾ ಸ್ವಾಮೀಜಿಗಳೇ. ನಿಮ್ಗೆ ನಮ್ಮ ಹೃದಯ ಪೂರ್ವಕ ತ್ರಿಕರಣ ಶುದ್ಧಿಯಿಂದ ಇಚ್ಛಾಮಿಗಳನ್ನು ಸಲ್ಲಿಸ್ತೀವಿ. ಈಗ ನಂತರದಲ್ಲಿ ಒಬ್ಬ ನಮ್ಮೆಲ್ಲ ಒಂದು ಸಂಗೀತಗಾರರಿಗೆ ಪ್ರೇರಣೆಯಾಗಿ ನಿಂತಿರುವಂತವ್ರನ್ನ ನಾವು ಅವ್ರನ್ನ ಇವಾಗ ಮತ್ತೆ ಕರಿಬೇಕಾಗಿದೆ. ಯಾಕೆಂದ್ರೆ ನಮ್ಮ ಈ ಸಮೋಸರಣ ವಿಧಾನ ಇರ್ಬೋದು ಅಥವಾ ಸಿದ್ಧಚಕ್ರ ವಿಧಾನ ಇರ್ಬೋದು ಅಥವಾ ಈ ಒಂದು ಶಾಂತಿ ವಿಧಾನ ಶಾಂತಿ ವಿಧಾನ ಕೂಡ ಇರ್ಬೋದು, ಶಾಂತಿ ವಿಧಾನ ಇರಬಹುದು. ಎಲ್ಲಾ ರೀತಿಯ ಪೂಜೆಗಳಲ್ಲೂ ಕೂಡ ನಮ್ಮ ಹೊರನಾಡಿನ ನಮ್ಮ ಜಿನಗಾನ ವಿಶಾರದೆ ಶ್ರೀಮತಿ ಜಯಶ್ರೀ ಧರಣೇಂದ್ರ ಹೊರನಾಡು, ಇವರು ಕೂಡ ನಮ್ ಜೊತೆಗಿದ್ದಾರೆ. ದಯವಿಟ್ಟು ಅವರು ಕೂಡ ಜಿನೇಂದ್ರ ಸರ್ ಅಥವಾ ಈ ಒಂದು ಕಾರ್ಯಕ್ರಮಗಳ ಕುರಿತಂತೆ ಶಾಂತಿ ವಿಧಾನ ಹಾಗೆ ಸಮೋಸರಣ ಸಾಕಷ್ಟು ಜೊತೆಗೆ ಒಂದು ಲೀಡರ್ ಆಗಿ ನಿಂತಿದ್ದಾರೆ. ಅವರು ದಯವಿಟ್ಟು ಅಭಿಪ್ರಾಯಗಳನ್ನ ಹಂಚ್ಕೋಬೇಕಾಗಿ ಪ್ರಾರ್ಥಿಸ್ತೀವಿ. ಹಲೋ, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ಚಾರ್ಜ್ ಕಮ್ಮಿ ಇದೆ, ಮಾತಾಡ್ತೀನಿ. ಮೊದಲನೇದಾಗಿ ಪರಮ ಪೂಜ್ಯ ಧವಲಕೀರ್ತಿ ಮಹಾಸ್ವಾಮಿಗಳ
ಪಾದರವಿಂದಗಳಿಗೆ ಇಚ್ಛಾಮಿ ಮಹಾರಾಜ್. ಮತ್ತೆ ಎಲ್ಲ ಸ್ವಾಧ್ಯಾಯ ಪ್ರೇಮಿ ಗಣದವರಿಗೆ ಸಾದರ್ ಜೈ ಜಿನೇಂದ್ರಗಳು. ಹಾಗೆ ಎಷ್ಟೆಲ್ಲ ಹಾರೈಕೆಗಳನ್ನ ಪಡೆದಿರುವಂತ ಶ್ರೀಯುತ ಜಿನೇಂದ್ರ ಬಂಗ ಅವರಿಗೆ ಅನಂತಾನಂತ ವಂದನೆಗಳು. ಎಲ್ಲರಿಗೂ ಗುರು ಸ್ವರೂಪಿಯಾಗಿದ್ದಾರೆ ಶ್ರೀಯುತ ಜಿನೇಂದ್ರ ಬಂಗ ಅವರು. ಒಂದೇ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ಏನಂದ್ರೆ ಬೇರೆಯವರಿಗೆ ಒಳಿತನ್ನ ಬಯಸಿದ್ರೆ ಅದು ಖಂಡಿತವಾಗಿ ನಮಗ್ 10ರಷ್ಟು ಒಳಿತಾಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಶ್ರೀ ಜಿನೇಂದ್ರ ಬಂಗ ಸರ್ ಅವರು ನಮ್ಗೆಲ್ಲ ತುಂಬಾ ಸಪೋರ್ಟ್ ಆಗಿ, ನಾನೇನ್ ತುಂಬಾ ಹಾಡ್ಲಿಕ್ಕೆ ಬರಲ್ಲ ನಂಗೆ, ಆದ್ರೆ ನಾವು ಯಾವ್ದೋ ಒಂದು ವಿಧಾನ ಆರಾಧನೆ ಮಾಡ್ಬೇಕು ಅಂತ ಅವ್ರ ಹತ್ರ ಕೇಳಿದ್ರೆ, ನನ್ನ ಹತ್ರ ತುಂಬಾ ಆರಾಧನೆ ಬುಕ್ಗಳಿದಾವೆ, ಎಲ್ಲದೂ ಕೂಡ ಜಿನೇಂದ್ರ ಬಂಗ ಸರ್ ಅವ್ರು ನಂಗೆ ಕಳ್ಸಿಕೊಟ್ಟಿರೋದು. ನಾವು ಮೀಟ್ ಆಗಿದ್ ಕಮ್ಮಿ, ಅವರು ಒಂದೆರಡು ಆರಾಧನೆಯಲ್ಲಿ ನಾನು ಹೋಗಿದ್ದೆ, ಬೆಂಗಳೂರು ಮತ್ತೆ ನಾರಾವಿ ಅಲ್ಲೆಲ್ಲ. ಆದ್ರೆ ಯಾವ ಸಂದರ್ಭದಲ್ಲಿ ಕೇಳಿದ್ರು ಕೂಡ ನಂಗೆ ಆರಾಧನೆದ ಎಲ್ಲಾ ಬುಕ್ಗಳನ್ನ ಕಳ್ಸಿಕೊಟ್ಟಿದ್ದಾರೆ. ನನ್ನ ಹತ್ರ ಇರೋ ಅಷ್ಟು ಬುಕ್ಗಳ ಸಂಗ್ರಹ ನೋಡಿದ್ರೆ ಅದು ಏನಂದ್ರೆ ಶಾಂತಿನಾಥ್ ಯಾತ್ರಾ ಸಂಘ ಶಿಖರ್ಜಿ ಅವರು ಮಾಡಿರೋದು, ಅವರು ಕಳ್ಸಿಕೊಟ್ಟಿರೋದು ಎಲ್ಲಾ ಆರಾಧನೆ ಬುಕ್ಗಳು ಅವ್ರದ್ದು ನನ್ನ ಹತ್ರ ಕಳ್ಸಿಕೊಟ್ಟಿದ್ದಾರೆ. ಅಕಸ್ಮಾತ್ ಬುಕ್ ಕಳಿಸ್ಲಿಕ್ಕೆ ಆಗಿಲ್ಲ ಅಂದ್ರೆ PDF ತೆಗೆದು ಅದನ್ನ ಕಳಿಸ್ತಾ ಇದ್ರು ಎಲ್ಲಾ ಟೈಮಲ್ಲೂ ಕೂಡ. ಮತ್ತೆ ಎಲ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದ್ರೆ, ನಾವ್ ಒಂದಷ್ಟು ಸಮಯದಿಂದ ಈ ಲಾಕ್ಡೌನ್ ಸಂದರ್ಭದಲ್ಲಿ ಏನಿದೆ ಅವರ ಒಂದು ಅಂಡರ್ ಅಲ್ಲಿ ಇದೀವಿ. ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದ್ರೆ, ಏನು ಹಾಡ್ಲಿಕ್ ಬರ್ದಿದ್ದವರಿಗೆ ಕೂಡ ಅವರನ್ನೆಲ್ಲ ಎಷ್ಟು ಹುರಿದುಂಬಿಸಿ ದಿನ ಅವರಿಗೆ ಕ್ಲಾಸ್ ತಗೊಂಡು ಅವ್ರ ಸರಿ ತಪ್ಪುಗಳನ್ನೆಲ್ಲ ನೋಡ್ಕೊಂಡು ಎಷ್ಟೊಂದು ತಿದ್ದಿ ಮುಂದೆ ನಡೆಸ್ತಾರೆ. ಅಂದ್ರೆ ಸರ್ ಎಲ್ರಿಗೂ ಗುರು ಸ್ವರೂಪಿಯಾಗಿದ್ದೀರಿ. ಕೊನೆ ತನಕ ಹೀಗೆ ಇರಕ್ಕೆ ನಾವು ತುಂಬಾ ಇಷ್ಟಪಡ್ತೀವಿ. ನಂಗೂ ಇವತ್ತು ತುಂಬಾ ಏನಂದ್ರೆ ಶಾಂತಿ ವಿಧಾನದ ಕೊನೆ ದಿನ ಕೂಡ ನಂಗೆ ಕರ್ದಿದ್ರಿ. ಪೂಜೆ ಆಗ್ಬೇಕಾದ್ರೆ ಮುಗಿತಲ್ಲ ಅಂತ ತುಂಬಾ ನಂಗೂ ಬೇಜಾರಾಯ್ತು. ಸುಮಾರಾಣಿ ಮೇಡಮ್ ಏನ್ ಹೇಳಿದ್ರಲ್ಲ, ದಿನಾ ಬೆಳಿಗ್ಗೆ ಎದ್ದು ನಂಗ್ ಭಾಗವಹಿಸ್ಲಿಕ್ಕೆ ಆಗ್ತಾ ಇರ್ದೇ ಇದ್ರು ನಾನು ಪೂಜೆಯಲ್ಲಿ ನೋಡ್ತಾ ಇದ್ದೆ. ಈ ದಿನ ಮುಗಿದೋಯ್ತಲ್ಲ ಅಂತ ತುಂಬಾ ಬೇಜಾರಾಯ್ತು. ಆದ್ರೆ ಇದನ್ನೇನ್ ಬಿಡಲ್ಲ, ಇನ್ನು ತುಂಬಾ ನಡ್ಸೋರ್ ಇದೀರಿ, ನಾವೆಲ್ಲ ನಿಮ್ ಜೊತೆ ಇದೇ ತರ ಇರ್ತೀವಿ. ಇನ್ನು ಏನೇನೋ ಹೇಳಕ್ಕಿತ್ತು, ಏನು ನೆನಪಾಗ್ತಾ ಇಲ್ಲ ಈ ಸಂದರ್ಭದಲ್ಲಿ. ಎಲ್ಲ ನಮ್ ಶಿಷ್ಯರಾಗಿ ಸ್ವೀಕರಿಸಿದೀರಿ ಸರ್, ಹೀಗೆ ನಮ್ಮನ್ನ ಕೈ ಹಿಡ್ದು ನಡ್ಸಿ ಅಂತ ಕೇಳ್ತೀವಿ. ಆಮೇಲೆ ಮುಂದಿನ ವರ್ಷ ನಿಮ್ಮ ಮನೆಯಿಂದಲೇ ಶಾಂತಿ ವಿಧಾನ ಮಾಡೋದು ಬಹುಶಃ. ಹೌದು ಸರ್, ನಂಗೂ ಏನೋ ಕರ್ಮ ಅನಿಸ್ತು, ಇಲ್ಲಾಂದ್ರೆ ನಮ್ ಮನೆಯಿಂದ ಮಾಡೋದು ಅಂತ ಫಸ್ಟ್ ಟೈಮ್ ನೀವ್ ಹೇಳಿದ್ರಿ. ಆ ಭಾಗ್ಯ ಕಳ್ಕೊಂಡ್ವಿ ನಾವು. ಆದ್ರೆ ಒಂದು ನೀವ್ ಹೇಳಿದ್ರಿ, ಅತಿಶಯ ಏನೋ ಆದ್ರೆ ಹೇಳ್ಬೇಕು ನೀವು ಈ ಶಾಂತಿ ವಿಧಾನದ್ದು. ನಾನ್ ಭಾವನೆ ಮಾಡ್ತಾ ಇದ್ದೆ, ನನ್ ಪೂಜೆ ಕೂತ್ಕೊಳ್ಳೋಗಿರ್ಲಿಲ್ಲ, ಸೋತ್ಕ ಬಂದಿತ್ತು ಅಂತ ಹೇಳಿದ್ದೆ ಸರ್. ಏನಂದ್ರೆ ಶಾಂತಿ ವಿಧಾನ ಶುರುವಾದಲ್ಲಿಂದ ನಂಗೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಆಗ್ತಾ ಇತ್ತು ನಮ್ಮ ಮನೇಲೆಲ್ಲ. ಈಗ ಮೊನ್ನೆ ಏನಂದ್ರೆ ಒಂದು ಮೂರ್ತಿ ಬಂತು ನಮ್ಮ ಮನೆಗೆ 2 ದಿವಸದಿಂದ, ನಿನ್ನೆ ಎಲ್ಲ ಮೊನ್ನೆ. ಬೆಂಗಳೂರಿಂದ ನಮ್ಗೊಂದ್ ಮೂರ್ತಿ ಕಳ್ಸಿಕೊಟ್ರು ಸರ್, ಗಿಫ್ಟ್ ಅಂತ. ನಂಗೆ ಅನ್ನಿಸ್ತು, ನಂಗೆ ಶಾಂತಿ ವಿಧಾನ ಮಾಡ್ಬೇಕು ಅಂತ ತುಂಬಾ ಭಾವನೆ ಇದ್ದಿದ್ದಕ್ಕೆ ಈ ಭಗವಂತರ ವಿಗ್ರಹ ನಮ್ಮ ಮನೆಗ್ ಬಂತು. ನಾಳೆ ಅದನ್ನೆಲ್ರಿಗೆ ತೋರಿಸ್ತೀನಿ. ಅದೇ ನೀವ್ ಹೇಳಿದ್ರೆ ಏನೋ ಒಂದು ಅತಿಶಯ ಆಗದಿದೆ ಇದ್ರಲ್ಲಿ ಅಂತ ನಂಗ